ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ನಾನು ಇನ್ನೊಂದು 2-3 ದಿನ ಪ್ರಥಮೇಶ್ ಮಿಶ್ರಾ ಫ್ಯಾನ್ ಎಲ್ಲಾರುನು. ಯಾಕಂದ್ರೆ ಇನ್ 3 ವರ್ಷ ನಮ್ದು ಏನೇನ್ ನಮ್ ಹಾರ್ಟ್ ಇದೆಯೋ, ಅದನ್ನ ಎಷ್ಟ್ ಕಿವುಚ್ತಾರೋ ಅದೆಲ್ಲಾನುನು ಇನ್ 3 ದಿವಸದಲ್ಲಿ ಡಿಸೈಡ್ ಆಗತ್ತೆ. ಎಲ್ಲಾನು ಪ್ರಥಮೇಶ್ ಮಿಶ್ರಾ ಕೈಯಲ್ಲಿ ಇದೆ. ಆ ಟೇಬಲ್ ನಲ್ಲಿ ಅದು ಲೀಸ್ಟ್ ಕ್ರಿಕೆಟ್ ನಾಲೆಜ್ ಇರೋನ್ ಕೈಲೇನೆ ಮೋಸ್ಟ್ ಪವರ್ ಇರೋದು. ಅದೇನು ಮಾಡಕ್ಕಾಗಲ್ಲ. ಅದು ನೀವು ಕೈಲಿದೆ ಅಂದ್ರೆ ಅವ್ರೇನೋ ಹೇಳ್ತಾರೆ ಮಾಡ್ತಾರೆ ಅಂತೆಲ್ಲ ಅನ್ಕೋಬೇಡಿ, ಲಿಟ್ರಲಿ ಅವ್ರ ಕೈಯಲ್ಲೇ ಇರೋದು. ಅದೇ ಎಕ್ಸಾಕ್ಟ್ಲಿ. ಪ್ಯಾಡ್ಲ್ ಅವ್ರ ಕೈಲೇ ಇರೋದು. So ಅದಕ್ಕೆ ಒಂದ್ ಸ್ವಲ್ಪ ಎಲ್ಲ ಅವ್ರ ಕೈ ಮೇಲೆ ಎಲ್ಲಾರು ಹೋಪ್ಸ್ ನ ಇಟ್ಕೊಂಡಿರೋದು. ಅವ್ರ ಕೈ ಯಾವಾಗ ಎತ್ತಾರೆ, ಯಾವಾಗ ಬಿಡ್ತಾರೆ, ಯಾವಾಗ ಮೇಲೂ ಹಾಕ್ತಾರೆ, ಕೆಳಗ್ ಹಾಕ್ತಾರೆ ಎಲ್ಲ ನಾವು ನೋಡ್ಕೋಬೇಕು. ಇದೊಂಥರ ಯಾರು ಬಿಗ್ ಬಾಸ್ ಫ್ಯಾನ್ ಗಳೆಲ್ಲಾರು ಇದನ್ನ ನೋಡ್ತಿದ್ರೆ, ಬಿಗ್ ಬಾಸ್ ನಲ್ಲಿ ನಿಮ್ಗೆ ಹನುಮಂತು ಅಂತ ಒಬ್ಬ ಗೊತ್ತಿರ್ಬೋದು. ಅವನು ಹೂಸ್ ಬಿಡೋದಿಕ್ ಫೇಮಸ್ ಆಗಿದ್ದಾನೆ. ಅದೇ ತರಾನೇ ಪ್ರಥಮೇಶ್ ಮಿಶ್ರಾ. ಯಾವಾಗ ಬಿಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಅವಾಗ ಬಿಡ್ತಿರ್ತಾರೆ ಅಷ್ಟೇ. ಇನ್ನೊಂದ್ ಕಾಂಟೆಕ್ಸ್ಟ್ ಕೊಡ್ಬೇಕು ಅಂದ್ರೆ, ಯಾರು ಹೊಸ RCB ಫ್ಯಾನ್ ಗಳಿದ್ರೆ ಲಾಸ್ಟ್ ಮೇಜರ್ ಆಕ್ಷನ್ ನೋಡಿ. ಅಲ್ಲಿ ನಾವು ಇಬ್ರು ಮಹಾತ್ಮರಿಗೆ 11.75 crores ಕೊಟ್ಟಿದ್ವಿ. ಅದ್ ಆಕ್ಚುಲಿ ಬೈ ಮಿಸ್ಟೇಕ್ ವರ್ಕ್ ಆಗಿದ್ದು. ಕೋವಿಡ್ ಇಂದಾನೆ ಆ ಸೆಲೆಕ್ಷನ್ ಗಳು ವರ್ಕ್ ಆಗಿದ್ದು. ಬಟ್ ಈ ಸರಿ ಕೋವಿಡ್ ಕೋವಿಡ್ ಟೈಮಲ್ಲಿ ನಾವು ಅಲ್ಲಿ ಡೆಸರ್ಟ್ ಅಲ್ಲಿ ಆಡ್ತಾ ಇದ್ವಿ, ಅಬುದಾಬಿ ಅಂತ ಕಡೆ ಎಲ್ಲ. ಸೊ ಇವಾಗ ದೊಡ್ಡ ಅವೆಲ್ಲ ನಡೆಯಲ್ಲ. ಅವೆಲ್ಲ ನಡೆಯಲ್ಲ ಇಲ್ಲಿ. ಆ ದೊಡ್ಡ ಏನಿದ್ರು ಗ್ರೌಂಡ್ ಚೆಪಾಕ್ ನಲ್ಲಿ ಅಂತ ಬಾಲ್ ಹೋಪ್ಲೆಸ್ ಪ್ಲೇಸಸ್ ಅಲ್ಲಿ ಆಡ್ಬೇಕು. ಹರ್ಷಲ್ ಪಟೇಲ್ 30 ಯಾರ್ಡ್ ಸರ್ಕಲ್ ಇಂದ ಎದೆ ಹತ್ರ ಕೈ ಇಟ್ಕೊಂಡು ಓಡ್ಕೊಂಡ್ ಬಂದ್ ಸ್ಲೋ ಆಗಿ ಆಗ್ತಿದ್ದ. ಎಲ್ಲರೂ ಬಿಸ್ಕೆಟ್ ಗೆ ಮೇಲ್ ಹೊಡೆದು ಕ್ಯಾಚ್ ಕೌಟ್ ಔಟ್ ಆಗ್ತಿದ್ರು. ಆಮೇಲೆ ಅಲ್ಲೆಲ್ಲ 30 ನೆಕ್ಸ್ಟ್ ಯಾರ್ಡ್ ಸರ್ಕಲ್ ಒಂದು 40 yards ಇತ್ತು. ಅದೇನೆ ಅಲ್ಲಿ ಅದಷ್ಟೆಲ್ಲ ಆಗಿ ಇದು ಇಂಡಿಯಾ ಅಂದ್ರೆ ಲಾಸ್ಟ್ ಟೈಮ್ ಪರ್ಪಲ್ ಕ್ಯಾಪ್ ಏನೇ. ನಾವು ಅಷ್ಟೊಂದು ಡಿಸ್ ಮಾಡ್ಬಾರ್ದು. ಒಂದು ಡೀಸೆಂಟ್ ಬೌಲರ್ನೇ. ಬಟ್ ಬೆಂಗಳೂರಿನಲ್ಲಿ ಯೂಸ್ಲೆಸ್ ಬೌಲರ್. ಅದೇ ಏನು ಮಾಡಕ್ಕಾಗಲ್ಲ. ಬೆಂಗಳೂರು ಒನ್ ಆಫ್ ದ ಟಫೆಸ್ಟ್ ಪ್ಲೇಸಸ್ ಬೌಲಿಂಗ್ ಮಾಡೋದಿತ್ತು ನಾವು. ಬಟ್ ಹಿ ವಾಸ್ ನೆವರ್ ವರ್ತ್ 11.75 ಅನ್ನೋದು ನನ್ನ ಒಪಿನಿಯನ್. ಇವಾಗ ಆಗೋಗಿದ್ದು ಆಗೋಗಿದೆ, ಬಟ್ ಅದನ್ನ ನಾವೆಲ್ಲ ತಲೆ ಕೆಡ್ಸ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಇವಾಗ ನಮ್ಮ ಪ್ರಥಮೇಶ್ ಮಿಶ್ರಾ ಕೈಯಲ್ಲಿರೋದು ನೆಕ್ಸ್ಟ್. ಅದ್ ಹೆಂಗೋ ನಾವೆಲ್ಲ ಯಾಕೋ ಸಪೋರ್ಟ್ ಮಾಡ್ತೀವಿ RCB ನ. ಕ್ವಶನ್ ಯಾವತ್ತಾರು ಕೇಳ್ಕೊಂಡಿದ್ಯಾ? ಕೇಳಿಸ್ಕೊಂಡೇನು ಅದು ಅದು ಬಂದ್ಬಿಡುತ್ತೋ, ಅದು ನಮ್ಮಲ್ಲಿ ಬಂದ್ಬಿಡುತ್ತೋ. ಕೂಡ ಸತ್ರು ಹೋಗಲ್ಲ ಅನ್ನೋ ತರ ಅದು. ಅದ್ ಯಾಕೆ ಬರುತ್ತೆ ಬರಲ್ಲ ಅವೆಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ಅದು ಬಂದ್ಬಿಟ್ಟಿದೆ ಅಷ್ಟೇ. ಅಲ್ಲ, ನಾವು ಎಂತ ದೊಡ್ಡ ಡಿಸಿಷನ್ ಚಿಕ್ಕವ್ರು ಇರ್ಬೇಕಾದ್ರೆ ತಲೆ ಇಲ್ದಿರೋ ತಗೊಂಡ್ಬಿಟ್ಟಿದೀವಿ RCB ಸಪೋರ್ಟ್ ಮಾಡ್ಬೇಕು ಅಂತ. ಈಗ ಹಿಡ್ಕೊಳಕ್ ಆಗಲ್ಲ, ಬಿಡಕ್ ಆಗಲ್ಲ. ಟಾಕ್ಸಿಕ್ ರಿಲೇಶನ್ಶಿಪ್ ತರ ಇದು. ನಮ್ಗೆ ಖುಷಿ ಕೊಟ್ಟಿರೋದಕ್ಕಿಂತ ದುಃಖ ಕೊಟ್ಟಿರೋದೇ ಜಾಸ್ತಿ. ಬಟ್ ಅಷ್ಟೇ ಏನಂತಾರ, ಅಷ್ಟೇ ಪ್ಯಾಷನ್ ಇಟ್ಕೊಂಡಿದೀವಿ ಇನ್ನೂ ಈ ಟೀಮ್ ಮೇಲೆ. ಅಷ್ಟೇ ಹೋಪ್ಸ್ ಬೇರೆ ಇದೆ. ನಾವ್ ಎಷ್ಟೇ ಅದನ್ನ ಡೌನ್ ಪ್ಲೇ ಮಾಡ್ಬೋದು, ಪರವಾಗಿಲ್ಲ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ಸೋತ್ರೆ ಸೋಲ್ತೀವಿ, ನಮ್ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಡೀಪ್ ವಿದಿನ್ ನಾವು ಇನ್ನೊಂದ್ 20 ವರ್ಷ ಗೆಲ್ಲೋ ತರ ಸ್ಕ್ವಾಡ್ ಮಾಡ್ತೀವಿ ಅಂತ ಹೋಪ್ ನಲ್ಲೇ ನಾವು ಆಕ್ಷನ್ಗೆ ಹೋಗ್ತಿರೋದು. ಸೊ ನಾಳೆ ಅಂದ್ರೆ ನಾವಿವತ್ತು ರೆಕಾರ್ಡ್ ಮಾಡ್ತಿರೋದು ಸ್ಯಾಟರ್ಡೆ. ಅಪ್ಲೋಡ್ ಯಾವತ್ ಮಾಡ್ತೀವೋ ಗೊತ್ತಿಲ್ಲ. ಬಟ್ ನಾಳೆ ಮಧ್ಯಾಹ್ನನೇ ಇದಿರೋದು ಆಕ್ಷನ್. ಸೊ ನಾಳೆ ಮಧ್ಯಾಹ್ನನೇ ಪ್ರಥಮೇಶ್ ಮಿಶ್ರಾ ಕೈ ಸ್ವಲ್ಪ ಎತ್ತೋದು ಇಳ್ಸೋದು, ಸ್ವಲ್ಪ ಎಕ್ಸರ್ಸೈಸ್ ಮಾಡಿಸ್ಬೇಕು. ನೋಡು, ಏನ್ ನಮ್ ಹಣೆ ಬರೋದಲ್ಲಿ ಏನ್ ಒಳ್ಳೆ ಟೀಮ್ ಮಾಡಿದ್ರೆ ಖುಷಿಯಾಗೆ ನಮ್ಮ ಪ್ರಥಮೇಶ್ ಮಿಶ್ರಾನ ನೋಡೋಣ. ಆಮೇಲೆ ಅದೇ ಒಂದ್ ಪಕ್ಕದಲ್ಲಿ ಒಬ್ಬ ಕನ್ನಡಕ ಹಾಕೊಂಡ್ ಕೂತಿರ್ತಾನೆ ಕುಳ್ಳ, ಅವನನ್ನು ನೋಡೋಣ. ಏನಾರು ಆಕ್ಷನ್ ಸರಿಗ್ ಹೋಗ್ಲಿಲ್ಲ, ಕೆಟ್ಟ ಪ್ಲೇಯರ್ಸ್ ಆದ್ರೆ ಬಾಯಿ ಮುಚ್ಕೊಂಡು ಕಾವ್ಯ ಮರ ನೋಡ್ಕೊಂಡು ಮಲ್ಕೊಳ್ಳೋಣ ಅಷ್ಟೇ. ಏನೋ ಈ ಸತಿ ಹೋಪ್ಸ್ ಇದೆ. ನಾನು ಮೇನ್ ಯಾಕೆ ಹೋಪ್ಸ್ ಇಟ್ಕೊಂಡಿದ್ದೀನಿ ಅಂತಂದ್ರೆ DK ಇರೋದ್ರಿಂದ. DK ಏನಾರ ಸ್ವಲ್ಪ ತಮಿಳ್ನಾಡು ಟ್ಯಾಕ್ಟಿಕ್ಸ್ ಅಂತಂದ್ರೆ ಇನ್ನು ಸರಿ ಹೋಗಲ್ಲ. ಅವಾಗ ಸುಧರ್ಮ ಹೇಳ್ದಂಗೆ ಕಾವ್ಯ ಮರಣ ನೋಡ್ಕೊಂಡು, ನೋಡ್ಕೊಂಡು, ಆಮೇಲೆ ನಮ್ಮ ಮೆಚ್ಚಿನ ಡೆಲ್ಲಿ ಬಾಂಡ್ಲಿನ ನೋಡ್ಕೊಂಡು ಆಪ್ಷನ್ ಕಳಿಬೇಕಷ್ಟೇ. ಅದೇ, ಹೇಗಿದ್ರು ಕ್ಯಾಮ್ರಾಮನ್ ಅರ್ಧ ಟೈಮ್ ಅವಳ ಮೇಲೆ ತೋರಿಸ್ತಿರ್ತಾನೆ. ಯಾರೋ ಬಿಟ್ ಮಾಡ್ತಿರೋ ಅವಳನ್ನ ತೋರಿಸ್ತಾನೆ. ನಾವು ಅವಳನ್ನ ರೇಗ್ಸಿ ಒಳ್ಳೆ ಟೀಮ್ ಪಿಕ್ ಮಾಡಿ ಫೈನಲ್ಸ್ ವರ್ಗು ಕರ್ಕೊಂಡೋದ್ರು ಲಾಸ್ಟ್ ಇಯರ್. ಅದು ಜೈಶಾ ಟ್ಯಾಕ್ಟಿಕ್ಸ್ ಅವೆಲ್ಲ. ಅವಾಗ ಜೈಶಾ ಜ್ಞಾಪಕ ಇದ್ರೆ ಇವಾಗ ICC ಪ್ರೆಸಿಡೆಂಟ್, ಅವಾಗ BCCI ಪ್ರೆಸಿಡೆಂಟ್ ಆಗಿದ್ರು. ಈಗ ಪಾಕಿಸ್ತಾನ ಜೊತೆ ನಡೀತಿದೆ ಫುಲ್. ಅವರು ನಾವು ಬೇರೆ ಎಲ್ಲೋ ಮಾಡಕ್ ಬಿಡಲ್ಲ ಅಂತ, ಇವರು ಬೇರೆ ಕಡೆ ಮಾಡಿದ್ರೆ ಇಂಡಿಯಾ ಬರಲ್ಲ ಅಂತ.
ಏನಾದ್ರು ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಆಡ್ಲಿಲ್ಲ ಅಂದ್ರೆ ಅವ್ರಿಗೆ ರೆವಿನ್ಯೂ ಎಲ್ಲಿಂದ ಒಂಚೂರು ಬರಲ್ಲ ರೆವಿನ್ಯೂ. ಸೊ ಬೇರೆ ಚಾಯ್ಸ್ ಇಲ್ಲ ಈಗ. ನೋಡೋಣ ಏನಾಗುತ್ತೋ. ಆ ಇದು ಅದೊಂಥರ ಜಿಯೋ ಪೊಲಿಟಿಕಲ್ ಸಿನಾರಿಯೋ ಹೋಗ್ಬಿಟ್ಟಿದೆ ಇದು. ಇದನ್ ಮಾತಾಡ್ಲೇಬೇಕು ಇವತ್ತು ಟೆಸ್ಟ್ ಇಂದು. ಏನೋ ಆಡಿದ್ರು ಅವ್ರಿಬ್ರು. ಫಸ್ಟ್ ಆಫ್ ಆಲ್ ನಮ್ ಬೌಲಿಂಗ್ ಅಂತೂ ಬಿಡು. ನಾನು ಇದೇ ಡಿಟ್ಟೋ ಮಾಡಿದ್ದು ಹಳೇದ್ ಮಾಡ್ಬೇಕಾದ್ರೆ. ರಿಟೆನ್ಷನ್ ಹೋಗು, ಅಲ್ಲೇ ಇದೆ, ಕಾಪಿ ಪೇಸ್ಟ್ ಮಾಡು. ಇಬ್ರು ಚೆನ್ನಾಗಿದೆ ಅಂತ ಕಾಪಿನೂ ರಿಟೆನ್ಷನ್ ಮಾಡಕ್ಕಾಗ. ಲಿಸ್ಟ್ ಸೇಮ್ ಕಡೆಯಿಂದಾನೆ ಕಾಪಿ ಪೇಸ್ಟ್ ಮಾಡಿರೋದು ನಾನು. ನೆನ್ನೆ ಬುಮ್ರಾ, ಆಮೇಲೆ ನಮ್ಮ ಸಿರಾಜು, ಹರ್ಷಿತ್ ರಾಣಾ ಅವ್ನ ಇಡೀ ಕೆರಿಯರ್ ನ ಏನೋ ವಿಡಿಯೋ ಇದೆ ಅನ್ಸುತ್ತೆ ಅವನ ಹತ್ರ, ಗೌತಮ್ ಗಂಭೀರ್ದು. ಎಲ್ಲೆಲ್ಲೋ ತಗೊಂಡಿದ್ದಾನೆ ಹರ್ಷಿತ್ ರಾಣಾನ. ಬಟ್ ಚೆನ್ನಾಗ್ ಮಾಡ್ದ. ಒಂದ್ ಬೋಲ್ಡ್ ಮಾಡ್ಸಿದ್ ಸಖತ್, ತುಂಬಾನೇ ಒಳ್ಳೆ ಬಾಲ್. ಏನ್ ಚೆನ್ನಾಗ್ ಮುಂದೆ ಚೆನ್ನಾಗ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಟ್ರಾವಿಸ್ ಹೆಡ್ ಬೋಲ್ಡ್ ಆಗಿದ್ ನೋಡಿ ಒಂಥರ ಅದೊಂಥರ ಎದೆಗ್ ಬಿದ್ದಿತ್ತಲ್ಲ ಒಂದು ಸ್ಪಿಯರ್ ಲಾಸ್ಟ್ ಇಯರ್. ಅದು ಇವಾಗ ವಾಪಸ್ ತೆಗ್ದಾಗಿದೆ ಅಷ್ಟೇ. ತೆಗ್ದಂಗ ಏನಾಗಿಲ್ಲ, ಬಟ್ ಒಂದ್ ಸ್ವಲ್ಪ ಖುಷಿ, ಕಾನ್ಸಲೇಷನ್ ಪ್ರೈಸ್ ತರ. ಅದೇ ಈಗ ತೆಗೆದ್ರು ನೋವು ಇದ್ದೇ ಇರುತ್ತಲ್ಲ. ಯಾವಾಗ್ಲೂ ಸ್ಕೂಲ್ ನಲ್ಲಿ ಸಿಬ್ಲಿಂಗ್ಸ್ ಇದ್ದಿದ್ರೆ ಒಂದ್ ಸಿಬ್ಲಿಂಗ್ ವೆರಿ ಹೈ ಅಚೀವಿಂಗ್ ಸಿಬ್ಲಿಂಗ್ ಇರ್ತಿದ್ದ, ಇನ್ನೊಂದ್ ಸಿಬ್ಲಿಂಗ್ ಯಾವನೋ ಚೊತ್ತೆ ನನ್ ಮಗ ಅವನ್ ಏನು ಯೂಸ್ಲೆಸ್ ನಂತರ ಇರ್ತಿದ್ದ. ಯಾವಾಗ್ಲೂ ಏನಾದ್ರು ಹೈ ಅಚೀವಿಂಗ್ ಸಿಬ್ಲಿಂಗ್ ಏನಾದ್ರು ಗೆದ್ರೆ ಲೋ ಅಚೀವಿಂಗ್ ಸಿಬ್ಲಿಂಗ್ ಸುಮ್ನೆ ಏನೋ ಒಂದ್ ಚಾಕ್ಲೇಟ್ ಕೊಡಿಸ್ತಿದ್ರು. ಆ ತರ ನೆನ್ನೆ ಆ ಬೋಲ್ಡ್ ಆಗಿದ್ದು. ಎಲ್ಲ ವೂಂಡ್ ಎಲ್ಲ ಡೀಪ್ ಆಗಿದೆ. ಈಗ ಸುಮ್ನೆ ಏನೋ ಒಂದ್ ಚಾಕ್ಲೇಟ್ ಕೊಟ್ಟು ಖುಷಿ ಪಡ್ಬೇಕಷ್ಟೇ. ಅದೂನು ಏನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲೂ ಅವನೇ ಬಂದು ಹೊಡೆದು. ಇದು ಹೆಂಗೆ ಅಂತಂದ್ರೆ ಪಬ್ಜಿ ಆಡ್ಬೇಕಾದ್ರೆ ತಲೆಗೆ ಗುಂಡು ಹೊಡೆದ್ಮೇಲಿಂದ ಅವನು ಹೀಲ್ ಮಾಡ್ಕೊಳಕ್ ಬ್ಯಾಂಡೇಜ್ ಕೈಗೆ ಹಾಕೋತಾನಲ್ಲ ಆ ತರ. ಎಲ್ಲೇ ಎಟ್ ಬಿದ್ರು ಕೈಗೆ ಬ್ಯಾಂಡೇಜ್ ಹಾಕೋತಾನ. ಇವಾಗ ನಾವು ಮೇನ್ ಲಾಸ್ಟ್ ಮಿನಿಟ್ ಕ್ರಾಶ್ ಕೋರ್ಸ್ ಅಂತ ಹೇಳ್ತಾರಲ್ಲ, ಇವಾಗ CET JEE ಪ್ರಿಪರೇಷನ್ಗೆಲ್ಲ ಆತರ ಪ್ರಥಮೇಶ್ ಮಿಶ್ರಾ ಆಗಿದ್ದು ಒಂಥರ ಆಕ್ಷನ್ ಕ್ರಾಶ್ ಕೋರ್ಸ್. ಅವನಿಗೆ ಕ್ರಾಶ್ ಕೋರ್ಸ್ ಇಲ್ಲ, ನಿಜವಾದ ಕೋರ್ಸ್. ಅವ್ನು ನಿಂಗೆ ಯೂಟ್ಯೂಬ್ ನಲ್ಲಿ ವಿಡಿಯೋಗಳು ಹಾಕಿದಾರೆ ನೋಡಿದ್ಯ RCBದು ಆಕ್ಷನ್ ದೆಲ್ಲ ಸ್ಟ್ರಾಟಜಿದೆಲ್ಲ? ಅದ್ರ ಒಂದ್ ಮೀಟಿಂಗ್ ನಲ್ಲೂ ಇರ್ಲಿಲ್ವ ಅವನು ಹಳದವನು? ಹಂಗಾರೆ ಅಟ್ಲೀಸ್ಟ್ ಯಾರು ರಿಮೋಟ್ ಕಂಟ್ರೋಲ್ ತಗೊಂಡು ಅವ್ನ ಕೈಗೆ ಕತ್ತಿಸ್ಬಿಟ್ಟು ಬಯೋನಿಕ್ ಆರ್ಮ್ ಹಾಕಿ ಸ್ವಲ್ಪ ರಿಮೋಟ್ ಕಂಟ್ರೋಲ್ ಮಾಡ್ಬೇಕಷ್ಟೇ. ಒಂದ್ ಮೀಟಿಂಗ್ ನಲ್ಲಿ ಇಲ್ಲ. ಬಟ್ ನನ್ಗೆ ಏನ್ ಇಷ್ಟ ಆಗಿದ್ದು ಅಂದ್ರೆ ಎಲ್ಲಾರು ಮಲೋಲನ್ ಬಗ್ಗೆ ಚೆನ್ನಾಗಿ ಮಾತಾಡ್ಲಿಲ್ಲ. ಅಂದ್ರೆ ಐ ಡಿಸಗ್ರಿ ಹಿಮ್ ವಿತ್ ಅ ಲಾಟ್ ಅಂತ ಇವನು ಹೇಳ್ದ, ಬೋಡಾನು ಹೇಳ್ದ, DKನು ಹೇಳ್ದ. ಅದೊಂದು ನಮ್ಗೆ ಉಳ್ಕೊಳ್ಳೋದು. ಈಗ ಒಂಥರ ಈ ಸತಿ ನಮ್ ಸ್ಕೌಟನು ಈ ಸತಿ ಚೆನ್ನಾಗಿದ್ದಾನೆ ಆಕ್ಚುಲಿ ನೋಡ್ಬೇಕು ಅಂತಂದ್ರೆ. ಈ ಸತಿ ಸ್ಕೌಟ್ ಕೊಳ್ಳ ಸುಮಂತ್ ಅಂತ ತುಂಬಾ ಒಳ್ಳೆ ಸ್ಕೌಟ್ ಆಕ್ಚುಲಿ. ಅವರೇನೆ ನಿತೀಶ್ ಕುಮಾರ್ ರೆಡ್ಡಿ, ಉಮ್ರಾನ್ ಮಲಿಕ್ ಈ ತರದವ್ರನ್ನೆಲ್ಲ ಫೈಂಡ್ ಮಾಡಿತ್ತು ಸನ್ರೈಸರ್ಸ್ಗೆ. ಅವ್ರ ಮುಂಚೆ ಸನ್ರೈಸರ್ಸ್ ಜೊತೆ ಇದ್ರು. ಸೊ ಅದು ಒಂದು ಹೋಪ್ ಇದೆ ಆತರ ಯಾರ ಡಿಸ್ಕವರ್ ಮಾಡ್ತಾರೆ ಈ ಸೀಸನ್ ಅಂತ. ಸೊ ಎನಿ ಅನ್ಕ್ಯಾಪ್ ಪ್ಲೇಯರ್ ತಗೊಂಡ್ರೆ ನನಗೆ ಅವ್ರ ಮೇಲೆ ಜಾಸ್ತಿ ಡೌಟ್ ಬರಲ್ಲ ಈ ಸತಿ. ಯಾಕೆಂದ್ರೆ ನಮ್ಮ ಮಲೋನನ್ಗಿಂತ ಯಾರು ಬೇಕಾದ್ರೂ ಬಂದ್ ಮಾಡಿದ್ರು ಸರಿ ಹೋಗುತ್ತೆ. ಮಲೋನನ್ ಹೋಗಿ ರಂಜಿ ಟ್ರೋಫಿ ಪ್ಲೇಯರ್ಸ್ ನೆಲ್ಲ ತಗೊಂಡ್ಬಂದ್ ಇಲ್ಲಿ T20 ಆಡ್ಸೋಣ ಅಂತ ಕರ್ಕೊಂಡ್ಬರ್ತಿದ್ನು ಅವನು. ಅದೇ ಅವ್ನ್ ಮಾಡ್ತಿದ್ ಮಿಸ್ಟೇಕ್. ಸುಯಶ್ ಪ್ರಭುದೇಸ ಒಳ್ಳೆ ಪ್ಲೇಯರ್ ಏನೆ, ಬಟ್ ಅವನು T20 ನಲ್ಲಿ ಆ ಫಿನಿಶಿಂಗ್ ರೋಲ್ ನಲ್ಲಿ ಯೂಸ್ಲೆಸ್ ಅವನು. ಅನುಜ್ ರಾವತ್ನು ಅಷ್ಟೇನೆ. ಅವ್ನ್ ಆಕ್ಚುಲಿ ಟೆಕ್ನಿಕ್ ಇದೆ, ಲೆಫ್ಟ್ ಹ್ಯಾಂಡರ್ ಅವೆಲ್ಲ ಓಕೆ, ಬಟ್ T20 ನಲ್ಲಿ ಅವನು ಓಪನರ್ ಆಗಿನು ಪಿಂಚ್ ಹಿಟ್ ಆಡಕ್ಕಾಗಲ್ಲ, ಇದು ಡೌನ್ ದ ಆರ್ಡರ್ ಫಿನಿಶಿಂಗು ಮಾಡಕ್ಕಾಗಲ್ಲ. ಇಲ್ಲ ನಮ್ದು ಲಾಸ್ಟ್ ಟೈಮ್ ಸ್ಕ್ವಾಡ್ ಎಷ್ಟು ಇಂಬ್ಯಾಲೆನ್ಸ್ ಇತ್ತು ಅಂತಂದ್ರೆ ನಮ್ ಟಾಪ್ ಹೆವಿ ಅಂಟಿಲ್ ನಂಬರ್ 7 ಟಾಪ್ ಹೆವಿನೇ ಇತ್ತು ಫುಲ್ DK ಬಿಟ್ಟು. ಈ ಒಂದ್ಸಲಿ ಇದು ಕ್ರಿಕ್ ಬಸ್ಗೆ ಹೋಗಿ ಇದರಲ್ಲಿ ಸರ್ಚ್ ಮಾಡು, ನಮ್ದು ಸ್ಯಾಮ್ಯುಯಲ್ ಬದ್ರಿ ಹ್ಯಾಟ್ರಿಕ್ ಅಂತ ಹಾಕು. ಸ್ಯಾಮ್ಯುಯಲ್ ಬದ್ರಿ ಹ್ಯಾಟ್ರಿಕ್ ಮ್ಯಾಚ್ ಅಂತ. ನಿಂಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ ಎಕ್ಸಾಕ್ಟ್ ಮ್ಯಾಚ್? ಟೂ 2017 ಚಿನ್ನಸ್ವಾಮಿ.
ತಿಲಕ್ ವರ್ಮಾಗೆ ಹಾಕೋಯ್ತು ಗುರು ಇದು. ಥೂ. ಯಾರಿಗ್ ಗೊತ್ತು. BB. ಇಲ್ಲ ನೀ ಅದಕ್ಕೆ ಗೂಗಲ್ ಸರ್ಚ್ ನೆಲ್ಲ ಹಾಕು, ಅದು ಫಸ್ಟ್ ಇದ ಮ್ಯಾಚ್ ತೋರಿಸುತ್ತೆ. ಏಯ್ ಏನು ಇದು ತಿಲಕ್ ವರ್ಮ, ಯಪ್ಪ ಇದು ಏನ್ ಸೈನ್ ಅಂತ ತಗೋಬೇಕು ನಾವು. ಇದಕ್ ಸರ್ಚ್ ಸರಿಗಿಲ್ಲ. ನೀನು ಇದಕ್ಕೆ ಹೋಗು, ಗೂಗಲ್ ಸರ್ಚ್ ಅಲ್ಲೇ RCB ವರ್ಸಸ್ MI 2017 ಅಂತ ಹಾಕು, ಬರುತ್ತೆ. ಇಲ್ಲ ಕ್ರಿಕ್ ಇನ್ಫೋದ್ ಬರುತ್ತೆ, ಇಲ್ಲ ಕ್ರಿಕ್ ಬಸ್ ಬರುತ್ತೆ. ಇದಲ್ಲ 2018 ಇರ್ಬೇಕಂತ. ಇಲ್ಲ 2017 ದನೇ ಬೆಂಗಳೂರಿನಲ್ಲಿ ನಡೆದಿದ್ದು. ಬೆಂಗಳೂರು ಈ ಬದ್ರಿ ಹ್ಯಾಟ್ರಿಕ್ ಅಂತಾನೆ ಹಾಕು. ಮ್ಯಾನ್ ಆಫ್ ದ ಮ್ಯಾಚ್ ಇವನ್ ಇದ್ದಿದ್ದು ಪೊಲಾರ್ಡ್, ಅವನೇ ಹೊಡೆದಿದ್ನ ಈ ತರ. ಅದೇ 2017. ಇದ್ರಲ್ಲಿ ಏನ್ ನೋಡ್ಬೇಕು ಅಂದ್ರೆ ನಮ್ದು ಬೌಲಿಂಗ್ ಅಟ್ಯಾಕ್ ತೆಗಿ. ನೋಡು, ಇದು ಇದು ಇವನ್ಗೆ ನಾವು 12 ಕೋಟಿ ಕೊಟ್ಟಿರೋದು. ನಂಗೆ 12 ಕೋಟಿ. ಬೆಸ್ಟ್ ಏನಂದ್ರೆ ಅವ್ರು ಯಾರೋ ಒಬ್ರು ಅವಾಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದೇ ಅನ್ಸುತ್ತೆ, ಬಾರ್ಡರ್ ಗವಾಸ್ಕರ ನಡೀತಿದ್ದು. ಆಕ್ಷನ್ ಅಲ್ಲಿ ಇವ್ನ ತಗೊಂಡಾದ್ಮೇಲೆ ವಿರಾಟ್ ಕೊಹ್ಲಿನ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಯಾರೋ ಕೇಳಿದಾರೆ, RCB 150 ಹಾಕೋರ್ನ ಒಬ್ಬನ್ ತಗೊಂಡಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ? 90 ಮೈಲ್ಸ್ ಹಾಕೋರ್ನ ಒಬ್ಬನ್ ತಗೊಂಡಿದ್ದಾರೆ, ಏನ್ ಅನ್ಸುತ್ತೆ ಅಂತ. ಅವನ್ ಅವಾಗ ಹೇಳಿದ್ದ, ಇಲ್ಲಿರೋ ನಾನೀಗ ಫೇಸ್ ಮಾಡ್ತಿರೋದು ಅಷ್ಟು ಬೌಲಿಂಗ್ ಅಟ್ಯಾಕ್ ನಲ್ಲಿ ಅಷ್ಟು ಪೇಸರ್ಸ್ 150 ಹಾಕ್ತಾರೆ, ಅದ್ರಲ್ಲಿ ಏನ್ ದೊಡ್ಡ ವಿಷಯ ಇದೆ ಅಂತ. ಅದು ಯಾಕೆ ನಮಗ್ ಬಿಡ್ ಮಾಡೋರು ಅರ್ಥ ಆಗ್ಲಿಲ್ಲ ಅನ್ನೋದು ಗೊತ್ತಿರಲಿಲ್ಲ, ಬಟ್ ಅಂತೂ ಏನೋ ತಗೊಂಡಿದ್ವಿ. ಬಟ್ ಅದು ಇನ್ ದ ಟ್ರೆಂಚಸ್ ಅಂತಾರಲ್ಲ, ಸೊ ಇದು ಇನ್ ದ ಟ್ರೆಂಚಸ್ ಅಂದ್ರೆ ಏನೋ ಅದು ಬೌಲಿಂಗು ನಾವು ಏನೇನ್ ಅನುಭವಿಸಿದೀವಿ ಅದೆಲ್ಲ ನೋಡ್ಬೇಕಂದ್ರೆ ಈ ವರ್ಷ ನೋಡ್ಬಿಡಿ. ನಮ್ ಬ್ಯಾಟಿಂಗ್ ಲೈನಪ್ ನೋಡು, ಫಸ್ಟ್ 3 ಅಷ್ಟೇ ಎಂಡ್. ಇದೊಂಥರ ನಾವ್ ಹೆಂಗಿದ್ವಿ ಅಂದ್ರೆ ಸುನಿಲ್ ಗವಾಸ್ಕರ್ ಟೈಮ್ ನಲ್ಲಿ ಇಂಡಿಯನ್ ಟೀಮ್ ಇದ್ದಂಗೆ. ಸುನಿಲ್ ಗವಾಸ್ಕರ್, ಕೃಷ್ಣಮಾಚಾರಿ ಶ್ರೀಕಾಂತ್, ಆಮೇಲೆ ದಿಲೀಪ್ ವೆಂಗಸರ್ಕರ್, ಆಮೇಲೆ ಎಲ್ಲ ಡವರನೆ. ಪವನ್ ನೇಗಿ, ಮನ್ದೀಪ್ ಸಿಂಗ್, ಸ್ಟುವರ್ಟ್ ಬಿನಿ ಅಂತ ಗೋಲ್ಡನ್ ಪ್ಲೇಯರ್ ಅಂದ್ರೆ ಬ್ಯಾಟಿಂಗ್ ನಲ್ಲಿ ಬ್ಯಾಟಿಂಗ್ ಆಡಲ್ಲ, ಬೌಲಿಂಗ್ ಅಲ್ಲಿ ಬೌಲಿಂಗ್ ಆಡಲ್ಲ. 2016 ಅಲ್ಲಿ ಅವ್ನು ಇಟ್ಕೊಂಡ್ಬಿಟ್ಟು ಅದ್ ಹೆಂಗಿದ್ವೋ ನಂಗೆ ಗೊತ್ತಿಲ್ಲ. ಬಟ್ ಅವ್ನ್ ನಿಜವಾದ ವಿನ್ನರ್. ಯಾಕೆ ಹೇಳು? How can I put this across without sounding like a pervert ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಾರ ತಲೆಯಲ್ಲೂ ಅದೇ ಬಂದಿರೋದು, ಹೇಳು, ನೀನೇನು ಕೆಟ್ಟವನಾಗಲ್ಲ. ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು ಎಷ್ಟೊತ್ತಿಗೆ, ಸೊ ಅದನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಡಿ. ಅದೇನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂದ್ರೆ ಜಸ್ಟಿನ್ ಲ್ಯಾಂಗರ್ ತಂಗಿ, ಇದನ್ನ ಇಮ್ಯಾಜಿನ್ ಮಾಡ್ಕೊಂಡ್ಬಿಡಿ. ಇದು ರಿಯಲ್ ವಿಕ್ಟರಿ ಲೈಫ್ ಅಲ್ಲಿ. ಇನ್ನೇನು ಇದಕ್ಕಿಂತ ದೊಡ್ಡದಲ್ಲ, ಅಂದ್ರೆ ಲಿಟ್ರಲಿ ಅಂಡ್ ಫಿಗರೇಟಿವ್ಲಿ. ಇನ್ನೇನು ಇದ್ರ ಬಗ್ಗೆ ಮುಂದೆ ಹೋದ್ರೆ ಸರಿಗಿರಲ್ಲ. ಸರಿ, ಇವಾಗ ನಾವು ಟಾಸ್ಕ್ ಅಟ್ ಹ್ಯಾಂಡ್ ಬರೋಣ. ಬೇಸಿಕಲಿ ಏನು ಅಂತಂದ್ರೆ, ಪ್ರಥಮೇಶ್ ಮಿಶ್ರಾಗೆ ತಲೆ ಮೇಲೆ ಹೊಡೆದು ಏನ್ ಮಾಡ್ಬೇಕು, ಸ್ಕ್ವಾಡ್ ಅಲ್ಲಿ ಯಾವ ತರ ಪ್ಲೇಸ್ ಇರ್ಬೇಕು, ಯಾರು ಕೈ ಎತ್ಬೇಕು ಕೈ ಎತ್ತಬಾರ್ದು ಅನ್ನೋದನ್ನ ಹೇಳ್ಕೊಡ್ಬೇಕು ಇವತ್ತು ನಾವು.
ಸೊ ನಾವೊಂದ್ ನಿಮ್ಗೆ ಗೊತ್ತಿರಾಗೆ ಬೇಸಿಕಲಿ 2 ಲಿಸ್ಟ್ ಮಾಡಿದ್ವಿ, RCB ಪ್ರಯಾರಿಟಿ ಆಮೇಲೆ RCB 11 ಅಂತ. ಹೌದು ಅದು ಇಲ್ಲೇ ಇದೆ. RCB 11 ಇದು ಆಕ್ಚುಲಿ ವೆರಿ ಡೀಸೆಂಟ್ ಟೀಮ್ ನಾವು ಪಿಕ್ ಮಾಡಿರೋದು. ಒನ್ ಚೇಂಜ್ ನಾನು ಏನ್ ಮಾಡಿದ್ದು ಅಂತಂದ್ರೆ ಇಲ್ಲಿ ಫಿಲ್ ಸಾಲ್ಟ್ ಅಂತ ಮಾತ್ರ ಇತ್ತು ಲಾಸ್ಟ್ ವಿಡಿಯೋನಲ್ಲಿ ನೋಡಿರ್ಬೋದು. ಈ ಜಾಸ್ ಬಟ್ಲರ್ ಅಂತಾನು ಆಡ್ ಮಾಡಿದೀನಿ. ಯಾಕೆ ಅಂತಂದ್ರೆ ನಾವು ರಿಮೈನಿಂಗ್ ಪರ್ಸಲ್ ಕ್ಯಾಲ್ಕುಲೇಟ್ ಮಾಡ್ತು ಅಂತಂದ್ರೆ ಆಲ್ಮೋಸ್ಟ್ 8.5 crores ಸುಮ್ಮನೆ ವೇಸ್ಟ್ ಆಗಿರುತ್ತೆ. ಅದನ್ನ ನಾವು ಉಪಯೋಗಿಸ್ಕೊಂಡ್ರೆ ಆಕ್ಚುಲಿ ಜಾಸ್ ಬಟ್ಲರ್ ತಗೋಬಹುದು ಫಿಲ್ ಸಾಲ್ಟ್ ಮತ್ತೆ ವಿಲ್ ಜಾಕ್ಸ್ ಅವ್ರಿಗೆಲ್ಲ ಬದಲು. ನನಗ್ ಜಾಸ್ ಅದು ಒಂದು ಬಟ್ಲರ್ ಆಪ್ಷನ್ ಇದೆ. ಯಾಕೆ ಇಷ್ಟ ಇಲ್ಲ ಅಂದ್ರೆ ಈ ನಡುವೆ ಅವರದು ಫಾರ್ಮ್ ಇಲ್ವೇ ಇಲ್ಲ ಒಂದು 2-3 years ಇಂದ. ಆಮೇಲೆ ಅವ್ರನ್ನ ತಗೊಂಡ್ರೆ ಅವ್ರನ್ನೇ ಕ್ಯಾಪ್ಟನ್ ಮಾಡ್ಬೇಕಾಗುತ್ತೆ, ಅವ್ರ ಅಂತ ಒಳ್ಳೆ ಕ್ಯಾಪ್ಟನ್ ಅಲ್ಲ. ಪ್ಲಸ್ ಐ ಆಮ್ ವೆರಿ ಸ್ಟ್ರಾಂಗ್ಲಿ ಅಗೇನ್ಸ್ಟ್ ಫಾರಿನ್ ಕ್ಯಾಪ್ಟನ್ ಇನ್ IPL. ಅದ್ ಯಾವತ್ತು ನಾನು ಅವ್ರ ಕ್ಯಾಪ್ಟನ್ ಮಾಡ್ಬೇಕು ಅಂತ ನಾನೇನ್ ರೆಕಮೆಂಡೇ ಮಾಡ್ತಿಲ್ಲ ನೋಡ್ತು ಅಂತಂದ್ರೆ. ಬೇಸಿಕಲಿ ಯಾಕೆ ಇವತ್ತು ಇನ್ಕ್ಲೂಡ್ ಮಾಡಿದ್ದು ಅಂತಂದ್ರೆ ನಿನ್ನೆ ಅವ್ರ T10 ಅಬುಧಾಬಿ ಲೀಗ್ ಅಲ್ಲಿ ನಾಯಿ ಹೊಡೆದಂಗ್ ಹೊಡಿತಾ ಇದ್ರು ಅದಕ್ಕೆ. ಅದೆಲ್ಲ ಯಾರ ಪುಟ್ ಮಕ್ಳು ಲೀಗ್ಗಳು. ಆ ಲೀಗ್ ಮೋಸ್ಟ್ಲಿ ಫಿಕ್ಸ್ಡ್ ಇರ್ಬೋದು, ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಯಾಕೆಂದ್ರೆ ಯಾವನೋ ಒಬ್ಬ 2 ಅಡಿ ದೊಡ್ಡ ನೋಬಾಲ್ ಎಲ್ಲ ಆಗ್ತಾ ಇದ್ದ. ಅದನ್ನೆಲ್ಲ ನಾವು ತಗೊಳಕ್ಕೆ ಆಗಲ್ಲ. ಇದು ಬಟ್ ಫಿಲ್ ಸಾಲ್ಟ್ ಒಂಥರ ಲಾಂಗ್ ಟರ್ಮ್, ಅಂದ್ರೆ ಅವನು ವೆರಿ ಡಿಪೆಂಡಬಲ್ ಪ್ಲೇಯರ್. ಈಗ ಜಾಸ್ ಬಟ್ಲರ್ ಎಲ್ಲ ಆಶಸ್ ಬಂದ್ರೆ ಹೊಟ್ಟೋಗ್ತಾನೆ. ಇಲ್ಲ ಜಾಸ್ ಬಟ್ಲರ್ ಇಲ್ಲ ಅಲ್ವಾ ಟೆಸ್ಟ್ ಸೈಡ್ ಅಲ್ಲಿ? ರೀಕಾಲ್ ಮಾಡ್ಬೋದು, ಯಾಕೆಂದ್ರೆ ಅವ್ರ ಹತ್ರ ಕೀಪರ್ಸ್ ಜಾಸ್ತಿ ಇಲ್ಲ, ಬೆನ್ ಫೋಕ್ಸ್ ಬಿಟ್ರೆ. ನೋಡ್ತಂದ್ರೆ ಇವಾಗ ಲಿಮಿಟೆಡ್ ಓವರ್ಸ್ ಅಲ್ಲೂ ಜಾಸ್ ಬಟ್ಲರ್ ಫಿಲ್ ಸಾಲ್ಟ್ಗೆನೆ ಕೀಪಿಂಗ್ ಹ್ಯಾಂಡ್ ಓವರ್ ಮಾಡಿರೋದು. ಬಟ್ ಫಿಲ್ ಸಾಲ್ಟ್ ಆ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಅದೆಲ್ಲ ಅಂದ್ರೆ ನಾವು ಯಾವಾಗ್ಲೂ ABD ಇರ್ಬೋದು, ಕ್ರಿಸ್ ಗೇಲ್ ಇರ್ಬೋದು, ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತಿದ್ವಿ. ಅದು ಈಗ ನಮ್ಗೆ ಅರ್ಥ ಆಗ್ತಿದೆ. ಈಗ ABD ಹೋಗಾದ್ಮೇಲೆ ಏನೋ DK ಇದ್ರು, ಈಗ DKನು ಹೋದ್ಮೇಲೆ ನಮ್ದು ಒಂಥರ, ನೀವ್ ಹಿಂದಿನ ವಿಡಿಯೋ ಏನಾದ್ರು ನೋಡಿದಿದ್ರೆ 6, 7, 8 ಪೊಸಿಷನ್ ಅಲ್ಲಿ ನಾವು ಸ್ಟಕ್ ಆಗೋದ್ವಿ ಒಂದ್ ಅರ್ಧ ಗಂಟೆ. ಯಾರು ಇಲ್ಲ ಅಲ್ಲಿ. ಬೇರೆ ಟೀಮ್ನವರೆಲ್ಲ ಇಟ್ಕೊಂಡಿದ್ದಾರೆ ಒಂದಷ್ಟು ಜನನ್ನ, ನಮ್ಮ ಹತ್ರ ಯಾವನು ಇಲ್ಲ. ಆ ವಾಯ್ಡ್ ಅನ್ನ ನಾವು ಫಿಲ್ ಮಾಡಕ್ಕೂ ಆಗಲ್ಲ. ಅದು ABD ಅಂತ ದೊಡ್ಡ ವಾಯ್ಡ್ ಅನ್ನ ನಾವು ಫಿಲ್ ಮಾಡೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸೊ ಲೀಡರ್ ಸ್ಲಾಶ್ ಕ್ಯಾಪ್ಟನ್. ಸೊ ನಾವು ಬೇಸಿಕಲಿ ಏನ್ ನೋಡ್ಬೇಕು ಅಂತಂದ್ರೆ, ನಾವು ಈ IPL ಗೆಲ್ಲಕ್ಕೆ ಯಾವ್ಯಾವ ತರ ಪ್ಲೇಯರ್ಸ್ ಬೇಕು ಮತ್ತೆ ಯಾರು ಅದಕ್ಕೆ ನಮ್ಗೆ ಸೂಟೇಬಲ್ ಆಗ್ತಾರೆ, ಬಜೆಟ್ಗೆ ಎಷ್ಟು ಆ ಬಜೆಟ್ ಅಲ್ಲಿ ನಮ್ಗೆ ಸಿಗ್ತಾರ ಅವರು ಅನ್ನೋದು ನಾವು ಯೋಚನೆ ಮಾಡ್ಬೇಕು ಇವತ್ತು. ನಾಳೆ ಆಪ್ಷನ್ ಇದೆ, ಸೊ ಇವತ್ತೇ ಡಿಸೈಡ್ ಮಾಡ್ಬೇಕು. ಅದೇ. ಸೊ ನಾವ್ ಇವಾಗ ನೋಡ್ತು ಅಂತಂದ್ರೆ ನಾವು 3 ಪ್ಲೇಯರ್ ರಿಟೈನ್ ಮಾಡಿದೀವಿ, ಕೊಹ್ಲಿ, ಪಟಿದಾರ್ ಮತ್ತೆ SDL. ರಜತ್ ಪಟಿದಾರ್ನ ಅಂದ್ರೆ ಆಕ್ಚುಲಿ ಫಸ್ಟ್ ಅನ್ಕ್ಯಾಪ್ಟ್ ಫಸ್ಟ್ ಇಂಡಿಯನ್ ಅದರ್ ದನ್ ವಿರಾಟ್ ಕೊಹ್ಲಿ ಟು ಬಿ ರಿಟೈನ್ಡ್ ಬೈ RCB. ಅಲ್ಲೇ ಗೊತ್ತಾಗುತ್ತೆ ನಾವ್ ಎಷ್ಟ್ ಚೆನ್ನಾಗಿ ರಿಟೈನ್ಷನ್ಸ್ ಎಲ್ಲ ಮಾಡಿದೀವಿ ಪಾಸ್ಟ್ ಅಲ್ಲಿ. ಹೆಂಗೋ ಹಂಗ ಹೇಳ್ತಿಯಲ್ಲೋ, ಇನ್ಸಲ್ಟ್ ಮಾಡಿದ್ವಿ ನನ್ನಲ್ಲೋ. ಸರ್ಫರಾಜ್ ಖಾನ್ ರಿಟೈನ್ ಮಾಡಿದೀವಿ ನಾವು. ಅವ್ರನ್ನ ಕ್ಯಾಲಿಬರ್ ಅಲ್ಲಿ ನಾವು ಕನ್ಸಿಡರ್ ಮಾಡಲ್ಲ. ಅಲ್ಲ ಈಗ ಟೆಸ್ಟ್ ನಲ್ಲಿ ಮೈನ್ ಆಗಿದ್ದ, ಈಗ ಹೊಟ್ಟೋದ, ಬಟ್ ಅದ್ ಬೇರೆ ವಿಷಯ. ಬಟ್ ಚಹಲ್ನು ಮುಂಚೆ ರಿಟೈನ್ ಮಾಡಿದ್ವಿ, ನಾವು ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಅಂದ್ರೆ ನಾವು ಅನ್ಯಾಯವಾಗಿ ಅವ್ರನ್ನ ಬಿಟ್ಕೊಟ್ಬಿಟ್ವಿ, ಅದೊಂದಿರೋದು. ರಜತ್ ಪಟಿದಾರ್ ಮಿಡ್ಲ್ ಓವರ್ಸ್ ನಲ್ಲಿ ಸ್ಪಿನ್ ಅನ್ನ ಅಟ್ಯಾಕ್ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ಅವರ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಟೈಮ್. ಹಾಗಂತ ಪೇಸ್ ಮೇಲೆ ಆಡ್ಬಾರ್ದು ಅಂತಲ್ಲ, ಬಟ್ ಅವ್ರು ನಮ್ಗೆ ಬೇಕಾಗಿರೋದು ಅದೇನೇನೆ. ಆಮೇಲೆ ಡೈನಮಿಕ್ ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಅವರು ಪವರ್ ಪ್ಲೇ ನಲ್ಲಿ ಆದಷ್ಟು ಹೋಗದೇ ಇರೋದೇ ಒಳ್ಳೇದು, ಯಾಕಂದ್ರೆ ಅವರು ತುಂಬಾ ಸತಿ ಔಟ್ ಆಗಿದ್ದಾರೆ ಆ ಟೈಮ್ ನಲ್ಲಿ. ಅಷ್ಟೇ. ಪವರ್ ಪ್ಲೇ ಎಷ್ಟ್ದನ್ನ ಡೆತ್ಗೆ ಇಟ್ಕೋಬಾರ್ದು, ಲಾಸ್ಟ್ ಟೈಮ್ ಕಲ್ತ್ಕೊಂಡಿದೀವಿ ನಾವು. ಅದು ಲಾಸ್ಟ್ ಟೈಮ್ ಚೆನ್ನೈ ಮೇಲೇನೋ ಚೆನ್ನಾಗಿ ಮಾಡಿದ್ರು, ಬಟ್ ಅದನ್ನ ಎವ್ರಿ ಟೈಮ್ ರಿಲೈ ಮಾಡಕ್ ಆಗಲ್ಲ. ಹಂಗೆ ನಾವು ಜೆನ್ಯೂನ್ ಡೆತ್ ಬೌಲರ್ ತಗೋಬೇಕು. ಸೊ ನಾವ್ ಇಲ್ಲಿ ನೋಡ್ತು ಅಂದ್ರೆ ನಾವು ಶಾರ್ಟ್ ಲಿಸ್ಟ್ ಮಾಡಿರೋ ಒಂದು 15 ಪೀಪಲ್ ಅಲ್ಲಿ ಇವಾಗ ರಬಾಡ ತಗೊಳ್ಳೇಬೇಕು. ನಾ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ರಬಾಡ ಯಾಕೆ ತಗೋಬೇಕು ಅಂತ. ಈ ಜಿಯೋ ಸಿನಿಮಾನಲ್ಲಿ ಒಂದು ಮಾಕ್ ಆಕ್ಷನ್ ನೋಡಿದ್ವಿ ನಾವು ಇವತ್ತು. ಅದನ್ನೆಲ್ಲ ಎಲ್ಲಾರು ಸ್ವಲ್ಪ ಸ್ಮೋಕ್ ಮಾಡ್ಕೊಂಡ್ ಬಂದ್ ಬಿಡ್ ಮಾಡ್ದಂಗ್ ಮಾಡಿ ಎಲ್ಲ ಹೈ ಪ್ರೈಸ್ ಹೋಗ್ತಿತ್ತು. ಫಸ್ಟ್ ಮಾರ್ಕಿ ಸೆಟ್ ನಲ್ಲಿ ರಬಾಡದನೇ ಲೋಯೆಸ್ಟ್ ಪ್ರೈಸ್ ಇದ್ದಿದ್ದು, ಬಟ್
ಡಸ್ ದಟ್ ಮೇಕ್ ಹಿಮ್ ದ ಕ್ವಾಲಿಟಿ ಪ್ಲೇಯರ್ ಅಮಂಗ್ ದೋಸ್ 6 ಪ್ಲೇಯರ್ಸ್ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ನೀನ್ ಇದಕ್ಕೆ ಹೋದ್ರೆ ಆಕ್ಷನ್ ಲಿಸ್ಟ್ ಹೋದ್ರೆ ಫಸ್ಟ್ ಲಿಸ್ಟ್ ನಲ್ಲಿ ಹೆವಿ ಇನ್ಫ್ಲೇಷನ್ ಇರುತ್ತೆ ಬೇರೆ ಪ್ಲೇಯರ್ಸ್ಗೆ. ಈಗ ಜಾಸ್ ಬಟ್ಲರ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ರಿಷಬ್ ಪಂತ್ ಆಗಿರ್ಬೋದು, ಹರ್ಷದೀಪ್ ಆಗಿರ್ಬೋದು, ಸ್ಟಾರ್ಕ್ ಆಗಿರ್ಬೋದು. ಈ 6 ಪ್ಲೇಯರ್ಸ್ ನಲ್ಲಿ ಕ್ಯಾಲಿಬರ್ ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಬಟ್ ರಬಾಡಾನ ಈ 6 ಪ್ಲೇಯರ್ಸ್ ಅಲ್ಲಿ ರಿಲೇಟಿವ್ಲಿ ನಮ್ಗೆ ಚೀಪ್ ಆಗಿ ಸಿಗ್ತಾರ ಅವರು. ಬಟ್ RTM ಇವ್ರನ್ನ ಇದೆ ಪಂಜಾಬ್ ಆರ್ ಟಿ ಎಂ ಅವ್ರು ಮಾಡೋದು ನಂಗೆ ಡೌಟ್ ಇದೆ. ಯಾಕೆ ಅಂತಂದ್ರೆ ಅವರು ಲಿಯಮ್ ಲಿವಿಂಗ್ ಸ್ಟೋನ್ ಆಮೇಲೆ ಹರ್ಷದೀಪ್ ಅವರಿಬ್ರನ್ನ ಆರ್ ಟಿ ಎಂ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. 4 ಇದೆಯೋ ಅವ್ರ ಹತ್ರಲ್ಲೂ. ಹಾಕಿದ್ರು ಅವ್ರ ಬಜೆಟ್ ಪ್ರಕಾರ ಅವ್ರು ಮಾಡ್ಬೇಕು. ಇವೊಂದು ಅವ್ರ ಹತ್ರ 120 ಕೋಟಿ ಇದೆ ಅಂದ್ರೂ ಇಷ್ಟು 110 120 110 ಅಲ್ಲ 110.110 110 ಇದೆ ಅಂದ್ರೂ ಅವ್ರು ಕ್ಯಾಪ್ಟನ್ ಬೇಕು. ಕ್ಯಾಪ್ಟನ್ಗೆನೆ ಅವ್ರು ಮಿನಿಮಮ್ 20-25 ಕೋಟಿ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಪ್ಲಸ್ ಬೇರೆ ಟೀಮ್ಸ್ ಅವ್ರ ಹತ್ರ ಜಾಸ್ತಿ ಪರ್ಸ್ ಇದೆ ಅಂತಾನು ಕನ್ಸಿಡರ್ ಮಾಡಿರ್ತಾರೆ. ಯಾಕಂದ್ರೆ ಅವ್ರು ಜಾಸ್ತಿ ಬಿಡ್ ರೈಸ್ ಮಾಡೋಣ ಅಂತ. ಸೊ ಅದನ್ನ ಅವ್ರು ಕನ್ಸಿಡರ್ ಮಾಡ್ಬೇಕು. ಸೊ ನಾನು ಹೇಳಿದ್ರೆ ಅವ್ರ ರಿಟೆನ್ಷನ್ ಪಕ್ಕಾ ಲಿಯಮ್ ಲಿವಿಂಗ್ಸ್ಟೋನ್ ರಿಟೆನ್ಷನ್ ಆರ್ ಟೀಮ್ ಯೂಸ್ ಮಾಡೇ ಮಾಡ್ತಾರೆ. ಆಮೇಲೆ ಹರ್ಷದೀಪ್ ಸಿಂಗ್ನು ಪಕ್ಕಾ ರಿಟೆನ್ಷನ್ ಅಂತ ಹೇಳ್ತೀನಿ ಆರ್ ಟೀಮ್ ಯೂಸ್ ಮಾಡಿ. ಅದ್ ಬಿಡ್ತು ಅಂತಂದ್ರೆ ಬೇಸ್ಟ್ ಅನ್ಲೈಕ್ಲಿ. ಜಿತೇಶ್ ಶರ್ಮಾನು ಚಾನ್ಸಸ್ ಇದೆ. ರಾಹುಲ್ ಚಹರ್ ಅನ್ಲೈಕ್ಲಿ ಅವ್ರ ರಿಟೆನ್ಷನ್ ಮಾಡೋ. ಅದ್ ಬಿಟ್ರೆ ಬೇರೆ ಎಲ್ಲ ಜೊತೆಗಳಿದ್ದಾರೆ. ಸೊ ರಬಾಡ ನಾನ್ 50-50 ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಬೇರೆ ಪ್ಲಾನ್ಸ್ ಇಟ್ಕೊಂಡಿರ್ಬೋದು. ಪ್ಲಸ್ ರಬಾಡ ಆ ಪಿಚ್ಗೆ, ಮೊಹಾಲಿ ಪಿಚ್ಗೆ ಸೂಟ್ ಆಗಲ್ಲ. ಲಾಸ್ಟ್ ಟೈಮ್ ಅವ್ರು ಆಕ್ಚುಲಿ ಮೊಹಾಲಿನಲ್ಲಿ ಅಷ್ಟೊಂದು ಚೆನ್ನಾಗಿ ಅವ್ರೇನ್ ಮಾಡ್ಲಿಲ್ಲ. ಪ್ಲಸ್ ಅವ್ರದ್ದು ಒಂಥರ ಅನ್ಪ್ರೆಡಿಕ್ಟಬಲ್ ಹೋಮ್ ಗ್ರೌಂಡ್. ಒಂದೊಂದ್ಸತಿ ಮೊಹಾಲಿ ಆಡ್ತಾರೆ, ಒಂದ್ಸತಿ ಧರ್ಮಶಾಲೆಯಲ್ಲಿ ಆಡ್ತಾರೆ. ಅವ್ರು ಅದನ್ನು ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಲಿಟ್ರಲಿ 2 ಹೋಮ್ ಗ್ರೌಂಡ್ ಇದೆ ಅವ್ರಿಗೆ. ನೀನ್ ಹಂಗ್ ನೋಡಿದ್ರೆ ಹರ್ಷದೀಪ್ಗೆ ಅವ್ರ ಕಂಡೀಷನ್ಸ್ ಇಂದ ಎಷ್ಟು ಹೆಲ್ಪ್ ಸಿಗುತ್ತೆ ಅಂದ್ರೆ, ಅವನ್ಗ ಹೆಲ್ಪ್ ಸಿಗ್ಲಿಲ್ಲ ಅಂದ್ರೆ ವರ್ಸ್ಟ್ ಬೌಲರ್ ಹರ್ಷದೀಪ್. ಆನೆಸ್ಟ್ ಆಗಿ ಪಕ್ಕ ಹರ್ಷದೀಪ್ಗೆ ಆರ್ ಟೀಮ್ ಯೂಸ್ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ. ರಬಾಡ ಒಳ್ಳೆ ಚಾನ್ಸು ಇದೆ ನಮ್ಗೆ ಸಿಗೋದು, ತಗೊಳ್ಳೇಬೇಕು. ಯಾಕಂದ್ರೆ ಎಸ್ಪೆಷಲಿ ಚಿನ್ನಸ್ವಾಮಿಲಿ ವೇರಿಯೇಷನ್ಸ್ ಮಾಡೋದು, ಆಮೇಲೆ ಪೇಸು ಇದೆ, ಡೆತ್ ಓವರ್ಸ್ ಮಾಡ್ಬೋದು, ಓವರ್ ಪ್ಲೇ ಮಾಡ್ಬೋದು. ಕಿಲ್ಲರ್ ಬೌನ್ಸರ್ಸ್ ಇದೆ ಅವ್ರ ಹತ್ರ, 2 ಬೌನ್ಸರ್ ರೂಲ್. ಇವ್ರ ಹತ್ರ ಕ್ಲಾಸಿಕ್ ಈಗ ಬುಮ್ರಾ ತರ ರೋಲ್, ಅಪ್ ಫ್ರಂಟ್ 2 ಓವರ್, ಎಂಡ್ ಅಲ್ಲಿ 2 ಓವರ್. ನಾವ್ ಯಾವಾಗ್ಲೂ ಮುಂಬೈ ತರ ಆಗೋದು. ಆಮೇಲೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. RCB ಲಿಟ್ರಲಿ ಫೇಸ್ ಬೌಲಿಂಗ್ ಲೀಡರ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಮತ್ತೆ ಅಷ್ಟು ಇನ್ಫಾರ್ಮಲ್ ಇದಾರೆ ಅವರು. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲಾ ಫಾರ್ಮ್ಯಾಟ್ ಅಲ್ಲಿ. ನಂಗೆ ಮೇನ್ಲಿ ಅವ್ರು ಯಾಕೆ ಇಷ್ಟ ಅಂದ್ರೆ, ಹಿ ಇಸ್ ಔಟ್ ಅಂಡ್ ಔಟ್ ಟೀಮ್ ಪ್ಲೇಯರ್. ಅಂದ್ರೆ ಅವ್ರು ಯಾವತ್ತೂ ಈಗೋನ ತಂದಿದ್ದು ಅವೆಲ್ಲ ಏನು ಇಲ್ಲ. ಸೊ ತುಂಬಾ ರೆಸ್ಪೆಕ್ಟ್ ಇದೆ ಎಲ್ಲಾರ್ಗು ಅವ್ರ ಮೇಲೆ. ಆಮೇಲೆ ಎಲ್ಲಾರ್ಗು ಭಯಾನೂ ಇದೆ ಅವ್ರು ಬೌಲಿಂಗ್ ಮಾಡಿದ್ರೆ. ಸ್ಟಾರ್ಕೂನು ಹೇಳ್ಬೋದು ಇದೇ ತರನೇ, ಬಟ್ ನಾವ್ ಹತ್ರ ಆಗ್ಲೇ ಇದೆಯಲ್ಲ ಲೆಫ್ಟ್ ಆರ್ಮ್ ಒಂದು. ಬಟ್ ಲೆಫ್ಟ್ ಆರ್ಮ್ ರೈಟ್ ಆರ್ಮ್ ಹಂಗ್ ಕನ್ಸಿಡರ್ ಮಾಡಕ್ ಆಗಲ್ಲ. ಇವಾಗ ಮೇನ್ ಇಂಡಿಯನ್ ಟೀಮ್ ಅಲ್ಲಿ ಯಾರು ಇಲ್ಲ ಲೆಫ್ಟ್ ಆರ್ಮರ್ಸ್ ಇಲ್ಲ ನೋಡ್ತಂದ್ರೆ. ಬಟ್ ಅಟ್ಯಾಕ್ ಚೆನ್ನಾಗೇ ಇದೆ. ಅದ್ ಏನಿದ್ರು ಅವ್ರು ಏನ್ ರೋಲ್ ಪ್ಲೇ ಮಾಡ್ತಾರೆ ಮತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅವ್ರು ಎಕ್ಸಿಕ್ಯೂಟ್ ಮಾಡಕ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಕ್ಚುಲಿ. ಅದೇನು ಕರೆಕ್ಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ನಮ್ಗೆ ಯಶ್ ದಯಾಲ್ ಲೆಫ್ಟ್ ಆರ್ಮರ್ ಆದ್ರೂ ಅವ್ನು ಓವರ್ ದ ವಿಕೆಟ್ ರೈಟ್ ಹ್ಯಾಂಡ್ ಆಂಗಲ್ಸ್ ಮಾಡೋದು. ಬಟ್ T20 ಅದೆಲ್ಲ ಆಕ್ಚುಲಿ ಮ್ಯಾಟರ್ ಆಗ್ಬಾರ್ದು. ಯಾಕಂದ್ರೆ ಪಿಚ್ ಬಾಲು ಅವೆಲ್ಲ ಏನೋ ಅಂದ್ರೆ ಕನ್ಸಿಡರೇ ಮಾಡಕ್ ಆಗಲ್ಲ ಮಾಡ್ತು ಅಂತಂದ್ರೆ. ಅನ್ಲೆಸ್ ಸ್ವಲ್ಪ ಡ್ಯೂ ಇದೆ ಆತರ ಏನಾರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇತ್ತು ಅಂದ್ರೆ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅದೇನಿದ್ರು ಬೌಲರ್ ಸ್ಕಿಲ್ ಮತ್ತೆ ಅವ್ರ ಕಾನ್ಫಿಡೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ.
ಪ್ಲಸ್ ಯುಜ್ವೇಂದ್ರ ಚಹಲ್ ಈ ಸತಿ ನಾನು ಅನ್ಕೊಳ್ಳೋದು ಇವ್ರು ಮಸ್ಟ್ ಬೈ ಅಂತ RCBಗೆ. ಅವ್ರು ಲಿಟರಲಿ ಅವ್ರನ್ನ ಬಿಟ್ಟು 5 ವರ್ಷ ಅನುಭವಿಸಿ ಈಗ ವಾಪಸ್ ಅವ್ರ ಹತ್ರನೇ ಬರೋದಾಗಿದೆ. ಅದೇನೆ. ತೀರಾ ಹಸರಂಗ ಆಮೇಲಿಂದ ಕರಣ್ ಶರ್ಮಾ ಇಂಥವ್ರನ್ನೆಲ್ಲ ತಗೊಂಡು ನಾವು ಹೆಂಗೆ ಅಂತಂದ್ರೆ ಇನ್ ಸರ್ಚ್ ಆಫ್ ಗೋಲ್ಡ್ ವಿ ಲಾಸ್ಟ್ ಡೈಮಂಡ್ ಅಂತಾರ ಮೀಮ್ ಇದೆಯಲ್ಲ ಆ ತರ ಆಗಿದೆ ಇಲ್ಲಿ. ನಾವೇನು ಅದು ಸುಮ್ನೆ ಅಸಹ್ಯತನ ತೋರ್ಸಿದ್ ನಾವು. ಅದು ಹಸರಂಗ ಎಂತ ಬೌಲರೇ ಆಗಿರ್ಬೋದು, ಅವನನ್ನ ತಗೊಂಡಿರ್ಬೋದಾಗಿತ್ತು ಅಡಿಷನಲ್ ಆಗಿ. ಚಹಲ್ನ 6 ಕೋಟಿಗೆಲ್ಲ ಬಿಟ್ಕೊಟ್ಟಿದೀವಿ. ಅದನ್ನು ಈಗ ಈಗಿರೋ RTM ರೂಲ್ ಇರ್ಲಿಲ್ಲ ಅವಾಗ ಏನ್ ಹೈಕ್ ಗೀಕ್ ಅವೆಲ್ಲ ಏನು ಇಲ್ಲ. ಸುಮ್ನೆ ಎತ್ತಿದಿದ್ರೆ 6 ಕೋಟಿಗೆ ಚಹಲ್ ಬಿಡೋದ್ರ ಬಗ್ಗೆ ಮಾತಾಡೋದು ಇಷ್ಟ. ಬಟ್ ಇವ್ರು ಮಸ್ಟ್ ಬೈ. ಈ ನನ್ ಮಗನೇ ಇದ್ದಿದ್ದಲ್ವಾ ಅವಾಗ್ಲೂ, ಪ್ರಥಮೇಶ್ ಮಿಶ್ರಾನೇ ಇದ್ದಿದ್ದು. ರಮೇಶ್ ಮಿಶ್ರಾನೇ, ಬಟ್ ಮೈಕೆಸನ್ ಡಿಸಿಷನ್ ಮಾಡಿದ್ದು ಅಂತ ಅವನೇ ಹೇಳಿದ ನಾವು. ಯಾಕೆಂದ್ರೆ ಆಪ್ಷನ್ ಲಿಸ್ಟ್ ಅಲ್ಲಿ ಫಸ್ಟ್ ಬಂದ್ರು ಸೆಕೆಂಡ್ ಬಂದ್ರು ಅಂತ ಏನೋ ಸುಮ್ಮನೆ ಎಕ್ಸ್ಕ್ಯೂಸ್ ಕೊಡ್ತಾರೆ, ಬಟ್ ರಿಲೀಸ್ ಮಾಡೋ ಡಿಸಿಷನ್ ತಗೊಂಡಿದ್ ಮೈಕೆಸನ್. ಒಂದಕ್ಕೆ ನಾವು ಏನಂದ್ರು ಬಟ್ ಅವನ್ ಮೇಲೆ ನನಗೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆಯೋ ಪಾಪ, ಕಷ್ಟಪಟ್ಟಿದ್ದಾನೆ. ಬಟ್ ಇದೊಂದು ದೊಡ್ಡ ಮಿಸ್ಟೇಕ್ ಅಂತಾನೆ ಹೇಳ್ತೀನಿ ಮಾಡಿದ್ದು. ಇದೊಂದ್ ಬಿಟ್ರೆ ಆಕ್ಚುಲಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಟೀಮ್. ಅಲ್ಲಿ ವೇರಿಯೇಷನ್ಸ್ ಬದಲು ಸ್ಲೋರ್ ಒನ್ ಅಂತ ಹಾಕು, ಯಾಕಂದ್ರೆ ನಾವ್ ಎಲ್ಲ ಹಾಕಿದೀವಿ. ನಮ್ಮ ಬೌಲಿಂಗ್ ಅಟ್ಯಾಕ್ ಈಗ ಒಬ್ರು ಅಂದ್ರೆ ಫ್ರಂಟ್ ಲೈನ್ ಪೇಸರ್, ಒಬ್ರು ಸಪೋರ್ಟ್ ಪೇಸರ್ ಅಂತ ಪವರ್ ಪ್ಲೇ ಮಾಡಕ್ ಆಗೋದು, ಆಮೇಲಿಂದ ಒಬ್ರು ಲೆಗ್ ಸ್ಪಿನ್ನರ್. ಸೊ ನಮ್ ಏನು ಅಂತಂದ್ರೆ ಇನ್ನೊಬ್ರು ಇಂಡಿಯನ್ ಫಾಸ್ಟ್ ಬೌಲರ್ ಬೇಕು. ನನ್ ಕೇಳಿದ್ರೆ ವೈಶಾಖ್ RTM ಯೂಸ್ ಮಾಡೋದು ವೈಸ್ ಅಂತ ಅನ್ಸುತ್ತೆ ನನಗೆ. ನನ್ಗೆ ವೈಶಾಖನ್ನ ಇಟ್ಕೋಬಹುದು ನಾನು. ಐ ಆಮ್ ನಾಟ್ ಅಗೇನ್ಸ್ಟ್ ವೈಶಾಖ್, ಬಟ್ ಭುವನೇಶ್ವರ್ ಕುಮಾರ್, ನಟರಾಜನ್ ಡೆತ್ತ. ಬೇಸಿಕಲಿ ಏನು ಅಂತಂದ್ರೆ ಬೇರೆ ಯಾರ ಬೌಲರ್ಸ್ ಬಂದ್ ಚೆನ್ನಾಗಿ ಹೊಡ್ಸ್ಕೊತಾ ಇದ್ರೆ ಯಾವತ್ತು ಇಫ್ ಇಟ್ ಇಸ್ ನಾಟ್ ದೇರ್ ಡೇ ಇವ್ರು ಸ್ಟೆಪ್ ಇನ್ ಆಗಿ ಇವ್ರು ಕಂಟ್ರೋಲ್ ಮಾಡ್ಬೇಕು, ಆತರ ರೋಲ್ ಪ್ಲೇ ಮಾಡ್ಬೇಕು ಇವ್ರು. ನನ್ಗ ಅದಕ್ಕಿಂತ ವೈಶಾಖ್ನ ವಿಕೆಟ್ ಟೇಕಿಂಗ್, ವೈಶಾಖ್ದು ವೇರಿಯೇಷನ್ಸ್ ಎಲ್ಲಾನು ಅವ್ರು ಹೊಡ್ಸ್ಕೋತಾರೆ. ಸ್ಲೋವರ್ ಒನ್ ಯಾರು ಪಿಕ್ ಮಾಡಿದ್ರೆ ಪಕ್ಕ ಹೊಡಿತಾರೆ. ಬಟ್ ಅವ್ರ ಮೇನ್ ಸ್ಟ್ರೆಂತ್ ನನ್ ಪ್ರಕಾರ ಹರ್ಷಲ್ ಪಟೇಲ್ ತರಾನೇ ಅವ್ರು ಡೆವಲಪ್ ಆಗ್ಬೋದು. ಏನು ಅಂದ್ರೆ ರನ್ಸ್ ಹೊಡ್ಸ್ಕೊಂಡ್ರು ಅವ್ರ ವಿಕೆಟ್ ಗಳು ತೆಗಿಬಹುದು ಚೆನ್ನಾಗಿ. ನನಗೆ ಆತರ ನೋಡ್ಬೇಕು ಅಂತ ಅವ್ರ ಆಸೆ. ರನ್ಸ್ ಬೆಂಗಳೂರಿನಲ್ಲಿ ಬಂದೇ ಬರುತ್ತೆ, ಎಸ್ಪೆಷಲಿ ಪೇಸರ್ಸ್ಗೆ. ಬೆಂಗಳೂರಿನಲ್ಲಿ ಎರಾಬೇರಿ ಚೆಚ್ತಾರೆ, ಅದು ಒಳ್ಳೆ ಬಾಲ್ಗೂ ಪನಿಷ್ ಮಾಡ್ತಾರೆ ಬೆಂಗಳೂರಿನಲ್ಲಿ. ಬಟ್ ನನ್ ಪ್ರಕಾರ ವೇರಿಯೇಷನ್ಸ್ ಅವ್ರಿಗೆ ಇರೋದು ಅದ್ರದ್ದು ಟ್ರೂ ಸ್ಟ್ರೆಂತ್ ವಿಕೆಟ್ ತೆಗೆಯೋದ್ರಿಂದಾನೇ ಅವ್ರು ರಿಯಲೈಸ್ ಮಾಡಕ್ ಆಗೋದು ಅಂತ ನನ್ನ ಒಪಿನಿಯನ್. ಆಮೇಲೆ ನೀನ್ ಹೇಳ್ದಂಗೆ ಬರ್ಲೇಬೇಕು ಅವ್ರು. ಒಂದು ಪ್ರೆಷರ್ ಸಿಚುವೇಶನ್ ಅಲ್ಲಿ ಅವರು ನರ್ವಸ್ ಆಗ್ದಲೇ ಸ್ಟೆಪ್ ಇನ್ ಮಾಡ್ಬೇಕು. ಇನ್ನೊಂದು ರಬಾಡಾ ಅಂತ ಬೌಲರ್ಗೆ ಇನ್ನೊಂದ್ ಎಂಡ್ ಇಂದ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಒಬ್ಬರೇ ಒಂದ್ ಎಂಡ್ ಇಂದ ಮಾಡ್ಬೇಕು ಎವ್ರಿ ಮ್ಯಾಚ್ ಅಂತಂದ್ರೆ ಅದು ಮತ್ತೆ 2016 ತರಾನೇ ಆಗುತ್ತೆ. ಡರ್ಕ್ ನಾನೆಸ್ ಒಂದಷ್ಟು ದಿನ ಮಾಡಿದ್ದು. ಡರ್ಕ್ ನಾನೆಸ್ ಆಮೇಲೆ ಇಂಜುರಿ ಆಯ್ತು, ಆಕ್ಚುಲಿ ಒಳ್ಳೇದು ಅಂತಾನೆ ಹೇಳ್ಬೇಕು, ಯಾಕಂದ್ರೆ ರಿಪ್ಲೇಸ್ಮೆಂಟ್ ಆಗಿ ಗೇಲ್ ತಗೊಂಡಿದ್ದು. ಯಾವಾಗ ಆಡಿದ್ದು ಅಂದ್ರು ಗೇಲ್ ಏನೋ ದ್ವೇಷ ಇಟ್ಕೊಂಡು ನಾಗರಾವ್ ಮೂವಿ ವಿಷ್ಣುವರ್ಧನ್ ತರ ಬಂದ್ಬಿಟ್ಟು KKR ಮೇಲೆ 100 ಹೊಡೆದ್ಬಿಟ್ಟ. ಅದು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಅಂತ ಯಾರು ಕೇರೆ ಮಾಡ್ಲಿಲ್ಲ. ಏನ್ ಮಾಡ್ತಾರೆ ಯಾರು ಆಡಿಸ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ RCB. ಬಟ್ ನಂಗೆ ಸಪೋರ್ಟ್ ಪೇಸರ್ ರೋಲ್ಗೆ ಆಕ್ಚುಲಿ ವೈಶಾಖ್ ವಿಜಯ್ ಕುಮಾರ್ ತುಂಬಾ ಕ್ಯಾನ್ ಬಿ ಗ್ರೂಮ್ಡ್ ಇಂಟು ದ ರೋಲ್ ಅಂತ ಅನ್ಸುತ್ತೆ ನನಗೆ. ಗ್ರೂಮಿಂಗ್ ಇಂತ ವೈಶಾಖ್ ವಿಜಯ್ ಕುಮಾರ್ ಇಲ್ಲಿ ಬೇಡ ಅಂತಿಲ್ಲ. ಬೆಂಗಳೂರಿನಲ್ಲಿ ಅವ್ರು ಒಂಥರ ಒಳ್ಳೆ ಆಸೆಟ್ ಏನೇ, ಪ್ಲಸ್ ಇಂಪ್ಯಾಕ್ಟ್ ಇರೋದ್ರಿಂದ ಅವ್ರನ್ನ ಏನ್ ಎವ್ರಿ ಮ್ಯಾಚ್ ಆಡಿಸ್ಬೇಕು ಅಂತಾನು ಏನು ಇಲ್ಲ. ಅಂದ್ರೆ ಇನ್ನೊಂದು ಇದನ್ನು ಇಟ್ಕೋಬಹುದು. ನನ್ ಪ್ರಕಾರ ಭುವನೇಶ್ವರ್ ಕುಮಾರ್ ಮಸ್ಟ್ ಅಲ್ಲ, ಆತರ ಒಬ್ರು ಬೌಲರ್ ಬೇಕೇ ಬೇಕು. ಸ್ವಿಂಗಿಂಗು, ಆಮೇಲೆ ಈ ನಡುವೆ ಬೆಂಗಳೂರಿನಲ್ಲಿ ಫಸ್ಟ್ ಫ್ಯೂ ಓವರ್ಸ್ ಒಳ್ಳೆ ಮೂವ್ಮೆಂಟ್ ಸಿಗುತ್ತೆ. ಅವಾಗ ಏನು ಭುವನೇಶ್ವರ್ ಕುಮಾರ್ ಬಂದ್ರೆ ಆಟ ಆಡ್ಸ್ಬಿಡ್ತಾನೆ.
ಆಮೇಲೆ ಇನ್ನೊಂದು ನಟರಾಜನ್ ಒನ್ ಆಫ್ ದ ಬೆಸ್ಟ್ ಡೆತ್ ಬೌಲರ್ಸ್. ಏನಂತಾರೆ ವೈಡ್ ಯಾರ್ಕರ್ಸ್ ಅಲ್ಲಂತೂ ಸ್ಪೆಷಲಿಸ್ಟ್. ವೈಡ್ ಯಾರ್ಕರ್ಸ್ ಅಷ್ಟೇ, ಕಾಲ್ಗೆ ಹಾಕೋದು ಯಾರ್ಕರು ಅಷ್ಟೇ. ಆ ತರ ಒಂದ್ ಬೌಲರು T20 ನಲ್ಲಿ ಮಸ್ಟ್ ಹ್ಯಾವ್ ಅನ್ಸುತ್ತೆ ನನ್ ಪ್ರಕಾರ. ಐ ಆಮ್ ನಾಟ್ ಅಗೇನ್ಸ್ಟ್ ವೈಶಾಖ್ ವಿಜಯ್ ಕುಮಾರ್, ಬಟ್ ಮೋರ್ ರಿಲಯಬಲ್ ಆಪ್ಷನ್ ಇದ್ರೆ ಇನ್ನು ವೈಶಾಖನು ಫ್ರೀ ಆಗಿ ಮಾಡ್ಬೋದು ಅಂತ ನಂಗೆ ಅನ್ಸುತ್ತೆ. ವೈಶಾಖ್ನ ನನ್ ಪ್ರಕಾರ ಡೆತ್ ಅಲ್ಲಿ ಆಡ್ಸಕ್ಕೆ ಹೋಗ್ಬಾರ್ದು. ಹೌದು, ಅವ್ರು ಡೆತ್ ಅಲ್ಲಿ ಸೂಟೆಡ್ ಅಲ್ಲ, ಬಟ್ ಹ್ಮ್. ಸಿಚುವೇಶನ್ ಡಿಮ್ಯಾಂಡ್ ಮಾಡಿದ್ರೆ ಆಡ್ಸ್ಬೇಕಾಗುತ್ತೆ. ಬಟ್ ನಾನು ಹೇಳೋದು ಅವ್ರ ಬೆಸ್ಟ್ ಟೈಮ್ ಟು ಆಪರೇಟ್ ಇಸ್ ಬಿಟ್ವೀನ್ 8th and 16th ಓವರ್ ಅಂತಾನೆ ಅನ್ಸುತ್ತೆ. ಅದನ್ನು ಅವ್ರ ಎವ್ರಿ ಮ್ಯಾಚ್ 4 ಓವರ್ ಮಾಡ್ಲೇಬೇಕು ಅಂತ ಏನಿಲ್ಲ. ಯಾಕೆಂದ್ರೆ ಇವಾಗ T20 ಟ್ರೆಂಡ್ಸ್ ನೋಡ್ತು ಅಂತಂದ್ರೆ ಎವ್ರಿ ಟೀಮ್ ಹ್ಯಾಸ್ 6, 7, 8 ಬೌಲರ್ಸ್ ನೋಡ್ತು ಅಂದ್ರೆ ಪಾರ್ಟ್ ಟೈಮರ್ಸ್ ಅವರೆಲ್ಲ ಸೇರಿಸಿ. ಒಬ್ರು ಡೆತ್ ಓವರ್ ಸ್ಪೆಷಲಿಸ್ಟ್ ಮತ್ತೆ ನಿಮ್ ಫ್ರಂಟ್ ಲೈನ್ ಬೌಲರ್ ಮತ್ತೆ ನಿಮ್ ಫ್ರಂಟ್ ಲೈನ್ ಸ್ಪಿನ್ನರ್ ಇಬ್ರೆ ಮಾತ್ರ 4 ಓವರ್ ಮಾಡ್ತಾರೆ ಎವ್ರಿ ಮ್ಯಾಚ್. ಬಿಟ್ರೆ ಬೇರೆಯವರೆಲ್ಲ 4 ಓವರ್ಸ್ ಮಾಡೋ ಗ್ಯಾರಂಟಿನೇ ಇಲ್ಲ ನೋಡ್ತು ಅಂದ್ರೆ ಎವ್ರಿ ಮ್ಯಾಚ್ ಅಲ್ಲಿ. ಈಗ ನೀನು ವೈಶಾಖ್ನ ನೀನು ಇಂಪ್ಯಾಕ್ಟ್ ಆಗಿ ಅಥವಾ ವೈಶಾಖ್ನ ಚಹಲ್ನ ಯಾರೋ ಒಬ್ರನ್ನ ಇಂಪ್ಯಾಕ್ಟ್ ಆಗಿ ಒಳಗಡೆ ತಂದ್ರೆ, ನೀನ್ ಅದೇ ಟೈಮ್ ನಲ್ಲಿ ಭುವನೇಶ್ವರ್ ಅಥವಾ ನಟರಾಜನ್ನ ಇಟ್ಕೊಂಡಿದ್ರೆ ಅಂದ್ರೂ ವರ್ಕ್ ಆಗುತ್ತೆ. ನೀನ್ ಏನು ಕಾಂಪ್ರಮೈಸ್ ಮಾಡಲ್ಲ ಬ್ಯಾಟಿಂಗ್ ಆರ್ಡರ್ ನೋಡ್ಕೋಬೇಕು, ಯಾಕಂದ್ರೆ ಅದ್ರ ಸ್ಟ್ರೆಂತ್ ಹೆಂಗೆ ಇದೆ ಅಂತ ಡಿಪೆಂಡ್ ಆಗುತ್ತೆ. ಲಾಸ್ಟ್ ಫೋರ್ ಎಂಡ್ ಅಲ್ಲಿ ಬರೋರು ಆಡ್ಲಿಲ್ಲ ಅಂದ್ರೆ ಇನ್ನೆಷ್ಟು ಜನ ಬೇಕು ನಿನ್ಗೆ? ಬಟ್ ಇವಾಗ T20 ನಲ್ಲಿ ಎಲ್ಲರೂ ಬ್ಯಾಟಿಂಗ್ ಆಡ್ತಿರೋದು ಆಲ್ಮೋಸ್ಟ್ ಅಂಟಿಲ್ ನಂಬರ್ 9 ತನಕನೂ ಆಡ್ತಾರೆ. ಅಂದ್ರೆ ಇವಾಗ ನಂಬರ್ 6 ತನಕ ಅಂತೂ ಈಗ ಆಲ್ರೌಂಡರ್ಸೇ ಇರ್ತಾರೆ, ನಂಬರ್ 4, 6, 7, 8 ತನಕನೂ. ಸನ್ರೈಸರ್ಸ್ ಅಷ್ಟು ರನ್ಸ್ ಯಾರು ಹೊಡೆದಿಲ್ಲ ಇಲ್ಲಿವರೆಗೂ IPL ನಲ್ಲಿ ಲಾಸ್ಟ್ ಸೀಸನ್ ಹೊಡೆದಷ್ಟು. ಅವ್ರುನು ಏನ್ ಎಂಡ್ ಅಲ್ಲಿ ಯಾರು ಬಂದು ಅಷ್ಟೊಂದು ಹೊಡಿತಿರ್ಲಿಲ್ಲ. ಪ್ಯಾಟ್ ಕಮಿನ್ಸುನು ಏನ್ ಹೊಡೆದಿಲ್ಲ ಎಂಡ್ ಅಲ್ಲಿ, ಅಥವಾ ಅಬ್ದುಲ್ ಸಮದ್ ಅಷ್ಟೊಂದು ಎಂಡ್ ಅಲ್ಲಿ ಹೊಡೆದಿಲ್ಲ. ಆಮೇಲೆ ಲಾಸ್ಟ್ ಹೊಡಿತಿದ್ದು ಅಂದ್ರೆ ಕ್ಲಾಸ್ ಅನ್ನೇನೆ ಅಲ್ಲಿವರೆಗೂ ಹೇಳ್ಬೇಕಂದ್ರೆ ಸನ್ರೈಸರ್ಸ್ ಒಂಥರ ಅಂದ್ರೆ ಪರ್ಪಲ್ ಪ್ಯಾಚ್. ಅದು ಒಂದ್ 5 ಮ್ಯಾಚ್ ಹೊಡೆದ್ರು, ಒಂದ್ 5 ಮ್ಯಾಚ್ ಮತ್ತೆ ಹೊಡಿಲಿಲ್ಲ, ಮತ್ತೆ ಒಂದ್ 2 ಮ್ಯಾಚ್ ಹೊಡೆದ್ರು, 2 ಮ್ಯಾಚ್ ಹೊಡಿಲಿಲ್ಲ, ಆತರ ಫೈನಲ್ಸ್ ನಲ್ಲಿ ಏತ್ ಬಿಟ್ರು. ಭುವನೇಶ್ವರ್ ಕುಮಾರ್ ಒಳ್ಳೆ ಆಪ್ಷನ್ ಅಂತ ಅನ್ಸುತ್ತೆ. ಓಲ್ಡ್ DAWG ಅಂತ ಕರೆಕ್ಟ್ ಇದು ಡಾಗ್. ಹಳೆ ನಾಯಿಲು ಹಾಕ್ಬೇಡಲ್ಲ. ಇರ್ಲಿ. ಸುಯಶ್ ಶರ್ಮಾ ಒಳ್ಳೆ ಆಪ್ಷನ್. ಸುಯಶ್ ಶರ್ಮಾ ನಾನು ಅನ್ಕೊಳ್ಳಂಗೆ ಸುಯಶ್ ಶರ್ಮಾ ಗೇಮ್ ಟೈಮ್ ಡಿಮ್ಯಾಂಡ್ ಮಾಡ್ತಾರೆ. ಸೊ ಅದನ್ನ ನಾವು ಅಫೋರ್ಡ್ ಮಾಡಕ್ ಆಗಲ್ಲ ಎವ್ರಿ ಸಿಂಗಲ್ ಮ್ಯಾಚ್. ಅವ್ರು ಕೇಳ್ತಾರೆ ಅಂತ ನಾವು ಅವ್ರನ್ನ ಚಿದಂಬರಂ ಏಕಾನಲ್ಲಿ ಆಡಿಸ್ಬೋದು, ಬೆಂಗಳೂರು ಮೊಹಾಲಿಲೂ ಆಡಿಸ್ಬೋದು. ಅದು ಅವ್ರ ಪಾಪ ಕಿಂಗ್ಸ್ 11 ಪಂಜಾಬ್ ಎಷ್ಟು ಡಿಸ್ಅಡ್ವಾಂಟೇಜ್ ಅಂದ್ರೆ ಮೊಹಾಲಿ ಮತ್ತೆ ಧರ್ಮಸ್ಥಳ ಕಂಪ್ಲೀಟ್ ಆಪೋಸಿಟ್ ಕಂಡೀಷನ್ಸ್. ನೀನು ವಾಷಿಂಗ್ಟನ್ ಸುಂದರ್ ಅಂತ ತಗೊಂಡ್ರೆ ಸೆಕೆಂಡ್ ಸ್ಪಿನ್ನರ್ ಆಗೋಗುತ್ತೆ, ಬ್ಯಾಟಿಂಗ್ ಎಂಡ್ ಅಲ್ಲಿ ಬಂದು ಆಡೋದಕ್ಕೂ ಆಗುತ್ತೆ. ನಮ್ಗೆ ಮೇನ್ ನಮ್ ಇಡೀ ಸೆಲೆಕ್ಷನ್ ನೋಡ್ತು ಅಂತಂದ್ರೆ ನಮ್ಗೆ ಈಗ ಲ್ಯಾಕ್ ಆಗ್ತಿರೋದು ಕ್ಯಾಪ್ಟನ್. ಆಮೇಲಿಂದ ಒಬ್ಬ ಇನೋವೇಟಿವ್ ಶಾರ್ಟ್ ಪ್ಲೇಯರ್. ಕ್ಯಾಪ್ಟನ್ಸಿ ಕ್ಯಾಂಡಿಡೇಟ್ಸ್ ನಾನ್ ಕೊಡೋದು ರಿಷಬ್ ಪಂತ್ ಟ್ರೈ ಮಾಡ್ತೀವಿ, ಬಟ್ ನಮ್ಗೆ ಸಿಗಲ್ಲ ಗ್ಯಾರಂಟಿ. ನಮ್ಮಿರೋ ಬಜೆಟ್ಗೆ ಮತ್ತೆ ನಮ್ಮಿರೋ ರಿಷಬ್ ಪಂತ್ ಅಷ್ಟೊಳ್ಳೆ ಕ್ಯಾಪ್ಟನ್. ಟ್ರೈ ಮಾಡ್ತೀನಿ ಗುರು, ನಾನ್ ಹೇಳಿದ್ರೆ ಪ್ರಥಮೇಶ್ ಎತ್ತದಲ್ಲಿ ನಾಳೆ. ಅಲ್ಲ, ನಾನ್ ಜಸ್ಟ್ ಕೇಳ್ತಾ ಇದೀನಿ, ಜಸ್ಟ್ ಆಸ್ ಅ ಪ್ಲೇಯರ್ ನಾವ್ ತಗೊಳೋದಿಕ್ಕೆ ಅಂತ ಅಲ್ಲ. ನೀನ್ ಜಸ್ಟ್ ಸುಮ್ನೆ ಹೈ ಲೆವೆಲ್ ನೋಡಿದ್ರೆ ರಿಷಬ್ ಪಂತ್ ಅಷ್ಟೊಳ್ಳೆ ಕ್ಯಾಪ್ಟನ್ ಇಲ್ಲ.
ಸರಿ, ಒಂದು ಸ್ಟ್ಯಾಂಡರ್ಡ್ ಇಡೋಣ. ಫಾರ್ಮ್ ಗಿಂತ ಬೆಟರ್ ಕ್ಯಾಪ್ಟನ್ ರಿಷಬ್ ಪಂತ್. ಎಸ್. ಸರಿ, ಈಗ ಶ್ರೇಯಸ್ ಅಯ್ಯರ್ ಫಾಫ್ ಗಿಂತ ಬೆಟರ್ ಎಸ್. ಹೆಂಗೋ? ಶ್ರೇಯಸ್ ಅಯ್ಯರ್ ಲಾಸ್ಟ್ ಟೈಮ್ IPL ಗೆದ್ದಿತ್ತು. ಲೋ, ಆ ಟೀಮ್ ಇಟ್ಕೊಂಡು ಅದಕ್ಕೇನ್ ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಕ್ಯಾಪ್ಟನ್ಸಿ ಏನ್ ನಂಗೆ ಅಷ್ಟೊಂದ್ ಏನ್ ಕಾಣಿಸ್ಲಿಲ್ಲ. ಇಲ್ಲ, ಬಟ್ ಅಂದ್ರೆ ಆಕ್ಚುಲಿ ಶ್ರೇಯಸ್ ಅಯ್ಯರ್ ಮತ್ತೆ ರಿಷಬ್ ಪಂತ್ ಇದನ್ನೆಲ್ಲ ನೋಡ್ತು ಅಂತಂದ್ರೆ ಅವ್ರ ಟೀಮ್ ಮೇಟ್ಸ್ ಹೆಂಗ್ ಮ್ಯಾನೇಜ್ ಮಾಡ್ತಾನೆ ಅನ್ನೋದು ಆಕ್ಚುಲಿ ಸೋ ಮಚ್ ಬೆಟರ್ ಫಾಫ್ಗಿಂತ. ಹಾ, ನಾನ್ ಫಾಫ್ನೇ ಯಾವತ್ತೂ ರೇಟ್ ಮಾಡಿಲ್ಲ ಹೈಲಿ ಕ್ಯಾಪ್ಟನ್ ಆಗಿ. ಯಾವ್ದೇ ಫಾರಿನ್ ಕ್ಯಾಪ್ಟನ್ ಇದು ಫಸ್ಟ್ ಸೀಸನ್ ಬಿಟ್ರೆ ಯಾವತ್ತೂ ವರ್ಕ್ ಆಗಿಲ್ಲ. ಆಕ್ಚುಲಿ ಇವಾಗ ಅಬ್ಸರ್ವ್ ಮಾಡ್ತು ಅಂತಂದ್ರೆ ಕೊಹ್ಲಿ ಕ್ಯಾಪ್ಟನ್ ಇರ್ಬೇಕಾದ್ರೆ ಕೊಹ್ಲಿ ಚಹಲ್ನ ಬೆಸ್ಟ್ ಅಂದ್ರೆ he was able to get the best out of Chahal, was able to get the best out of Siraj, was able to get the best out of Navdeep Saini. ಆಮೇಲಿಂದ ಇನ್ಯಾರು ಬೇಕಾದಷ್ಟು ಜನ ಹಿಂಗೇನೆ. ಬಟ್ ಅದನ್ನು ನಮ್ಮ ಹತ್ರ ರಿಸೋರ್ಸಸ್ ಇಲ್ದಿರೋವಾಗ್ಲೂ ಸಡನ್ ಆಗಿ ಯಾರ್ಯಾರನ್ನ ತಂದ್ಬಿಟ್ಟು ವಿಕೆಟ್ ತೆಗಿತಿದ್ದ. ಆಕಾಶ್ ದೀಪ್ ಕೊಹ್ಲಿ ಕ್ಯಾಪ್ಟನ್ ಇರ್ಬೇಕಾದ್ರೆ ಬಂದ್ಬಿಟ್ಟು. ಆಕಾಶ್ ದೀಪ್ ಅಷ್ಟೇನೆ, ವಾಷಿಂಗ್ಟನ್ ಸುಂದರ್ ಅಷ್ಟೇನೆ, ನೀನು ಪವರ್ ಪ್ಲೇ ನಲ್ಲಿ ಆಡಿಸ್ತಿದ್ನಲ್ಲ. ಲಿಟರಲಿ 2006 ಸ್ಟುವರ್ಟ್ ಬಿನ್ನಿನೂ ಕೊಹ್ಲಿನೇ ಬೆಸ್ಟ್ ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಸ್ಟುವರ್ಟ್ ಬಿನ್ನಿ ಮಾತ್ರ ತರಬೇಡಲು. ನಾನು ಹೇಳ್ತಿರೋದು ನನ್ನ ಪಾಯಿಂಟ್ ಏನಂದ್ರೆ ಆತರ ಒಂದ್ ಪ್ಲೇಯರ್ ಟ್ರಸ್ಟ್ ಮಾಡಿ ಅವ್ರ ಸ್ಕಿಲ್ಸ್ ಬ್ಯಾಕ್ ಮಾಡಿ ಅವರಿಂದ ಬೆಸ್ಟ್ ಎಕ್ಸ್ಟ್ರಾಕ್ಟ್ ಮಾಡೋದು ಫಾಫ್ ಯಾವತ್ತೂ ಮಾಡಿಲ್ಲ ಅಂತ ಹೇಳ್ತೀನಿ. ಹಾ, ಫಾಫ್ ನಾನ್ ರೇಟ ಮಾಡಲ್ಲ ಆಸ್ ಅ ಕ್ಯಾಪ್ಟನ್, ಎಸ್ಪೆಷಲಿ ಇನ್ IPL. ಬಟ್ ದಟ್ ಅಪಾರ್ಟ್, ಆ ಎಕ್ಸ್ಪೀರಿಯನ್ಸ್ ಅದೆಲ್ಲ ಇರೋದು, ಆ ಕಾಮ್ನೆಸ್, ಅದನ್ನು ನಾವು ಸುಮ್ನೆ ರಿಜೆಕ್ಟ್ ಮಾಡಕ್ಕಾಗಲ್ಲ ಅವನು. ಬಟ್ ಇಲ್ಲಿ ನೋಡ್ತು ಅಂತಂದ್ರೆ ನಮ್ ಕ್ಯಾಪ್ಟನ್ಸಿ ಆಪ್ಷನ್ಸ್ ಇರೋದು ಅಂದ್ರೆ ಜಾಸ್ ಬಟ್ಲರ್, ಬಟ್ ಫಾರಿನ್ ಕ್ಯಾಪ್ಟನ್ಸ್ ನಾವು ಹೋಗೋದು ಬೇಡ ಆಕ್ಚುಲಿ. ಸೊ ಇಂಡಿಯನ್ ಕ್ಯಾಪ್ಟನ್ಸ್ ನೋಡ್ತಂದ್ರೆ ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, KL ರಾಹುಲ್, 3 ಜನ ನೋಡ್ತಂದ್ರೆ. ಅದ್ರಲ್ಲಿ ಬೆಟರ್ KL ರಾಹುಲ್ ಅಂತೀನಿ ನಾನು. ಬಟ್ ಇನ್ನೊಂದು ವೈಲ್ಡ್ ಕಾರ್ಡ್ ಏನು, ಬಟ್ ಇದು ಬ್ಯಾಕಪ್ ಆಪ್ಷನ್ ಆಗಿ ಇಟ್ಕೋಬೇಕು. ಯಾರು ಸಿಗ್ಲಿಲ್ಲ ಬೈ ಚಾನ್ಸ್ ಏನೋ ಹೇತ್ಕೊಂಡ್ಬಿಟ್ವಿ ಆಕ್ಷನ್ ಅಲ್ಲಿ ಅಂತಂದ್ರೆ ಅಶ್ವಿನ್. ಆಕ್ಚುಲಿ ತುಂಬಾ ಒಳ್ಳೆ ಆಪ್ಷನ್, ತುಂಬಾ ಬ್ರಿಲಿಯಂಟ್ ಮೈಂಡ್ ಅಶ್ವಿನ್, ಕ್ರಿಕೆಟಿಂಗ್ ಮೈಂಡ್ ಅಂತ. ಸೊ ಕನ್ಸಿಡರೇಷನ್ ಅಂತೂ ಮಾಡ್ಲೇಬೇಕು ಬ್ಯಾಕಪ್ ಆಗಿ. ಅವರು ನಾವೇನಾದ್ರು ವಾಟ್ಸ್ಆಪ್ ನಲ್ಲಿ ವಾಟ್ಸ್ಆಪ್ ಅಂತ ಯೂಟ್ಯೂಬ್ ನಲ್ಲಿ ಕಮೆಂಟ್ ಹಾಕಿದ್ರೆ ಅದನ್ನೇ ತಗೊಂಡು ಅಪ್ಲೈ ಮಾಡ್ಬಿಡ್ತಾರೆ ಅವರು. ಚಾನೆಲ್ ಇದೆಯಲ್ಲ. ಪ್ಲಸ್ ಅವ್ರಿಗೆ ಬೆಂಗಳೂರು ಕಂಡ್ರೇನು ಒಂದ್ ಸ್ವಲ್ಪ ಒಲ್ವಿದೆ. ಅದು ಅವ್ರು ಯಾವಾಗ್ಲೂ ಒಂಥರ ಸ್ಪೆಷಲ್ ಕಾರ್ನರ್ ಇಟ್ಟಿರ್ತಾರೆ ಬೆಂಗಳೂರಿಗೆ. ನಮ್ಮ ಹತ್ರ ಲಿಟರಲಿ ಇವಾಗ 4 ಆಪ್ಷನ್. ಆಮೇಲೆ ಇನ್ನೂ ಒಂದು ವೈಲ್ಡ್ ಲಿಸ್ಟ್ ಕಾರ್ಡ್, ಬಟ್ ಆಕ್ಚುಲಿ ನಾನು ಪ್ರಿಫರ್ ಮಾಡಲ್ಲ ಇದನ್ನ. ಕಿಶನ್ ಯಾರು? ಇಶಾನ್ ಕಿಶನ್. ಇಶಾನ್ ಕಿಶನ್ ಓಪನಿಂಗ್ ನಾವೇನಾದ್ರು ವಿಲ್ ಜಾಕ್ಸನ್ ಬಿಟ್ಕೊಡ್ತೀವಿ ಅಂದ್ರೆ ಇಶಾನ್ ಕಿಶನ್ ಅಂತ ಹೋಗುದು. ಬಟ್ ಇಶಾನ್ ಕಿಶನ್ ನನ್ನ ಪ್ರಕಾರ ವಿಲ್ ಜಾಕ್ಸನ್ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಸೊ ವಿಲ್ ಜಾಕ್ಸನ್ RTM ಮಾಡೋದೇ ವರ್ತ್ ಅಂತ ಅನ್ಸುತ್ತೆ. ಅಷ್ಟೊಂದು ಓಪನಿಂಗ್ ಗೆ ಇಟ್ಕೋಬಾರ್ದು. ನಂಗ 1 ಸೆಕೆಂಡ್ ನೀನ್ ಕಂಟಿನ್ಯೂ ಮಾಡ್ತೀರೋ, ನನಗೆ ಒಂದ್ ಕಾಲ್ ಬರ್ತಿದೆ. 2 minutes ಬಂದೆ. ನಾನು ಹೇಳ್ದಂಗೆ ವಿಲ್ ಜಾಕ್ಸನ್ ನಾವು RTM ಮಾಡೋದು ವೈಸ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಆಬ್ವಿಯಸ್ಲಿ ಇಂಡಿಯನ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಪ್ಲಸ್ ವಿಕೆಟ್ ಕೀಪರ್. ಸೊ ಇಶಾನ್ ಕಿಶನ್ ವಿಲ್ ಬಿ ಮೋರ್ ಎಕ್ಸ್ಪೆನ್ಸಿವ್ ದನ್ ವಿಲ್ ಜಾಕ್ಸನ್ ಪ್ರಕಾರ. ಈಗ ಬ್ಯಾಟ್ಸ್ಮನ್ ಹಾಕ್ಬಿಡು ವಿಲ್ ಜಾಕ್ಸ್. ಅವ್ನ್ ಬೇಕೇ ಬೇಕು ವಿಲ್ ಜಾಕ್ಸ್. ರಬಾಡಾಗೋ ಹಾಕು ಫಾರಿನ್. KL ರಾಹುಲ್ ಅಂತ ತಗೊಂಡ್ರೆ ವಿಲ್ ಜಾಕ್ಸನ್ ಓಪನಿಂಗ್ ಯಾಕೋ ಕಳಿಸ್ಬೇಕು. KL ರಾಹುಲ್ನ ಹಾಕ್ಬಿಡು. KL ರಾಹುಲ್ ಕ್ಯಾಪ್ಟನ್ಗೆ ಫಸ್ಟ್ ಪ್ರಿಫರೆನ್ಸ್ KL ರಾಹುಲ್ ಇರ್ಬೇಕು. ನಾವ್ ಲಾಸ್ಟ್ ಎಪಿಸೋಡ್ ಹಂಗೆಲ್ಲ ಅಂದ್ರೂನು ಹಾಳಾಗೋಗ್ಲಿ, ಇನ್ ಯಾರು ಬೆಟರ್ ಆಪ್ಷನ್ ಇಲ್ಲ ಕ್ಯಾಪ್ಟನ್ಗೆ. ನಂಗ್ ಪರ್ಸನಲಿ ಅಂತೂ ಯಾವತ್ತೂ ರಿಷಬ್ ಪಂತ್ ಅಥವಾ ಏನಂತಾರೆ ಅವನ ಹೆಸರೇನು, ಶ್ರೇಯಸ್ ಅಯ್ಯರ್ದು ಕ್ಯಾಪ್ಟನ್ಸಿ ಯಾವತ್ತೂ ಇಂಪ್ರೆಸ್ ಆಗಿಲ್ಲ. KL ರಾಹುಲ್ದು ಆಗಿಲ್ಲ, ಅದ್ ಬೇರೆ ವಿಷಯ. ಬಟ್ ಅಂದ್ರೂ ಅಟ್ಲೀಸ್ಟ್
ಬೆಟರ್ ಔಟ್ ಆಫ್ ದ 3 ಅನ್ಬೋದು. ಎಸ್ಪೆಷಲಿ ಕಂಪೋಸರ್ ಇರ್ಬೋದು. ಆ ಇದು ಕೋತಿ ಆಟಗಳು ಮಾಡಿದ್ನಲ್ಲ ರಿಷಬ್ ಪಂತ್, ಅದೇ ವಾಪಸ್ ಕರೆಯೋದು ಅದೆಲ್ಲ ಮಾಡ್ಬಾರ್ದು. ನೀನ್ ಹಂಗ್ ನೋಡಿದ್ರೆ ಡೆಲ್ಲಿದ್ ಒಳ್ಳೆ ಟೀಮೇ ಇತ್ತು, ಅಂದ್ರೆ ಡೀಸೆಂಟ್ ಟೀಮ್ ಇತ್ತು. ನೆಕ್ಸ್ಟ್ ಆಲ್ರೌಂಡರ್ ಹಾಕ್ಬಿಡು. ಬಂದೆ ಸೆಕೆಂಡ್ ಸ್ಪಿನ್ನರ್ ಅಲ್ವೋ, ಬ್ಯಾಕಪ್ ಸ್ಪಿನ್ನರ್ ಆಗ್ಬೋದು ಅಷ್ಟೇ, ಸಪೋರ್ಟ್ ಸ್ಪಿನ್ನರ್. ಬಟ್ ಅವ್ರ ಆಡಿದ್ರೆ ಆಡೇ ಆಡ್ತಾರಲ್ಲ ಮ್ಯಾಚ್. ಇಲ್ಲ, ಲಾಸ್ಟ್ ಟೈಮ್ ಅವ್ರು ಬೌಲಿಂಗೇ ಮಾಡ್ಲಿಲ್ವಲ್ಲ. ಅದು ತಲಾ ಟ್ಯಾಕ್ಟಿಕ್ಸ್ ಅವೆಲ್ಲ ಹೇಳ್ತಾರೆ ಬೇಡ ನೀನು. ಅದ್ ಕರೆಕ್ಟ್. ಯಾಕಂದ್ರೆ ತುಂಬಾ ಜನ ಬೇರೆ ಸ್ಪಿನ್ನರ್ಸ್ ಇದ್ರು, ತೀಕ್ಷಣ ಅಂತೆ, ಆಮೇಲೆ ಜಡೇಜಾ, ಮೊಯಿನ್ ಅಲಿ, ಎಷ್ಟೊಂದ್ ಜನ ಇದ್ರು. ಸೊ ಅಶ್ವಿನ್ ಹಾಕ್ಬಿಡು. ಅಶ್ವಿನ್ ನಾನು ಬೌಲರ್ ಅಂತಾನೆ ಹಾಕ್ತೀನಿ, ಆಲ್ರೌಂಡರ್ ಅಲ್ಲ ಅವರು. ಹೆಂಗೋ ಅಂತೀಯ ಈ ತರ. ಟೆಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಒಳ್ಳೆ ಆಲ್ರೌಂಡರ್ ಒಪ್ಕೋತೀನಿ, ಬಟ್ ಲಿಮಿಟೆಡ್ ಓವರ್ಸ್ ಅಲ್ಲಿ. ಪಾಕಿಸ್ತಾನ್ 2022 ವರ್ಲ್ಡ್ ಕಪ್ T20 ನಲ್ಲಿ ಅದೇ ಓವರ್ ಕವರ್ಸ್ ಹೊಡೆದ್ಬಿಟ್ಟು ಸಿಂಗಲ್ ತಗೊಂಡ್ರಲ್ಲ, ಒಂದ್ ವೈಡ್ ಬೇರೆ ಬಿಟ್ರು ಬಂದಿದ ತಕ್ಷಣ. ವೈಶಾಖನ್ ಕೆಳಗಡೆ ಹಾಕೋಲು, ಭುವನೇಶ್ವರನ್ ಮೇಲೆ ಹಾಕು. ನಿಂಗೆ ಯಾಕೆ ನಟರಾಜನ್ ಯಾಕೆ ಇಷ್ಟ ಇಲ್ಲ? ನಟರಾಜನ್ ನನ್ಗೆ ರೀಸೆಂಟ್ ಆಗಿ ಜಾಸ್ತಿ ಕ್ರಿಕೆಟ್ ಆಡಿಲ್ಲ ನಟರಾಜನ್ ವೀಕೆಂಡ್. ಬಟ್ ಅಂದ್ರೆ ವೈಡ್ ಯಾರ್ಕರ್ ಅವೆಲ್ಲ ಒಂಥರ ಬೇಕು, ಎಸ್ಪೆಷಲಿ ಡೆತ್ ಅಲ್ಲಿ. I would rather pick someone who has played cricket recently. ಅದು ನಾನು ಹೇಳ್ತಿರೋದು. ಬಟ್ ಇನ್ ಯಾರಿದಾರೆ ನಿಂಗ್ ಡೆತ್ ಬೌಲರ್ ಅಂತ ಯಾರಿದಾರೆ? ಬೇಕಾದಷ್ಟು ಜನ ಇದ್ದಾರೆ. ಹೇಳು. ವಿಜಯ್ ಶಂಕರ? ಇಲ್ಲ ಬೈ ಚಾನ್ಸ್ ಕ್ಲಿಕ್ ಆಗೋಯ್ತು. ಸ್ಕೂಟರ್ ಹಾಕೊಂಡು ನಿಮ್ ಮನೆಗೆ ಬಂದು ತಲೆ ಹೊಡಿತಿದ್ದೆ. ಆಕ್ಚುಲಿ ಒಳ್ಳೆ ಪ್ಲೇಯರ್ ಕಾರ್ತಿಕ್ ತ್ಯಾಗಿ. ತಗೋಬಹುದು, ಇಲ್ಲ ಅಂತಿಲ್ಲ, ಬಟ್ ರಿಸ್ಕೇನೆ. ಇದೊಂಥರ ಜಯದೇವ್ ಉನ್ನತ್ಕಟ್ ಅಂತ ತಗೊಂಡಂಗ ಆಗತ್ತೆ. ನಿಂಗ್ ಜ್ಞಾಪಕ ಇದೆಯಾ, ಹಿಂದಿನ ವರ್ಷ ಯಾರಿಗೆ, ಸನ್ರೈಸರ್ಸ್ಗೆ ಅನ್ಸುತ್ತೆ, ಹುಚ್ಚಾಪಟ ಚೆನ್ನಾಗ್ ಆಡಿದ್ರು ಜಯದೇವ್ ಉನ್ನತ್ಕಟ್. ನಮ್ಮ ಹತ್ರ ಬಂದ್ಬಿಟ್ಟು ತುಷಾರ್ ದೇಶಪಾಂಡೆ. ಆಪ್ಷನ್ಸ್ ಇದೆ, ಆಪ್ಷನ್ಸ್ ಇಲ್ಲ ಅಂತ ಏನ್ ಇಲ್ಲ. ಬಟ್ ನನ್ಗಂತೂ ನಟರಾಜನ್ ಇವ್ರ ಎಲ್ಲರಿಗೂ ಅರ್ಜೆಂಟ್ ಲವ್. ಇಂಥ ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಬಿಡ್ ಅಂತೂ ಮಾಡ್ಬೇಕಲ್ಲ, ಬಿಟ್ಕೊಡ್ಬಾರ್ದು. ಹೌದು. ನಿಂಗ್ ಫಾರಿನ್ ಬೌಲರ್ಸ್ ನಲ್ಲೇನ ಮಧುಶಂಕ ಇದ್ದಾನೆ. ಮಧುಶಂಕ, ಆಮೇಲೆ ಇನ್ಯಾರಿದ್ದಾರೆ ಡೆತ್ ಸ್ಪೆಷಲಿಸ್ಟ್ ಅಂತ? ಯಾನ್ಸನ್ ಹೇಳ್ಬೋದಾ? ನನಗ್ ಗೊತ್ತಿಲ್ಲ. ಬಟ್ ಬಸಿಲ್ ಲೆಜೆಂಡ್ ಅಲ್ಲೋ, ಲೆಜೆಂಡ್. ಒಂದು ಡೌನ್ ಫಾಲ್ ಸ್ಟಡಿ ಮಾಡ್ಬೇಕು ಎಲ್ಲಾರು. ಅವ್ನ್ ಡೌನ್ ಫಾಲ್ ಗಿಂತ ಶಿವಿಲ್ ಕೌಶಿಕ್ ಡೌನ್ ಫಾಲ್ ನ ಸ್ಟಡಿ ಮಾಡ. ಇಬ್ರದ್ದು ಒಟ್ಟಿಗೆ ಆಯ್ತು ಒಂದೇ ಮ್ಯಾಚ್ ಅಲ್ಲಿ. ಬಟ್ ಅಂದ್ರೆ ರೀಸ್ಟಾಪ್ಲಿನ್ ರಿವೈವ್ ಮಾಡ್ಬೋದು, ಆರ್ಟಿಎಂ ಮಾಡ್ಬೋದು ಆಕ್ಚುಲಿ. ಬಟ್ ರೀಸ್ಟಾಪ್ಲಿ ಡೆತ್ ಬೌಲಿಂಗ್ ಮಾಡಲ್ಲ, ಬರೀ ಪವರ್ ಪ್ಲೇ ಬೌಲರ್. ಡೆತ್ ನಮ್ಮ ಹತ್ರ ಇರೋದು ಅಲ್ಲಿ ಲಿಸ್ಟ್ ಅಲ್ಲಿ ರಬಾಡ ಒಂದ್ ಡೀಸೆಂಟ್ ಡೆತ್ ಬೌಲರ್ ಇರ್ಬೋದು, ಬಟ್ ಯಾರು ಆತರ ಡೆತ್ ಬೌಲರ್ ಅಂತ ಯಾರು ಇಲ್ಲ. ನಾವ್ ಯಾವಾಗ್ಲೂ ಅಲ್ಲೇ ಹೊಡ್ಸ್ಕೊಡೋದು ಕೆಟ್ಟದಾಗ.
ನಾ ಅದಕ್ಕೆ ನಟರಾಜನ್ನ ಅಷ್ಟೊಂದು ಅಬ್ಸೆಸ್ ಆಗಿರೋದು. ನನ್ ಬಾಯಿ ಮುಚ್ಚಲಿ ಅಂತ ಆಗ್ತಿದ್ಯಲ್ವಾ. ಮೌತ್ ಅಂತೆಲ್ಲ ಹಾಕಲ್ಲ. ಈಗ ನೀನ್ ನೋಡ್ತು ಇದ್ರಲ್ಲಿ ಅಂತಂದ್ರೆ ಬೌಲರ್ಸ್ ನಮ್ಗೆ ಪ್ರೊಫೈಲಿಂಗ್ ಲ್ಯಾಕ್ ಆಗೋದು ಏನು ಅಂತಂದ್ರೆ ಒಬ್ಬ ಅಗ್ರೆಸಿವ್ ಫಿನಿಶರ್, ಆಮೇಲಿಂದ ಇನೋವೇಟಿವ್ ಸ್ಟ್ರೋಕ್ ಪ್ಲೇಯರ್, ಇವರಿಬ್ಬರೇ ನಮ್ ಬ್ಯಾಟಿಂಗ್ ಅಲ್ಲಿ ಲ್ಯಾಕ್ ಆಗೋದು. ಇನೋವೇಟಿವ್ ಸ್ಟ್ರೋಕ್ ಪ್ಲೇಯರ್ ಅಚಿನ್ ಆಗಲ್ವಾ? ಇನೋವೇಟಿವ್ ಸ್ಟ್ರೋಕ್ ಪ್ಲೇಯರ್ ಅಂದ್ರೆ ಈಗ ಬೇಸಿಕಲಿ ಸಮಥಿಂಗ್ 20% ಆಫ್ ವಾಟ್ ಎ ಬಿ ಡಿವಿಲಿಯರ್ಸ್ ಕ್ಯಾನ್ ಡು ಅಷ್ಟೇ ನಾ ಕೇಳ್ತಿರೋದು, ಜಾಸ್ತಿ ಅಲ್ಲ. ಓ ಆತರ ಇನೋವೇಟಿವ್. ಅದು ರಿಷಬ್ ಪಂತ್, ಅದ್ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ. ಬಟ್ ಇನೋವೇಟಿವ್ ಸ್ಟ್ರೋಕ್ ಪ್ಲೇಯರ್ ಬೇಕೇ ಬೇಕು ಈಗ T20 ಟೀಮ್ಸ್ ಅಂತೂ, ಯಾಕಂದ್ರೆ ಫೀಲ್ಡ್ ಸೆಟ್ ಅದೆಲ್ಲ ಮ್ಯಾಟರ್ ಆಗುತ್ತೆ. ನೋಡ್ತು ಅಂತಂದ್ರೆ ಫಿಲ್ ಸಾಲ್ಟೇನೆ ಸ್ವಲ್ಪ, ಫಿಲ್ ಸಾಲ್ಟ್, ಜಾಸ್ ಬಟ್ಲರ್. ಡೇವಿಡ್ ಮಿಲ್ಲರ್ ಹಳೆ ಟೈಮ್ ನಲ್ಲಿ ಆಡ್ತಿದ್ರು ಆತರ. ವೆಂಕಟೇಶ್ ಅಯ್ಯರ್ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಪ್ಲಸ್ ಬಟ್ ವೆಂಕಟೇಶ್ ಅಯ್ಯರ್ ಪ್ರೊಫೈಲ್ಗೆ, ವೆಂಕಟೇಶ್ ಅಯ್ಯರ್ ಅವ್ರಂದ್ರೆ ತುಂಬಾ ಇನ್ಕನ್ಸಿಸ್ಟೆಂಟ್ ಅಂತ ಅನ್ಸುತ್ತೆ ನಂಗೆ. ಪರವಾಗಿಲ್ವಾ, ನಮ್ಗೇನ್ ಎವ್ರಿ ಮ್ಯಾಚ್ ಫಿನಿಶರ್ ಒಂದ್ 3 ಜನ ಇರ್ಬೇಕು ಫಿನಿಶರ್. ಒಂದೊಂದ್ ಮ್ಯಾಚ್ ಒಬ್ರೊಬ್ರು ಆಡಿದ್ರು ಸಾಕು. ಇವ್ರನ್ನ ತಗೋಬೇಕು, ಇವರು ಇನೋವೇಟಿವ್ ಸ್ಟ್ರೋಕ್ ಪ್ಲೇಯರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಸ್ಪೆಷಲ್ ಗೆಸ್ಟ್ ಒಬ್ರು ಜಾಯ್ನ್ ಆಗ್ತಿದ್ದಾರೆ ಈಗ ನಮ್ಮನ್ನ. ಈಗ ನಮ್ಮನ್ನ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ರಾಹುಲ್ ಅಂತ. ಅವರು ನಮ್ಮ ಕಾಲೇಜ್ ನಲ್ಲಿ ಕ್ಯಾಪ್ಟನ್ ಆಗಿದ್ರು, ಆಲ್ರೌಂಡರ್, ಸ್ಪಿನ್ನು ಮಾಡ್ತಾರೆ, ಬ್ಯಾಟ್ಸ್ಮನ್, ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಪ್ಲಸ್ ನಮ್ಗೆಲ್ಲರಿಗೂ ಗುರುಗಳು ಅನ್ಬೋದು, ಫುಲ್ ಟೆಕ್ನಿಕಲ್ ನಾಲೆಜ್ ಇದೆ ಕ್ರಿಕೆಟ್ ಬಗ್ಗೆ. ಇಷ್ಟ ದಿನ ಅವ್ರು ಬಂದಿರ್ಲಿಲ್ಲ, ಬಟ್ ಈಗ ಬಂದಿದ್ದಾರೆ. ಸೊ ಹಲೋ ರಾಹುಲ್, ಹೆಂಗಿದ್ದೀರಾ? ನಮಸ್ಕಾರ ಸುಧಾಂಗ್ ಅವ್ರೆ, ನೀವು ಕೊಟ್ಟಿದ್ ಬಿಲ್ಡಪ್ ಸ್ವಲ್ಪ ಓವರ್ ಆಯ್ತು, ಬಟ್ ಆದ್ರೂ ಪರವಾಗಿಲ್ಲ. ಇಲ್ಲೆಲ್ಲರಿಗೂ ಬಿಲ್ಡಪ್ ಕೊಡ್ಬೇಕು ಹಂಗೇನೆ. ಈ ಎಲ್ಲ ಹಾಳಾಗೋಗ್ಲಿ, ನಾಳೆ ಪ್ರಥಮೇಶ್ ಮಿಶ್ರಾ ಬಿಡ್ ಮಾಡೋದು, ಅದಕ್ಕಿಂತ ಅವ್ರಿಗೆ ಬಿಲ್ಡಪ್ ಬಗ್ಗೆ ಮಾತಾಡೋದೇ ಬೇಡ. ಏನೋ DK ಲೀಡ್ ಮಾಡ್ತಾರೆ ಆಪ್ಷನ್ ಟೇಬಲ್ ಅಂತ ನ್ಯೂಸ್ ಬರ್ತಾ ಇತ್ತು. ಹೌದಾ? ಯಾರು ಲೀಡ್ ಮಾಡಿದ್ರೇನು, ಕೈಯೆಲ್ಲ ಇದು ಇಟ್ಕೊಂಡು ಅದನ್ನ ಮೇಲೆ ಕೆಳಗೆ ಮಾಡೋದು ಪ್ರಥಮೇಶ್ ಮಿಶ್ರಾನೇ. ಮೋಸ್ಟ್ ಪ್ರಾಬಬ್ಲಿ. ಬಟ್ ಏನೋ DK ಮಾಡ್ತಾರೆ ಅಂತ. ಹಳೆ ಕನ್ನಡ ಮೂವಿನೆಲ್ಲ ವಿಲನ್ ಬರ್ತಿದ್ರಲ್ಲ, 1-2 ಬಿಳಿ ಕೂದ್ಲು, ಆಮೇಲೆ ಈವಿಲ್ ಲುಕ್, ಅದ ಪ್ರಥಮೇಶ್ ಮಿಶ್ರಾಗೆ ಇರೋದು. ಗೆದ್ದಾಗ ಮಾತ್ರ ಮುಂದೆ ಬರ್ತಾರೆ. ಪ್ರಥಮೇಶ್ ಮಿಶ್ರಾ ಈ ಬಿಲ್ ಲುಕ್ ಎಲ್ಲ ಇಲ್ಲ, ಚೊತ್ತೆ ಲುಕ್ ಇದೆ ಅಷ್ಟೇ. ಬಟ್ ವಿಜಯ್ ಮಲ್ಯ ಇರೋ ಟೈಮ್ ನಲ್ಲಿ ಹೆಂಗಿರ್ತಿತ್ತೋ ನಮ್ ಬೆಂಚು. ಬಿಟ್ಟಿದ್ರೆ ಕಟ್ರಿನಾ ಕೈಫ್, ದೀಪಿಕಾ ಎಲ್ಲಾನು ಕೊಡ್ಸ್ಬಿಡ್ತಿದ್ರು ಅಲ್ಲೇನೆ. ಚಿಯರ್ ಲೀಡರ್ ಮಾಡ್ತಾ ಇದ್ರು ಅವ್ರನ್ನೆಲ್ಲ. ಏನೇನ ಚಿಯರ್ ಲೀಡರ್ಸ್ ಆಗಿ ಮಾಡ್ತಾ ಇದ್ರು. ಅದೇ ಅವಾಗ ಇದ್ದಿದ್ದ ಮಜಾನೇ ಬೇರೆ. ಸೊ ನಾವ್ ಇಷ್ಟೊತ್ತು ಏನ್ ಮಾಡ್ತಿದ್ವಿ ಅಂದ್ರೆ, RCBದು ನಮ್ಗೆ ಯಾರ್ಯಾರು ಬೇಕು ಅಂತ ನಾವು ಲಾಸ್ಟ್ ಎಪಿಸೋಡ್ ನಲ್ಲಿ ಮಾತಾಡಿದ್ವಿ, ಅದ್ ತೋರ್ಸೋದು RCB ಲೆವೆನ್. ನೋಡಿದ್ದೆ. ಹಾ, ಇದನ್ನ ನಾವು ಮಾಡಿದ್ವಿ. ಇದ್ರ ಬಗ್ಗೆ ನಿಮ್ಮ ವ್ಯೂಸ್ ಹೇಳಿ ಸ್ವಲ್ಪ. ನಂಗೆ ಅದ್ರಲ್ಲಿ ಹಾರ್ದಿಕ್ ರಾಜ್ ಯಾರು ಅಂತ ಗೊತ್ತಿಲ್ಲ.
ಅದು ಕರ್ನಾಟಕ ಅದು ಒಂಥರ ಇವ್ರ ತರಾನೇ ರಚಿನ್ ರವೀಂದ್ರ ಆಮೇಲೆ ರವೀಂದ್ರ ಜಡೇಜಾ ಟೈಪ್ ಲೆಫ್ಟ್ ಆರ್ಮ್ ಆಮೇಲೆ ಲೆಫ್ಟ್ ಹ್ಯಾಂಡ್ ಆರ್ಥೋಡಾಕ್ಸ್. ಹಾ ಹ್ಮ್. ಕರ್ನಾಟಕ ಪ್ಲೇಯರ್. ಹ್ಮ್. ಇದೆಲ್ಲ ಚೆನ್ನಾಗೇ ಮಾಡಿದಿರಲ್ಲಪ್ಪ, ಒಳ್ಳೆ ಪ್ಲೇಯರ್ಸ್ ಹಾಕೊಂಡಿದೀರಾ. ಎಲ್ಲ ನಿಮ್ದೇ ಆಶೀರ್ವಾದ, ನಿಮ್ಮಿಂದ ಕಲ್ತ್ಕೊಂಡೆ ಇವೆಲ್ಲ ಮಾಡಿರೋದು. ಅದ್ ಎಕ್ಸ್ಪೆಕ್ಟೆಡ್ ಪ್ರೈಸಸ್ ಅದು ಪಕ್ಕ ಇರೋದು. ಹಾ ಅಂದ್ರೆ ಟಾಪ್ ಲಿಮಿಟ್ ಎಕ್ಸ್ಪೆಕ್ಟೆಡ್ ಅಲ್ಲ, ಬಟ್ ಇವ್ರಿಗೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಅಂತ. ಸರಿ. ನಿಮ್ದು ವಿಶೇಷ ಟಿಪ್ಪಣಿಗಳನ್ನು ಕೊಡಿ ಸ್ವಲ್ಪ. ನಮ್ದೇನು ಇಲ್ಲ, ಮೇ ಬಿ ವಿ ಕುಡ್ ಗೋ ಆಫ್ಟರ್ ಜಾಶ್ ಹೇಸಲ್ವುಡ್ ಅನ್ಸುತ್ತೆ ನಂಗೆ ಯಾಕೋ. ಆಕ್ಚುಲಿ ಕರೆಕ್ಟ್. ಎಕ್ಸ್ಪೀರಿಯನ್ಸ್ ಚಿನ್ನಸ್ವಾಮಿ ಅಲ್ಲಿ ಹಾಕಿ ಎಕ್ಸ್ಪೀರಿಯನ್ಸ್ ಇದೆ. ಆಡಿ ಎಕ್ಸ್ಪೀರಿಯನ್ಸ್ ಇದೆ. ಚಿನ್ನಸ್ವಾಮಿಯಲ್ಲಿ ಆಡಿ ಚೆನ್ನಾಗಿ ಮಾಡಿರೋ ಇತಿಹಾಸ ಇದೆ. ಬಟ್ ಒಂದ್ ರೀಸನ್ ಏನಂದ್ರೆ ಅವೈಲಬಿಲಿಟಿ ಅಷ್ಟೇ. ಅವ್ರು ಅವೈಲಬಲ್ ಇದ್ರೆ ತಗೊಳೋದೇನು ತೊಂದ್ರೆನೇ ಇಲ್ಲ, ಬಟ್ ಅವ್ರ ಒಂದ್ ಸೀಸನ್ ಅವೈಲಬಲ್ ಇರಲ್ಲ. ಬಟ್ ಈ ಸೀಸನ್ ಅವೈಲಬಲ್ ಇದಾರೆ. ಮತ್ತೆ ಇನ್ನೊಂದೇನಂದ್ರೆ ಜೋಫ್ರಾ ಆರ್ಚರ್ ಅವೈಲಬಲ್ ಆದ್ರು, ಬಟ್ RCB ಬೇಕಾಗಿಲ್ಲ. ಬಟ್ ನಾವ್ ನೆಕ್ಸ್ಟ್ 3 years ಯೋಚನೆ ಮಾಡ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಮೆಗಾ ಆಕ್ಷನ್ ಇರೋ 3 years ಆದ್ಮೇಲೆ ಮತ್ತೆ ನಾವು ಅವ್ರು ಹೋಗಿ ಮತ್ತೆ ಟೀಮ್ ಕಾಂಪೋಸಿಷನ್ ಚೇಂಜ್ ಮಾಡೋದೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಚೂಸ್ ಮಾಡಿಲ್ಲ. ಜೋಫ್ರಾ ಆರ್ಚರ್ ಇಲ್ಲ ಅನ್ಸುತ್ತೆ ಆಕ್ಷನ್ ಅಲ್ಲಿ. ಇದಾರ ಅವ್ರ ಆಕ್ಷನ್ ಜೋಫ್ರಾ ಆರ್ಚರ್. ತಿರ್ಗಾ ಫಸ್ಟ್ ಇರ್ಲಿಲ್ಲ ಅವರು, ಬಟ್ ತಿರ್ಗಾ ಆಡ್ ಮಾಡ್ಕೊಂಡಿದ್ದಾರೆ. ಓಕೆ. ಬಟ್ ಅವೈಲಬಿಲಿಟಿ ಅಗೇನ್ ಇಂಗ್ಲೆಂಡ್ ಪ್ಲೇಯರ್ಸ್ ಅವೈಲಬಿಲಿಟಿ ಅನ್ನೋದು ಕಷ್ಟನೇ. ಲಾಸ್ಟ್ ಸೀಸನ್ RR ನ ಜಾಸ್ ಬಟ್ಲರ್ ಹಿಂಗ್ ಬಿಟ್ಟೋದ್ರು. RR ಇರ್ಲಿ, RCB ಮಿಂಚಾಕ್ಸ್ ಬಿಟ್ಟೋದ್ರು. ಆದ್ರೂ ಗೆದ್ದಿಲ್ಲ, ಅದ್ ಬೇರೆ ವಿಷಯ. ಇಲ್ಲ, ಅಟ್ಲೀಸ್ಟ್ ಒಂದ್ ರೀಸನ್ ಇದೆ, ಇವಾಗ ಇದ್ರೆ ಗೆಲ್ತಿದ್ವಿ ನಾ ಕೆಳಕ್ಕೆ. ಅದೆಲ್ಲ ಅವ್ರು ಇದ್ದಿದ್ರೆ ಗೆದ್ಬಿಡ್ತಿದ್ವಿ ಗ್ಯಾರಂಟಿ 200%. ನನ್ಗೆ ಇಲ್ಲಿ ಒಂದ್ ಚೇಂಜ್ ಏನ್ ನಾನು ಅವಾಗಿಂದ ಬಡ್ಕೋತಾ ಇದೀನಿ ಅಂದ್ರೆ, ವೈಶಾಖ್ ಬದಲು ಬೈಕೋಡ ವಿಷ್ಣು, ಬಟ್ ಟಿ ನಟರಾಜನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಅದ್ರಲ್ಲಿ ಡೆತ್ ಬೌಲರ್ ಬೇಕೇ ಬೇಕು, ಡೆತ್ ಸ್ಪೆಷಲಿಸ್ಟ್. ನಂಗೆ ಈ ಟೀಮ್ ನಲ್ಲಿ ಅದೊಂದು ಚೇಂಜ್ ಮಾಡ್ಬೋದು ನಾನು ಅಷ್ಟೇ, ಇನ್ನೇನು ಚೇಂಜ್ ಮಾಡಕ್ ಹೋಗಲ್ಲ. ನೋಡಕ್ಕಾದ್ರೆ ವೈಶಾಖ್, ವಿಜಯ್ ಕುಮಾರ್, ಹೇಳಿ ರಾಹುಲ್. ವೈಶಾಖ್, ವಿಜಯ್ ಕುಮಾರ್ ರೀಸೆಂಟ್ ಆಗಿ ಚೆನ್ನಾಗೇ ಮಾಡಿದ್ದಾರೆ. ಆಲ್ಮೋಸ್ಟ್ ಇಂಡಿಯಾ ಡೆಬ್ಯೂ ಮಾಡೋ ರೇಂಜ್ ಹೋಗಿದ್ರು. ಸೊ ಲಾಸ್ಟ್ ಟೂರ್ ಅಲ್ಲಿ ಡೆಬ್ಯೂ ಮಾಡಿಲ್ಲ ಅಂದ್ರು ಏನೋ ಒಂದು ಎಕ್ಸ್ಪೀರಿಯನ್ಸ್ ಏನೋ ಒಂದು ಬಂದಿರುತ್ತೆ, ಸ್ವಲ್ಪ ನೆಟ್ಸ್ ಅಲ್ಲಿ ಹಾಕಿ ಏನೋ ಒಂದು. ಸೊ ಡೀಸೆಂಟ್ ಪಿಕ್ ಹೋಗ್ಬೋದು, ಡೆತ್ ಬೌಲರ್ ಕನ್ವರ್ಟ್ ಮಾಡ್ಕೋಬಹುದು ನಾವು, ಅದನ್ನ ಫ್ಯೂಚರ್ ಪರ್ಸ್ಪೆಕ್ಟಿವ್ ಇಂದಾನು ನೋಡ್ಬೋದು ಅಂತ ಅಷ್ಟೇ. ನಟರಾಜನ್ ಇದ್ರೆ ಪ್ರೂವನ್ ಎಂಟಿಟಿ, ಅವರು ಆಲ್ರೆಡಿ ಡಿಪೆಂಡಬಲ್ ಆಗಿ ತಗೋಬಹುದು ಅವ್ರನ್ನ. ಎಕ್ಸಾಕ್ಟ್ಲಿ. CSK ಪತಿರಾಣ ಹೆಂಗ್ ಯೂಸ್ ಮಾಡ್ತಾ ಇದ್ರು ಆ ತರ ನಾವು ಯೂಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ ವಿಷ್ಣು? ಗುರು ಶಿಷ್ಯ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡೋದೇ ನಾನು ಎಲ್ಲ ಅರ್ಥ ಮಾಡ್ಕೋತೀನಿ, ಎಲ್ಲ ಅರ್ಥ ಆಗುತ್ತೆ. ಬಟ್ ಒಂದೇನ್ ಅರ್ಥ ಆಗಲ್ಲ ಇಲ್ಲ, ಒಂದೇನ್ ಅರ್ಥ ಆಗಲ್ಲ ಅಂತಂದ್ರೆ, ನಾವು ಸುಮ್ಮನೆ ಯಾಕೆ ಕರ್ನಾಟಕದವ್ರನ್ನ ಬಿಟ್ಬಿಟ್ಟು ತಮಿಳ್ನಾಡೋರನ್ನ ತಗೋಬೇಕು? ಇದಕ್ಕೆ ನಾನೇನು ಹೇಳಲ್ಲ, ಯಾಕಂದ್ರೆ ಸ್ವಲ್ಪ ಸೇಫ್ ಆಗಿರ್ಬೇಕು ನಾನು. ಬಟ್ ಆಸ್ ರಾಹುಲ್ ಸೆಡ್, ಅದು ಎಮೋಷನ್ ಇಂದ ತಗೊಳ್ಳೋದು ಎಲ್ಲ ಓಕೆ, ಬಟ್ ಯೋಚನೆ ಮಾಡಿದ್ರೆ ಜಸ್ಟ್ ಪ್ಲೇಯರ್ ಆಗಿ ನಟರಾಜನ್ ಇಸ್ ಅಂದ್ರೆ ಅವ್ರಿಗೆ IPL ಎಕ್ಸ್ಪೀರಿಯನ್ಸ್ ಇದೆ. IPL ನಲ್ಲಿ ಡೆತ್ ನಲ್ಲಿ ಪ್ರೆಷರ್ ಸಿಚುಯೇಷನ್ ಅಲ್ಲಿ ಡೆಲಿವರ್ ಮಾಡಿದ್ದಾರೆ. ವೈಡ್ ಯಾರ್ಕರ್, ಕಾಲ್ಗಾಕೋ ಯಾರ್ಕರ್ ಎಲ್ಲಾನು ಇದೆ ಅವ್ರ ಹತ್ರ. ಸೊ ಅದೇ ರೀಸನ್ ಇಂದ ಅವರು ಇಲ್ಲಿ ಬೇಡ ಅಂತ. ಬಟ್ ನಾನ್ ಪ್ರಿಫರ್ ಮಾಡೋದು ಭುವನೇಶ್ವರ್ ಕುಮಾರ್ ಓವರ್ ನಟರಾಜನ್. ಯಾಕಂದ್ರೆ ಭುವನೇಶ್ವರ್ ಕುಮಾರ್ ಒಂದು ಎಕ್ಸ್ಟ್ರಾ ಎಕ್ಸ್ ಫ್ಯಾಕ್ಟರ್ ತರ್ತಾರೆ, ಅದೇನಂದ್ರೆ ಎಕ್ಸ್ಪೀರಿಯನ್ಸ್. ಅವರು ಒಂಥರ ಹಳೆ ನಾಯಿ, ಅವರು ಓಲ್ಡ್ ಡಾಗ್ ಅಂತಾರಲ್ಲ. ಬಟ್ ನೀನು ಭುವನೇಶ್ವರ್ ಕುಮಾರನು ಅಷ್ಟೇ ಅಪ್ ಫ್ರಂಟ್ ಬೌಲರ್ ಅವರು. ನಮ್ಮ ಹತ್ರ ಯಾರು ಡೆತ್ ಸ್ಪೆಷಲಿಸ್ಟ್ ಬೇಕೇ ಬೇಕು, ಒನ್ ಆಫ್ ದ ಮೇಜರ್ ನೆಸೆಸಿಟಿ ನಮ್ಗೆ.
ನಾವ್ ಯಾವಾಗ್ಲೂ ಅಲ್ಲೇ ಇಡ್ಬೋದು. ಬಟ್ ಭುವನೇಶ್ವರ್ ಕುಮಾರ್ ಇಸ್ ಅ ವೆರಿ ಗುಡ್ ಡೆತ್ ಬೌಲರ್. ಅವ್ರಿಗೆ ಪರ್ಪಲ್ ಕ್ಯಾಪ್ ಅರ್ಧಂಬರ್ಧ ವಿಕೆಟ್ ಸಿಕ್ಕಿದ್ದೆ 2016-17 ಅಲ್ಲಿ ಡೆತ್ ಬೌಲಿಂಗ್. ಈ ನಡುವೆ ಅದೇ ಅವ್ರು ನಿಜ. ಬೆನ್ ಕೈ ಕೊಡ್ಬೋದು. ಬಟ್ ಭುವಿ ಏಜ್ ಆಲ್ರೆಡಿ 34, 37 ವರ್ಗೂ ಡೆಲಿವರ್ ಮಾಡ್ತಾರಾ ಅಂತ ಕ್ವಶನ್ ಮಾಡ್ಬೋದು, ಗೊತ್ತಿಲ್ಲ. ಸಿನ್ಸ್ ಅವ್ರು ಬೇರೆ ಕ್ರಿಕೆಟ್ ಏನೋ ಆಡ್ತಿಲ್ಲ ಅನ್ನೋದ್ರಿಂದ ಅದೊಂದು ಹೋಪ್ ಇದೆ. ಯಾಕೆಂದ್ರೆ ಜಸ್ಟ್ 3 months ಆಫ್ ದ ಇಯರ್ ಅವ್ರು ಫಿಟ್ ಆಗಿದ್ರೆ ನಡೆಯುತ್ತೆ, ಅವ್ರ ಬಾಡಿ ಅಲೋ ಮಾಡುತ್ತೆ. 37 ಬಿಟ್ಟಾಕು, 34.5 ವರ್ಗು ಅವ್ರು ಫಿಟ್ ಆಗಿರ್ತಾರಲ್ವ, ಅದೇ ಡೌಟ್. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂತಂದ್ರೆ ಭುವನೇಶ್ವರ್ ಕುಮಾರ್ ಅಲಾಂಗ್ ವಿತ್ ವೈಶಾಖ್ ವಿಜಯ್ ಕುಮಾರ್ ಪ್ಯಾಕೇಜ್ ಡೀಲ್ ಅಲ್ಲಿ ತಗೋಬೇಕು. ಅವ್ರು ಇಂಜರ್ ಆದ್ರೆ ವೈಶಾಖ್ ಆಡಿಸ್ಬೋದ ಮ್ಯಾಚ್. ಫಸ್ಟ್ ಆಪ್ಷನ್ ಭುವನೇಶ್ವರ್ ಕುಮಾರ್. ಈಗ ಒಂದು RCB ಸ್ಕ್ವಾಡ್ ಪ್ರೊಫೈಲಿಂಗ್ ಅಂತ ಮಾಡ್ತಾ ಇದೀವಿ ಕರೆಂಟ್ಲಿ ಈ ವಿಡಿಯೋಗೆ. ಅದರಲ್ಲಿ ಇಷ್ಟು ಪ್ರೋಗ್ರೆಸ್ ಆಗಿದೆ. ನಾವು ಮೇನ್ಲಿ ಬೌಲಿಂಗ್ ಬಗ್ಗೆ ಫೋಕಸ್ ಮಾಡಿದ್ವಿ, ಯಾಕಂದ್ರೆ ನಮ್ದು ಬ್ಯಾಟಿಂಗ್ ನಾವ್ ಹೆಂಗೋ ಮಾಡ್ಕೊಂಡ್ಬಿಡ್ತೀವಿ. ಚಿನ್ನಸ್ವಾಮಿಯಲ್ಲಿ ಗೆಲ್ಲೋದು ಒಳ್ಳೆ ಬೌಲಿಂಗ್ ಅಟ್ಯಾಕ್ ಯಾರಿರುತ್ತೋ ಅವರೇ. ಎಕ್ಸಾಕ್ಟ್ಲಿ. ಚಿನ್ನಸ್ವಾಮಿಯಲ್ಲಿ ಮಹಿಪಾಲ್ ಲೊಮ್ರೋರು ಹೊಡೆದಿದ್ದಾನೆ, ಅದ್ರಲ್ಲಿ ಏನ್ ದೊಡ್ಡ ವಿಷಯ ಇಲ್ಲ. ಬಟ್ ಬೌಲಿಂಗ್ ನಲ್ಲಿ ಇಲ್ಲ ಅಂದ್ರೆ ಸರಿಯಾಗಿ ಒದೆಗಳು ಬಿಡು. ಹ್ಮ್ ಸಿರಾಜೆ ಓಡಿಸ್ಕೊಂಡವ್ರೆ. ಅದೇನೆ. ಪ್ಲಸ್ ನಿನಗೆ ಒಂದು ಎಸ್ಪೆಷಲಿ ಒಂದ್ 10th ಓವರ್ ಆದ್ಮೇಲೆ ಪೇಸರ್ಸ್ ಒಂಚೂರು ಹೆಲ್ಪ್ ಸಿಗಲ್ಲ, ಪಿಚ್ ಇಂದಾನು ಸಿಗಲ್ಲ, ಕಂಡೀಷನ್ ಇಂದಾನು ಸಿಗಲ್ಲ. ಜನರು ಕಿರ್ಸ್ತಾ ಇರ್ತಾರೆ, ಅದೊಂದು ಹೆಲ್ಪ್ ಯಾವಾಗ್ಲೂ ಇರುತ್ತೆ ಚಿನ್ನಸ್ವಾಮಿನಲ್ಲಿ. ಬಟ್ ಬೇರೆ ಏನು help ಅದು ಬಟ್ 10 overs ಆದ್ಮೇಲೆ ಫುಲ್ಲಿ ಸ್ಕಿಲ್ ರಿಲೆಂಟ್. ಸ್ಲೋವರ್ ಬಾಲ್ಸ್ ಹೆಂಗ್ ಡೆಲಿವರ್ ಮಾಡ್ತಾರೆ, ಲೈನ್ ಅಂಡ್ ಲೆಂತ್ ಹೆಂಗ್ ಇಟ್ಕೊಂಡ್ ಹಾಕ್ತಾರೆ, ಎಷ್ಟು ಕನ್ಸಿಸ್ಟೆಂಟ್ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್. ಪೇಸ್ ಗೀಸ್ ಎಲ್ಲ ಮ್ಯಾಟರ್ ಅಲ್ಲ ಈಗಿನ ಬ್ಯಾಟ್ಸ್ಮನ್ಸ್ ಗಳು. ಅದನ್ನು ಎಸ್ಪೆಷಲಿ ಇಂಪ್ಯಾಕ್ಟ್ ಬಂದಾದ್ಮೇಲೆ ಅಂತೂ ನಾವೇನಾರು ಸ್ವಲ್ಪ ಕೊಲ್ಯಾಪ್ಸ್ ಆದ್ರೂನು ಅವನ ಒಬ್ನ ತಂದ್ಬಿಡ್ಬೋದು ಮಧ್ಯದಲ್ಲಿ. ಬ್ಯಾಟಿಂಗ್ ಕುಶನ್ ಇರುತ್ತೆ. ಆ ರೀಸನ್ ಇಟ್ಕೊಂಡೇನೆ ಲಾಸ್ಟ್ ಟೈಮ್ ಸನ್ರೈಸರ್ಸ್ ಅವ್ರು 300-350 ಎಲ್ಲ ಹೊಡೆದಿದ್ರು. ಬಟ್ ಅವ್ರು ಕೊಲ್ಯಾಪ್ಸ್ ಆಗ್ಲಿಲ್ಲ, ಬೇರೆ ವಿಷಯ. ಅವ್ರು ತುಂಬಾ ಯಾವಾಗ ಆಗ್ಬಾರ್ದಿತ್ತು ಅವಾಗ ಆದ್ರು. ಎಕ್ಸಾಕ್ಟ್ಲಿ. ನಂಗೆ ಇದ್ರಲ್ಲಿ ಮೇನ್ ಈ ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಮೇನ್ ಪ್ರಾಬ್ಲಮ್ ಏನ್ ಕಾಣಿಸ್ತಿದೆ ಅಂದ್ರೆ ಲೆಫ್ಟ್ ಹ್ಯಾಂಡರ್ ಲ್ಯಾಕಿಂಗ್ ಇದೆ. ಅದ್ ಲಾಸ್ಟ್ ಟೈಮ್ ನಾವು ಫೀಲ್ ಮಾಡಿದ್ವಿ ಆಕ್ಚುಲಿ. ಅವ್ರು ಯಾವಾಗ್ಲೂ ಯಾರೋ ಒಬ್ಬ ಲೆಫ್ಟ್ ಆರ್ಮ್ ಬಂದ್ಬಿಟ್ಟು ನಮ್ ವಿಕೆಟ್ ತೆಗಿತಿದ್ದ. ಪ್ಲಸ್ ಸ್ಪಿನ್ದುನು ವೀಕ್ನೆಸ್ ಇತ್ತು. ಅದು ಕೊನೆಗೆ ಅಂದ್ರೆ ಸೆಕೆಂಡ್ ಹಾಫ್ ಆಫ್ ದ ಸೀಸನ್ ಅಲ್ಲಿ ರಜತ್ ಆಮೇಲೆ ವಿಲ್ ಜಾಕ್ಸ್ ಅದನ್ನ ಓವರ್ಕಮ್ ಮಾಡಿದ್ರು. ಬಟ್ ಈ ಸತಿನೂ ಅದೇ ಮೇನ್ಲಿ ರೈಟ್ ಹ್ಯಾಂಡ್ ಪ್ರಿಡಾಮಿನೆಂಟ್ ಅಟ್ಯಾಕ್ ಇದೆ. ಸೊ ಅದಕ್ಕೆ ನನ್ ಪಾಯಿಂಟ್ ಎಲ್ಲಿಗೆ ಬರ್ತಿರೋದಂದ್ರೆ ರಚಿನ್ ರವೀಂದ್ರ ಎಸೆನ್ಷಿಯಲ್ ಅಂತ. ರಚಿನ್ ರವೀಂದ್ರಾಗ ಹೋಗ್ಬೋದು. ನಿನ್ ಸ್ವಲ್ಪ ಬಜೆಟ್ ಕಡಿಮೆ ಇದೆ ಅಂದ್ರೆ ಡೇವಿಡ್ ವಾರ್ನರ್ ಕಡೆ ಹೋಗ್ಬೋದು, ರಿಟೈರ್ಡ್. ಬಟ್ ಮೇ ಬಿ ಒಂದು ಆಪ್ಷನ್ ಹಾಕಿ ಇಟ್ಕೋಬಹುದು. ಇಲ್ಲ ಕ್ವಿಂಟನ್ ಡಿಕಾಕ್ ಇಟ್ಕೋಬಹುದು, ಅವ್ರ ಆಡಿ ಎಕ್ಸ್ಪೀರಿಯನ್ಸ್ ಇದೆ ಬೆಂಗಳೂರು ಕೂಡ. ಬಟ್ ಫಸ್ಟ್ ರಚಿನ್ ರವೀಂದ್ರನೇ. ಕರೆಂಟ್ ಫಾರ್ಮ್ ಆಗ್ಲಿ, ಇಂಡಿಯನ್ ವಿಕೆಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಟಾಪ್ ನಾಚ್. ಸ್ಪಿನ್ ಆಪ್ಷನ್, ಆಮೇಲೆ ಯಂಗ್ ಟ್ಯಾಲೆಂಟ್, ಬಸವನಗುಡಿ ಜೀನ್ಸ್ ಇದೆ ಸ್ವಲ್ಪ. ನಮ್ಮ ಹುಡುಗನೇ, ಅರ್ಧ ನಮ್ಮ ಹುಡುಗ. ಅದನ್ನಲ್ಲ, ಕಾಲ್ ನಮ್ಮ ಹುಡುಗ, ಯಾಕಂದ್ರೆ ಅವ್ರ ಅಜ್ಜಿ ತಾತ ಇರೋದಿಕ್ಕೆ. ಸೊ ಈಗ ಈ ಇನ್ನೊಂದ್ ಚಾಲೆಂಜ್ ಏನಿರೋದು ಅಂದ್ರೆ ಈಗ ಇದೇ ಆಗತ್ತೆ ಅಂತ ಇಟ್ಕೊಳ್ಳೋಣ. ಈ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, KL ರಾಹುಲ್, ವಿಲ್ ಜಾಕ್ಸ್, ರಚಿನ್ ರವೀಂದ್ರ ಅಂತ ನೀವು ಆರ್ಡರಿಂಗ್ ಹೆಂಗ್ ಮಾಡ್ತೀರಾ? ಓಪನಿಂಗ್ ಯಾರು? 1 down 2 down 3 down ಯಾರು? ನಾನು KL ಮತ್ತೆ ರಚಿನ್ ಓಪನ್ ಮಾಡಿಸ್ತಾ ಇದ್ದೆ. ಓ, ಇಂಟ್ರೆಸ್ಟಿಂಗ್. ಆಮೇಲೆ 1 down ವಿರಾಟ್, 2 down ಪಟಿದಾರ್, ಆಮೇಲೆ ವಿಲ್ ಜಾಕ್ಸ್. ವಿಲ್ ಜಾಕ್ಸ್ ನ ಫಿನಿಷರ್ ರೋಲ್.
ಫಿನಿಶರ್ ಆಗಿ ಯೂಸ್ ಮಾಡ್ಕೋಬಹುದು, ಇಲ್ಲ ಫ್ಲೋಟರ್ ಆಗಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ವಿಕೆಟ್ಸ್ ಬಿದ್ದಿಲ್ಲ ಅಂದ್ರೆ ಲಾಸ್ಟ್ 5 overs ಇದ್ರೆ ಡೈರೆಕ್ಟ್ ಆಗಿ ವಿಲ್ ಜಾಕ್ಸ್ ನ ಕಳಿಸಬಹುದು. ಅವ್ರಿಗ ಪೊಟೆನ್ಶಿಯಲ್ ಇದೆ, ಎಲ್ಲೇ ಬಂದ್ಬಿಟ್ಟು ಸಡನ್ ಆಗಿ ಹೊಡೆಯಕ್ ಶುರು ಮಾಡೋ ಪೊಟೆನ್ಶಿಯಲ್ ಇದೆ ಅವ್ರನ್ನ. ಅದ್ ಪ್ರೂವ್ ಮಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಅವ್ರ ಪ್ರೆಸೆಂಟ್ ಇಂಗ್ಲೆಂಡ್ ಫಾರ್ಮ್ ನೋಡಿದ್ರೆ ನಾಟ್ ಇವನ್ ಅ ಬಿಟ್ ಇಂಪ್ರೆಸಿಂಗ್. ಬಟ್ ಇನ್ನೊಂದ್ ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ ವಿಲ್ ಜಾಕ್ಸ್ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇರೋದು ಪವರ್ ಪ್ಲೇ ನಲ್ಲಿ. ಪವರ್ ಪ್ಲೇ ನಲ್ಲಿ ಆಡ್ಲೇಬೇಕು. ಅವ್ರ ಎಂಡಲ್ಲಿ For ಬಂದು example, ಸುಸ್ತ ಆಗ್ಬಿಡ್ತಾರೆ. ಅವ್ರು ಯಾವತ್ತು ಕೊನೆ ತನಕ ನಿಂತಿಲ್ಲ. ಗುಜರಾತ್ ಅಲ್ಲೂ ನೋಡಿದ್ರೆ 15 ಓವರ್ಗೆ ಮುಗ್ದೋಯ್ತು ಮ್ಯಾಚ್. ಅದನ್ನು ಅವತ್ತು ವಿರಾಟ್ ಹೇಳಿದ್ರು, ಅವ್ರಿಗೆ ಸುಸ್ತಾಗ್ಬಿಟ್ಟಿತ್ತು, ನಾನು ಎಲ್ಲಾ 6 ಗಳೇ ಹೊಡಿತೀನಿ ಅಂತ ಹೇಳ್ಬಿಟ್ಟಿದ್ರು. ರಶೀದ್ ಖಾನ್ ಏನೋ ಹೊಡೆದಿದ್ದ ಓವರ್, ಯಪ್ಪ ದೇವ್ರೆ, ನಂಗೆ ಇನ್ನೂ ನಾಪ್ತಾ ಇದೆ ಅದು. ಅದೇನೋ ರೆಕಾರ್ಡ್ ಏನಾಗಿತ್ತು, 9 ನಿಮಿಷದಲ್ಲಿ 52 100 ಹೋಯ್ತ ಅಂತ. ಅದೇನೋ 12 ಬಾಲ್ ಅಲ್ಲೋ ಏನೋ ಆತರ ಏನೋ ಇತ್ತು. ಬಾಲ್ದು ರೆಕಾರ್ಡ್ ಇತ್ತು, ಟೈಮ್ದು ರೆಕಾರ್ಡ್ ಇತ್ತು. ಸೊ ಈಗ ಇಷ್ಟು ಸ್ಕ್ವಾಡ್ ಆಗಿದೆ. ಇದು ಆಕ್ಚುಲಿ ವೆರಿ ಡೀಸೆಂಟ್. ವಿಷ್ಣು ಅವ್ರು ಏನ್ ಆರ್ಡರ್ ಹೇಳಿದ್ರು? ವಿಷ್ಣು ಕರೆಕ್ಟ್, ಅದು ಮರ್ತೈತೆ. ನಾನಾಗಿದ್ರೆ ಕೊಹ್ಲಿ ಮತ್ತೆ ವಿಲ್ ಜಾಕ್ಸ್ ಓಪನಿಂಗ್, 1 ಡೌನ್ ಪಾಟಿದಾರ್, 2 ಡೌನ್ KL ರಾಹುಲ್. ಬಟ್ 2 ಡೌನ್ ಅಂತಾನೆ ನಾನು KL ರಾಹುಲ್ ಡಿಸೈಡ್ ಮಾಡಲ್ಲ. ಆಕ್ಚುಲಿ ಅವ್ರನ್ನ ಫ್ಲೋಟರ್ ಆಗಿ ಯೂಸ್ ಮಾಡ್ತೀನಿ. ಕೇಸ್ ಅರ್ಲಿ ವಿಕೆಟ್ ಬಿತ್ತು ಅಂತಂದ್ರೆ ಅವಾಗ KL ರಾಹುಲ್ ಕಳಿಸಿ, ಅಥವಾ ವಿಕೆಟ್ ಬಿದ್ದಿಲ್ಲ ಅಂದ್ರೆ KL ರಾಹುಲ್ ಬದಲು ಇನ್ನೊಬ್ಬ ಫಿನಿಶರ್ ಅನ್ನು ಕಳ್ಸೋದು ಅಂತ ನಾನು ಇಷ್ಟ ಮಾಡ್ತೇನೆ. ಕೊನೆಗೆ ರಚಿನ್. ಸೊ ಅವ್ರನ್ನ ನೀವು ಲಿಟ್ರಲಿ ರವೀಂದ್ರ ಅಂತ ತಗೊಂಡು ನೀವು ಅವ್ರನ್ನ ರವೀಂದ್ರ ಜಡೇಜಾ ಮಾಡ್ತಾ ಇದ್ದೀರಾ. ಪೊಟೆನ್ಶಿಯಲ್ ಇದೆ, ಯಾಕಂದ್ರೆ ನಾವು ಡಿನೈ ಮಾಡಕ್ ಆಗಲ್ಲ. ಪೊಟೆನ್ಶಿಯಲ್ ಇಲ್ಲ, ಅವ್ರ ಕ್ವಾಲಿಟಿಯಲ್ಲಿ ಇಲ್ಲ ಅಂತ ತೋರ್ಸು ಇದ್ದಾರೆ ಇದೇ ಸೇಮ್ ಕಂಡೀಷನ್ಸ್ ಅಲ್ಲಿ. ಬಟ್ ನಾನ್ ರಚಿನ್ ರವೀಂದ್ರನ ಲೈವ್ ಆಗಿ ಟೆಸ್ಟ್ ಮ್ಯಾಚ್ ನಲ್ಲಿ ನೋಡಿದ್ದು, ಆ ಸ್ಕಿಲ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ರಚಿನ್ ರವೀಂದ್ರ. ಅವ್ರು ಇಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಅವ್ರು ಆ ಒಂದು ಫೌಂಡೇಶನ್ ಅಂತೂ ಸ್ಟ್ರಾಂಗ್ ಇದೆ. ಈಗ ಬೌಲಿಂಗ್ ಅಟ್ಯಾಕ್, ಈ ಬೌಲಿಂಗ್ ಅಟ್ಯಾಕ್ ನಮಗ್ ಸಿಕ್ತು ಅಂತ ಇಟ್ಕೊಳ್ಳೋಣ, ಅವಾಗ ನೀವ್ ಯಾರನ್ನ ಆಡಿಸ್ತೀರಾ? 5 ಜನ ಅಥವಾ 4 ಜನ? ಬೆಂಗಳೂರೇ ಯೋಚನೆ ಮಾಡೋಣ. ಆಬ್ವಿಯಸ್ಲಿ ರಬಾಡ ಮತ್ತೆ ಚಹಲ್ ಆಡ್ಲೇಬೇಕು, ಫ್ರಂಟ್ ಲೈನ್ ಪೇಸರ್ ಮತ್ತೆ ಫ್ರಂಟ್ ಲೈನ್ ಸ್ಪಿನ್ನರ್. ರಿಟೈನ್ ಮಾಡಿರೋದೇ ರೀಸನ್, ಯಾಕೆಂದ್ರೆ ಅಷ್ಟ್ ಮ್ಯಾಚ್ ಆಡ್ತಾರೆ ಅಂತ. ಸೊ ಅವರು ಆಡ್ಲೇಬೇಕು. ಇನ್ನೊಂದ್ ಪ್ಲೇಸಿಗೆ ನಾವು ಯೋಚನೆ ಮಾಡ್ಬೇಕು, ಯಾಕಂದ್ರೆ ಆಲ್ರೌಂಡರ್ಸ್ ಇರ್ತಾರೆ ಟೀಮ್ ಅಲ್ಲಿ. ಸೊ ಈ ಒಂದ್ ಪ್ಲೇಸ್ ಅಲ್ಲಿ ನಾನು ಆನ್ ಫಾರ್ಮ್ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಅಪೋನೆಂಟ್ ಟೀಮ್ ಅಲ್ಲಿ ಜಾಸ್ತಿ ಜನ ಏನಾರ ರೈಟ್ ಹ್ಯಾಂಡರ್ಸ್ ಇತ್ತು ಅಂತಂದ್ರೆ ಅವಾಗ ನಟರಾಜನ್ ಅಥವಾ ಇನ್ನೊಬ್ಬ ಲೆಫ್ಟ್ ಆರ್ಮ್ ಪೇಸರ್ ಎಕ್ಸ್ಟ್ರಾ ತಗೊಳ್ಳೋದು, ಅಥವಾ ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್ಸ್ ಚೆಪಾಕ್ ಅಥವಾ ಏಕಾನ ಆತರ ಅಲ್ಲಿ ಮಾಡ್ತಿತ್ತು ಅಂದ್ರೆ ಸೆಕೆಂಡ್ ಸ್ಪಿನ್ನರ್ ಯೂಸ್ ಮಾಡೋದು. ಆತರ ಬೇಸ್ಡ್ ಆನ್ ಸಿಚುವೇಶನ್ ನಾನು 4th ಬೌಲರ್ ಚೂಸ್ ಮಾಡ್ತೀನಿ. ಈಗ ಮಗನೇ ಇಷ್ಟೊತ್ತನು ವೈಶಾಖ್ ಅನ್ಬಿಟ್ಟು ಈಗ ಸಡನ್ ಆಗಿ ನಟರಾಜನ್ ಅಂತಿದೆಯಲ್ಲ. ನೀವುಗಳೇ ಹೇಳಿದ್ದಾನೆ ವೈಶಾಖ್ ನಟರಾಜನ್ ಅಂತ. ಇಷ್ಟೊತ್ತು ಒಂದ್ 15 ನಿಮಿಷ ಕನ್ವಿನ್ಸ್ ಮಾಡ್ಬಿಟ್ಟು ಯಾಕು ಅಂತ ನನ್ನೇ ಕೇಳಿದ್ರೆ ಏನ್ ಮಾಡೋದು? ನೀನ್ ಚೇಂಜ್ ಯಾಕಾದೆ ನೀನು? ಈಗ ನಾವೆಲ್ಲ ಬಿಗ್ ಬಾಸ್ ನೋಡಿ ಬೆಳ್ದವ್ರು. ಆ ಸ್ಟ್ಯಾಂಡ್ ಇದೆಯಲ್ಲ, ಸ್ಟ್ಯಾಂಡ್ ತಗೋಬೇಕು. ಕಿಚ್ಚಾಡೋದನ್ನ ಅಲ್ಲಾಡ್ಬಾರ್ದು. ಅದೇ ನಾವ್ ಅದೇ ಡಿಸ್ಕಸ್ ಮಾಡ್ತಿದ್ವಿ. 2 ಮೇನ್ ಕ್ವೆಶ್ಚನ್ ಇದೆ. ಒಂದು ಕ್ಯಾಪ್ಟನ್ ಯಾರಾಗ್ತಾರೆ, ಇನ್ನೊಂದು 3 ಜನ ಫಿನಿಶರ್ಸ್ ಯಾರಾಗ್ತಾರೆ ಅಂತ. ಈಗ ಬೌಲಿಂಗ್ ಬಗ್ಗೆ ನಾವ್ ಎಕ್ಸ್ಟೆನ್ಸಿವ್ಲಿ ಕವರ್ ಮಾಡಿದೀವಿ. ಐ ಥಿಂಕ್ ವಿ ಹ್ಯಾವ್ ಮೇಡ್ ಅ ಗುಡ್ ಟೀಮ್ ಅಂತ. ಎಸ್ಪೆಷಲಿ ವಾಷಿಂಗ್ಟನ್ ಸುಂದರ್ ಸಿಕ್ಬಿಟ್ರಂತೂ ತುಂಬಾನೇ ಫಾರ್ಮಿಡಬಲ್ ಟೀಮ್ ಆಗುತ್ತೆ. ಚಹಲ್ ವಿಕೆಟ್ ಟೇಕಿಂಗ್ ಆಪ್ಷನ್, ಸುಂದರ್ ರನ್ಸ್ ಕಂಟ್ರೋಲ್ ಮಾಡೋದು, ಪ್ಲಸ್ ಪವರ್ ಪ್ಲೇ ನಲ್ಲಿ ಒಂಥರ ವೈಲ್ಡ್ ಕಾರ್ಡ್ ಎಂಟ್ರಿ ತರ ಬರ್ಬೋದು. ಆಮೇಲೆ ರಚಿನ್ ರವೀಂದ್ರ 2 ಓವರ್ ಕೊಡ್ತಾರೆ, ವಿಲ್ ಜಾಕ್ಸ್ 2 ಓವರ್ ಕೊಡ್ತಾರೆ. ಅದನ್ನು ಕವರ್ಡ್ ಆಗಿದೆ. KL ರಾಹುಲ್ ಸಿಕ್ಬಿಟ್ರೆ ಒಳ್ಳೇದೇನೆ. ಕೀಪರು ಡನ್ನು, ಕ್ಯಾಪ್ಟನ್ ಡನ್ನು, ಓಪನಿಂಗು ಡನ್ನು. ಈಗ ಮೇನ್ ಕ್ವೆಶ್ಚನ್ ಇರೋದು ಫಿನಿಶರ್ಸ್ ಯಾರು ಅಂತ. ಫಿನಿಶರ್ ಅಂದ್ರೆ 3 ಆಪ್ಷನ್ ಕಾಣುತ್ತೆ. ಒಬ್ರು ಪ್ರೂವನ್ ಇಂಡಿಯನ್ ಫಿನಿಶರ್ ಅಂತಂದ್ರೆ ಜಿತೇಶ್ ಶರ್ಮಾ,
ಬಟ್ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಬೇರೆ ಟೀಮ್ಸ್ ಇಂದನೂ. ಸೊ ಲೈಕ್ಲಿ ಟಾರ್ಗೆಟ್ ಓನ್ಲಿ ಆಪ್ಷನ್ ಅಂತ ಇಟ್ಕೊಳಕ್ ಆಗಲ್ಲ. ಹ್ಮ್ ಇನ್ನೊಂದು ಫಾರಿನ್ ಆಪ್ಷನ್ ಅಂತಂದ್ರೆ ಟಿಮ್ ಡೇವಿಡ್, ಅವ್ರಿಗೂ ಅಷ್ಟೇ ತುಂಬಾ ಡಿಮ್ಯಾಂಡ್ ಇರುತ್ತೆ. ಪ್ಲಸ್ ಅವ್ರು ತುಂಬಾ ಇನ್ಕನ್ಸಿಸ್ಟೆಂಟ್, ಅವ್ರಿಗೆ ಹಿಟ್ ಆರ್ ಮಿಸ್ ತರ ಅನ್ಕೋಬೇಕು ನೀವು. ಕಾನ್ಫಿಡೆನ್ಸ್ ಇಲ್ಲ ಯಾರಿಗೂ. ಹಾ ಅದಕ್ಕೇನೆ ಅದು ಒಂದ್ ಯಾರ್ದೋ ಹರ್ಷ ಬೋಗ್ಲೆನೋ ಅಥವಾ ಸೈಮನ್ ಡೂಲ್ ಯಾರೋ ಒಬ್ರು ಹೇಳಿದ್ರು ಅಂದ್ರೆ ಯಾವಾಗ್ಲೂ 3 ಜನ ಫಿನಿಶರ್ಸ್ ನ ನಾವು ಇಟ್ಕೊಂಡಿರ್ಬೇಕು, ಯಾರು ವರ್ಕ್ ಆಗ್ತಾರೋ ಅವ್ರು ಅನ್ನೋ ತರ. ಬಟ್ ಇನ್ನೊಂದು ಥರ್ಡ್ ಆಪ್ಷನ್ ಏನು ಅಂತಂದ್ರೆ, ನಾವು ನಮ್ ಸ್ಕೌಟ್ ಕೊಳ್ಳ ಸುಮಂತನ ಬ್ಯಾಕ್ ಮಾಡಿ ಒಬ್ಬ ಹೊಸ ಯಂಗ್ ಇಂಡಿಯನ್ ಫಿನಿಶರ್ ಅನ್ನ ಹುಡುಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಅವ್ರನ್ನ ಪಿಕ್ ಮಾಡಿ ಆಡಿಸ್ಬೇಕು. ಯಾಕಂದ್ರೆ ಅವ್ರು ಲಿಟ್ರಲಿ ನಿತೀಶ್ ಕುಮಾರ್ ರೆಡ್ಡಿನ ರೋಡಲ್ಲಿ ಆಡ್ತಿರೋದ್ ನೋಡಿ ಕರ್ಕೊಂಡ್ ಬಂದು ಆಡ್ಸಿರೋದು ಅವ್ರು. ಸೀರಿಯಸ್ಲಿ ಅಂದ್ರೆ ಲಿಟ್ರಲಿ ರೋಡಲ್ಲ, ಬಟ್ ಸಿಮಿಲರ್ ಹಂಗೆ ಸ್ಕೋಪ್ ಮಾಡಿರೋದು. ರಂಜಿಯಿಂದ ಬಂದಿಲ್ವಾ? ಅವ್ರ ರಂಜಿ ಆಡಿದ್ರು, ಬಟ್ ಅದಕ್ಕಿಂತ ಮುಂಚೆ ಅವ್ರು ಹೋಗಿ ಸ್ಕೌಟ್ ಮಾಡಿ, ಬಟ್ ಅದೊಂದು ದೊಡ್ಡ ಸ್ಟೋರಿನೇ ಇದೆ, ಅದು ಇನ್ನೊಂದ್ಸಕ್ ಇಟ್ಕೊಳ್ಳೋಣ. ಬಟ್ ಆಕ್ಚುಲಿ ನಿತೀಶ್ ಕುಮಾರ್ ರೆಡ್ಡಿನ ಹಿಡನ್ ಜೆಮ್ ನ ಫೈಂಡ್ ಮಾಡಿದಂದ್ರೆ ಕೊಳ್ಳ ಸುಮಂತ್ ಇವಾಗ ಕರೆಂಟ್ RCB ಸ್ಕೋರ್. ಓ ಸೊ ಅದು ಕರೆಕ್ಟ್ ಆಗಿ ಸ್ಯಾಕ್ ಮಾಡಿ ಮನೋಲನ್ನ ಒಳ್ಳೆ ಸ್ಕೌಟ್ ನ ತಗೊಂಡಿದ್ದಾರೆ. ಈಗ ಫಿನಿಶರ್ದನೆ ಈಗ ನಾವು ಒಂದೇನಂದ್ರೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಲಿಯಮ್ ಲಿವಿಂಗ್ಸ್ಟೋನ್ ನ ತಗೋಬಹುದು, ಬಟ್ 99.9% ಕಿಂಗ್ಸ್ 11 ಪಂಜಾಬ್ ಅವರು ಆ ಟೀಮ್ ಯೂಸ್ ಮಾಡ್ತಾರೆ. ಡೇವಿಡ್ ಮಿಲ್ಲರ್ ಕಡೆ ಏನಾದ್ರು ನೋಡ್ಬೋದಾ? ಆಕ್ಚುಲಿ ಒಳ್ಳೆ ಆಪ್ಷನ್. ನಾನು ಅದೇ ಹೇಳೋಣ ಅಂತ ಅಂದ್ರೆ ಅನ್ಕೊಂಡಿದ್ದೆ, ಮರ್ತೋಯ್ತು. ಆಮೇಲೆ ಡೇವಿಡ್ ಮಿಲ್ಲರ್ ನನ್ಗೇನೋ ತುಂಬಾ ಏಜ್ ಪ್ರೊಫೈಲ್ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ಏಜ್ ಅವ್ರು ಫಿಟ್ ಆಗೇ ಇದಾರೆ. ಆಮೇಲೆ ಅವ್ರು ಇನ್ನೊಂದೇನು ಅಂದ್ರೆ ಅವರು ಚೀಪ್ ಆಗಿ ಸಿಗ್ತಾರೆ. ಆ ಮಾರ್ಕಿ 2 ಸೆಟ್ ಅಲ್ಲಿ ಇರೋದವರು. ಮಾರ್ಕಿ 1 ಅಲ್ಲಿ ಚೀಪ್ ಆಗಿ ಸಿಗೋ ಪ್ರಾಬಬಿಲಿಟಿ ಇರೋದು ರವಾಡ, ಮಾರ್ಕಿ 2 ನಲ್ಲಿ ಚೀಪ್ ಆಗಿ ಸಿಗೋ ಪ್ರಾಬಬಿಲಿಟಿ ಇರೋದು ಮಿಲ್ಲರ್. ಯಾನ್ಸನ್ ನ ನೋಡ್ಬೋದಾ? ಫಿನಿಶರ್ ಆಗಿ ಕಷ್ಟ. ರೀಸೆಂಟ್ ಸೀರೀಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಬೋದು, ಬಟ್ SRH ಗೆ ಆತರ ಹೇಳ್ಕೊಳ್ಳೋ ಅಂತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. ಇನ್ಯಾರಿದಾರೆ ನಿಮ್ ಪ್ರಕಾರ ಇದು ಫಿನಿಶಿಂಗ್ ಗೆ ಆಪ್ಷನ್ಸ್? ಮಾರ್ಕಸ್ ಸ್ಟಾಯ್ನಿಸ್ ಅದೊಂದು ಒಳ್ಳೆ ಆಪ್ಷನ್. ಬಟ್ ಅವ್ರು ಆಗ್ಲೇ ಬಂದು ಇಲ್ಲಿ ಸ್ವಲ್ಪ, ಬಟ್ ಅವಾಗ ಇದ್ದಿದ್ದ ಟೈಮೇ ಬೇರೆ, ಅವ್ರದ್ದು ಇದ್ದಿದ್ದು ಅವಾಗ ಫಾರ್ಮ್ ಬೇರೆ, ಅದ್ ಬೇರೆ ವಿಷಯ. ಬಟ್ ಅವ್ರಿಗ ಬರೋದಿಕ್ಕೆ ಇಂಟ್ರೆಸ್ಟ್ ಇರುತ್ತೋ, ಬೆಂಗಳೂರಿಗೆ ವಾಪಸ್ ಬಂದು ಆಡಕ್ ಇಂಟ್ರೆಸ್ಟ್ ಇರುತ್ತಲ್ವೋ ಗೊತ್ತಿಲ್ಲ. ಅದು ಒಂದು ವಿಷಯ ನೋಡ್ಕೋಬೇಕು. ಇಲ್ಲ ವೆಂಕಟೇಶ್ ಅಯ್ಯರು ಒಂದ್ ರೇಂಜಿಗೆ ಆಡ್ಬೋದಾ ಅಂತ. ನನ್ಗೂನು ಇಷ್ಟ. ಲಾಸ್ಟ್ ರೆಸಾರ್ಟ್ ಆಪ್ಷನ್ ಏನಿರೋದು ಅಂತಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಫಿನಿಶರ್ ಆಗಿ ಯೂಸ್ ಮಾಡೋದು. ಅವರು ಫಸ್ಟ್ ಆಫ್ ಆಲ್ ಅವ್ರನ್ನ ಯೂಸ್ ಮಾಡ್ಬೇಕಾಗಿದ್ದು ಫಿನಿಶರ್ ಆಗಿ, ನಮ್ದು ಕೊಲಾಪ್ಸ್ ಆಗಿ ಅವರು 6th or 7th ಓವರ್ ಅಲ್ಲಿ ಬರ್ತಿದ್ದು, ಅದು ಬೇರೆ ವಿಷಯ. ಗ್ಲೆನ್ ಮ್ಯಾಕ್ಸ್ವೆಲ್ ಅದು ಕರೆಕ್ಟೇನೆ, ಅದೊಂಥರ ಫ್ಲಿಪ್ ಆಫ್ ಅ ಕಾಯಿನ್ ತರ. ಎವ್ರಿ ಡೇ ಟೈಮ್ ಫಸ್ಟ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ನಲ್ಲಿ ಒಂದು ಕಾಯಿನ್ ಫ್ಲಿಪ್ ಮಾಡ್ಬೇಕು. ಅವ್ರು ಹೆಡ್ ಬಂದ್ರೆ ಚೆನ್ನಾಗ್ ಆಡ್ತಾರೆ, ಟೈಲ್ ಬಂದ್ರೆ ಇಡೀ ಟೂರ್ನಮೆಂಟ್ ಆಡಲ್ಲ. ಇಲ್ಲ ನಮ್ಗೆ ಒಬ್ಬ ಇಂಡಿಯನ್ ಬೇಕು ಅಂದ್ರೆ ನೇಹಾಲ್ ವಧೇರಾ ಅಂತ, ಡೀಸೆಂಟ್ ಪ್ಲೇಯರ್. ಪ್ರೂವ್ ಅನ್ನ ಅಂದ್ರೆ ಮುಂಬೈಗೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ. ಅಭಿನವ್ ಮನೋಹರ್ ಕರೆಕ್ಟ್, ನಮ್ ಕರ್ನಾಟಕದವ್ರು ಬೇರೆ. ಒಳ್ಳೆ ರೆಕಾರ್ಡ್ ಬೇರೆ ಇದೆ ಡೊಮೆಸ್ಟಿಕ್ ಅಲ್ಲಿ. ಪ್ಲಸ್ ಬೆಂಗಳೂರು ಅವ್ರಿಗೆ ಗೊತ್ತಿದೆ ಹೆಂಗ್ ಆಡ್ಬೇಕು ಅಂತ. ಆಮೇಲೆ ಗುಜರಾತ್ ನಲ್ಲೇ ಆಡಿದ್ದಾರೆ, ದೊಡ್ಡ ಸ್ಟೇಡಿಯಂ ನಲ್ಲೇ ಆಡಿದ್ದಾರೆ.
ಹೌದು. ಇನ್ನೊಬ್ರು ತುಂಬಾ ಡಿಸ್ಟ್ರಕ್ಟಿವ್ ಪ್ಲೇಯರ್ ಅನ್ನ ನಾವು ಮಿಸ್ ಮಾಡ್ತಾ ಇದೀವಿ. ನಾವ್ ಇದನ್ನ ಯಾವತ್ತೂ ಕನ್ಸಿಡರೇ ಮಾಡಿಲ್ಲ. ನನಗೆ ಇವಾಗ ಹೊಳಿತಾ ಇದೆ. ಯಾರು? ಶ್ರೀಲಂಕಾದಲ್ಲಿ ಒಬ್ರು ರಾಜಪಕ್ಷ ಅಂತಿದ್ದಾರೆ. ಅವ್ರು ಆಕ್ಚುಲಿ ತುಂಬಾ ಡಿಸ್ಟ್ರಕ್ಟಿವ್ ಪ್ಲೇಯರ್, ಬಟ್ ವೆರಿ ವೆರಿ ಇನ್ಕನ್ಸಿಸ್ಟೆಂಟ್. ಎಷ್ಟು ಇನ್ಕನ್ಸಿಸ್ಟೆಂಟ್ ಅಂದ್ರೆ ಪಂಜಾಬ್ ಅನ್ನೋ ಇನ್ಕನ್ಸಿಸ್ಟೆಂಟ್ ಟೀಮ್ ಅಲ್ಲೇ ಅವರು ಸ್ಪಾಟ್ ತಗೊಳಕ್ ಆಗಿಲ್ಲ. ಲೈಕ್ ನೋಡು, ಒಂದ್ ಆಂಕರ್ ಅಂತ ಬೇಕು. ಫಿನಿಶಿಂಗ್ ಬಂದಾಗ ಏನಾದ್ರು ಎಲ್ಲ ಕೊಲ್ಯಾಪ್ಸ್ ಆದ್ರೆ ಅವಾಗ ಒಬ್ರು ನಿಂತ್ಕೊಳಕ್ ಬೇಕು. ಅದಕ್ಕೊಬ್ರು ಇವ್ರು ಇರ್ಬೋದು, ತ್ರಿಪಾಠಿ ಇದಾರೆ. ಬಟ್ ನಾನ್ ಅದಕ್ಕೇನೆ KL ರಾಹುಲ್ ಫ್ಲೋಟರ್ ಆಗಿ ಆಡ್ಸೋದು ಅಂತ ಹೇಳೋದು. ನನ್ನ ಹತ್ರ ಆಂಕರ್ ರೋಲ್ ಬೇಕು ಅಂದ್ರೆ KL ರಾಹುಲ್ ಕ್ಯಾನ್ ಆಲ್ವೇಸ್ ಕಮ್ ಇನ್ ಅಂಡ್ ಡೂ ದಟ್. ಪ್ಲಸ್ ಅದು ತ್ರಿಪಾಠಿನ ಈ ಟೀಮ್ ನಾವೀಗ ಯೋಚನೆ ಮಾಡ್ತಿರೋ ಟೀಮ್ ಅಲ್ಲಿ ತಗೊಳ್ಳೋದು ಯೂಸ್ಲೆಸ್. ಯಾಕಂದ್ರೆ ಆಗ್ಲೇ ಅಷ್ಟೊಂದ್ ಜನ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಇದಾರೆ. ಸೊ ಒಂದು ಆಪ್ಷನ್ ಏನಂದ್ರೆ ಮಿಲ್ಲರ್, ಅವರು ಒಳ್ಳೆ ಆಪ್ಷನ್. ಇನ್ನೊಂದು ನನ್ ಪ್ರಕಾರ ಜಿತೇಶ್ ಶರ್ಮಾ ಅವ್ರು ರಿಟೈನ್ ಮಾಡಿದರೆ ತಗೋಬಹುದು, ಅವ್ರುನು ಒಳ್ಳೆ ಆಪ್ಷನ್. ಆಮೇಲೆ ಅಭಿನವ್ ಮನೋಹರ್ ಒಳ್ಳೆ ಆಪ್ಷನ್. ಅಶುತೋಷ್ ಶರ್ಮಾ ಒಳ್ಳೆ ಆಪ್ಷನ್. ಲಿಯಮ್ ಲಿವಿಂಗ್ಸ್ಟನ್, ಬಟ್ ಅವ್ರು ಮೋಸ್ಟ್ ಪ್ರಾಬಬ್ಲಿ RTM ಮಾಡಬಹುದೇನೋ. ಮೋಸ್ಟ್ ಪ್ರಾಬಬ್ಲಿ ಅಲ್ಲ, 99% ಮಾಡ್ತಾರೆ. ಸ್ಟೋಯ್ನಿಸ್ಗೂನು RTM ಇದೆ, ಅದನ್ನ LSGನೂ ಮಾಡ್ಬೋದು RTM ಅವ್ರನ್ನ. ರೈಟ್. ಆಕ್ಚುಲಿ ಟಿಮ್ ಡೇವಿಡ್ ನೋಡ್ಬೋದು ಅನ್ಸುತ್ತೆ. ಇವೊಂದು ಅವ್ರೊಂದ್ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಅಂದ್ರೆ ಇರೋ ಇನ್ಕನ್ಸಿಸ್ಟೆಂಟ್ ಪ್ಲೇಯರ್ಸ್ ಅಲ್ಲಿ ಅವ್ರು ಕನ್ಸಿಸ್ಟೆಂಟ್ ಅಂದ್ರೆ ಟಿಮ್ ಡೇವಿಡ್. ಟಿಮ್ ಡೇವಿಡ್, ಅಭಿನವ್ ಮನೋಹರ್. ಅವ್ರು ಆಕ್ಚುಲಿ ಆಲ್ರೌಂಡರ್ ಅಲ್ಲ. ಇಲ್ಲ, ಅವ್ರಿಗೆ ಯಾರು ಬೌಲಿಂಗ್ ಕೊಡ್ತಾರೆ ಹೇಳು? ಬೇಕಾಗುದಿರೋ ಚಿನ್ನಸ್ವಾಮಿ, ನಿಂಗೆ ಅರ್ಥ ಆಗಲ್ಲ. ಅದು ಕರೆಕ್ಟ್. ನಾವು ಲೊಮ್ರೋರ್ಗೆ ಬೌಲಿಂಗ್ ಕೊಟ್ಟಿದೀವಿ. ಆಕ್ಚುಲಿ ಇನ್ನೊಬ್ಬ ಇಂಡಿಯನ್ ಸಮೀರ್ ರಿಜ್ವಿ ಅಂತ. ಸಮೀರ್ ರಿಜ್ವಿ ಗೊತ್ತು, ಒಳ್ಳೆ ಆಪ್ಷನ್ ಕನ್ಸಿಡರ್. ಹೆಂಗಿದ್ರು CSK ಹೋದ್ರು ಅಲ್ಲಿ ಚಾನ್ಸ್ ಕೊಡಲ್ಲ. ಅವ್ರ ಹೆಸರಲ್ಲೇ ರಿಜ್ ಇದೆ. ಸಮೀರ್ ರಿಜ್ವಿ ಕೀಪರ್ ಅಂತ ಅನ್ಸುತ್ತಲ್ಲ. ಸಮೀರ್ ರಿಜ್ವಿ ಆಲ್ರೌಂಡರ್ ಅಂತ. ಓಕೆ, ಕೀಪರ್ ಇರೋದು ಅಬ್ದುಲ್ ಸಮದ್. ಆಕ್ಚುಲಿ SRH ಅಲ್ಲಿ ಇದ್ರು, ಬಟ್ ಅವ್ರ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಡ್ರಾಪ್ ಮಾಡಿದ್ರು. ನಾವ್ಯಾಕೆ ಸುಮ್ನೆ ಇಲ್ಲ, ಯಾವ್ದೋ ಒಂದು ಕಿತ್ತೋಗಿರೋ ಪ್ಲೇಯರ್ ನ ತಗೊಂಡು ನಾವು ಅವರ ಕರಿಯರ್ ನ ವಾಪಸ್ ಉಳಿಸ್ಬೋದು ಅಂದ್ರೆ ವಿಜಯ್ ಶಂಕರ್ ನ ತಗೋಬಹುದು. ಅದು ತುಂಬಾನೇ ದೊಡ್ಡ ಗ್ಯಾಂಬಲ್. ಅದು ಎಷ್ಟು ದೊಡ್ಡ ಗ್ಯಾಂಬಲ್ ಅಂತಂದ್ರೆ ಅವರೇ ಅವ್ರ ಮೇಲೆ ಗ್ಯಾಂಬಲ್ ಮಾಡ್ಕೊಂಡಾಗೆ. ಸೋಲ್ಡ್ ಆಗ್ತಾರೆ ಅನ್ಕೊಂತೀರಾ? ಬೇಸ್ ಪ್ರೈಸ್ ನಂಗೇನೋ ಅವರು LSGಗೆ ಹೋಗ್ತಾರೆ ಅಂತ ಅನ್ಸುತ್ತೆ. ಇಲ್ಲ, ನಿತೀಶ್ ರಾಣಾ ನಂಗೆ ರಾದರ್ ದನ್ ಫಿನಿಶರ್ ಆಂಕರ್ ಅಂತ ಅನ್ಸುತ್ತೆ. ಬಟ್ ಸಿನ್ಸ್ ನಮ್ಗೆ ಆಲ್ರೆಡಿ KL ರಾಹುಲ್ ಇರೋದ್ರಿಂದ ತುಂಬಾ ಜನ ಆಂಕರ್ ಆಗೋಗುತ್ತೆ. ಆಮೇಲೆ 160 ಹೊಡೆದ್ಬಿಟ್ಟು ಸುಮ್ನೆ ಜಪ ಮಾಡ್ಕೊಂಡು ಕುತ್ಕೋಬೇಕಷ್ಟೇ. ಫಾರಿನ್ ಫಿನಿಶರ್ ಓಕೆ ಅಂದ್ರೆ ರಾಮನ್ ಪವಲ್ ಇದಾರೆ. ಅದು ಬೇಕಲ್ಲ. ಇಲ್ಲ, ಗ್ಲೆನ್ ಫಿಲಿಪ್ಸ್ ನೋಡ್ಬೋದೇನೋ. ಆಕ್ಚುಲಿ ಕನ್ಸಿಡರ್ ಮಾಡಿದ್ವಿ ನಾವು. ಗ್ಲೆನ್ ಫಿಲಿಪ್ಸ್ ಸೆಲೆಕ್ಟ್ ಮಾಡಿದ್ವಿ, ಅವನ್ನೇ ಮರ್ತೋಗ್ಬಿಟ್ವಿ. ಗ್ಲೆನ್ ಫಿಲಿಪ್ಸ್ ಆಕ್ಚುಲಿ ಆಲ್ರೌಂಡರ್.
ಲೋ ಅಲ್ಲೇ ಹಾಕೋಲು. ನೀನ್ ಹಂಗ್ ನೋಡಿದ್ರೆ ವಿಲ್ ಜಾಕ್ಸ್ನು ಅಲ್ಲೇ ಹಾಕ್ಬೇಕು. ಯಾರದು ಬಿಡುವಾಗ ಹಾಕಾಗಿದ್ದೀವಿ ಇಂಜೆಕ್ಷನ್ ಸುಮ್ಮನೆ. ಗ್ಲೆನ್ ಫಿಲಿಪ್ಸ್ ನ ಒಂಥರ ಒಂದ್ ಸಪರೇಟ್ ಕಾಲಮ್ ಮಾಡ್ಬೇಕು. ಎಲ್ಲ ಮಾಡ್ತಾರ ಅವ್ರು. ವಿಕೆಟ್ ಕೀಪಿಂಗು, ಬೌಲಿಂಗು, ಬ್ಯಾಟಿಂಗು, ಫೀಲ್ಡ್ ಅಲ್ಲಂತೂ ಮಾತಾಡಂಗೆ ಇಲ್ಲ. ಒಳ್ಳೆ ಅಸೆಟ್ ಆಗೋದು. ಬಟ್ ಅನ್ಫಾರ್ಚುನೇಟ್ಲಿ SRH ಕಡೆ ಏಡನ್ ಮಕ್ರಮ್ ಇರೋದ್ರಿಂದ ಆರೆಂಜ್ ಸ್ಲಾಟ್ ಎಲ್ಲ ಫಿಲ್ ಆಗಿ ಹೋಗ್ತಾ ಇತ್ತು, ಅವ್ರಿಗೆ ಚಾನ್ಸೇ ಸಿಗ್ತಾ ಇರಲಿಲ್ಲ. ಇವ್ರು ನಿಜವಾಗ್ಲೂ ತಗೋಬಹುದು ಗ್ಲೆನ್ ಫಿಲಿಪ್ಸ್ ನ. ಅಷ್ಟೊಂದು ಯಾರು ಬಿಡ್ ಮಾಡಲ್ಲ ಅನ್ಸುತ್ತೆ. ಅಷ್ಟೊತ್ತಿಗೆ ಎಲ್ಲರ ಹತ್ರನು ದುಡ್ಡೇ ಇರಲ್ಲ ಅನ್ಸುತ್ತೆ ನನ್ ಪ್ರಕಾರ ಗ್ಲೆನ್ ಫಿಲಿಪ್ಸ್ ಬರೋ ಟೈಮಲ್ಲಿ. ನಾವು ಓಪನಿಂಗ್ ಗೆ ಇಶಾನ್ ಕಿಶನ್ ಕಡೆ ಏನಾದ್ರು ನೋಡ್ಬೋದಾ? ನಾವು ಆಕ್ಚುಲಿ ಡಿಸ್ಕಸ್ ಮಾಡಿದ್ವಿ. ನಾವು 4 ಜನನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕ್ಯಾಪ್ಟನ್ ಪ್ಲಸ್ ಟಾಪ್ ಆರ್ಡರ್ ಅಂತ. ರಿಷಬ್ ಪಂತ್ ಟಾಪ್ ಆರ್ಡರ್, ಬಟ್ ಸ್ಟಿಲ್ ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, KL ರಾಹುಲ್, ಆಮೇಲೆ ಇಶಾನ್ ಕಿಶನ್ ಅಂತ. ಅಷ್ಟು ಜನಕ್ಕೂ ನಮ್ಗೆ ಹೊಟ್ಟೋಗ್ಬಿಡುತ್ತೆ ಬ್ಯಾಂಕ್ ಅಲ್ಲಿ. ಸೊ ಅಷ್ಟ್ರಲ್ಲಿ ಬೆಟರ್ ಬ್ಯಾಟ್ಸ್ಮನ್, ಕೀಪರ್, ಆಮೇಲೆ ಕ್ಯಾಪ್ಟನ್ ಪ್ಲಸ್ ಬೆಂಗಳೂರು ಕೋಶಂಟ್ ಅನ್ಕೊಂಡು KL ರಾಹುಲ್ ಅನ್ಕೊಂಡು. ಕ್ಯಾಪ್ಟನ್ಶಿಪ್ ನಲ್ಲಿ ಯಾರನ್ನು ಅಷ್ಟೊಂದ್ ಏನು ನನ್ಗಂತೂ ಯಾರು ಇಂಪ್ರೆಸ್ ಮಾಡಿಲ್ಲ, KL ರಾಹುಲ್ ಇನ್ಕ್ಲೂಡೆಡ್. ಅಂದ್ರೆ ಅಷ್ಟು ವರ್ಷಾಗೂ ಏನು ಕ್ಯಾಪ್ಟನ್ಸಿ ಮಾಡಿಲ್ಲ. ಡೀಸೆಂಟ್. ಇವ್ರು ಡೀಸೆಂಟೇನೆ, ಶ್ರೇಯಸ್ ಅಯ್ಯರ್ ಡೀಸೆಂಟೇನೆ. ಗೆದ್ದಿದ್ದಾರೆ, ಅದ್ ಬೇರೆ ವಿಷಯ. ಆ ಟೀಮ್ ಅಷ್ಟ್ ಚೆನ್ನಾಗಿತ್ತು. ಅದು ನಿಜ. ರಿಷಬ್ ಪಂತ್ ಟೀಮ್ ಅಷ್ಟು ಚೆನ್ನಾಗಿತ್ತು. ಮತ್ತೆ ಅದ್ರಲ್ಲಿ ಡಿಸಿಷನ್ಸ್ ಎಷ್ಟು ಅವ್ರದ್ದು ಮತ್ತೆ ಎಷ್ಟು ಆಚೆಯಿಂದ ಬಂತು, ಮೆಂಟರ್ ಕೋಚ್ ಕಡೆಯಿಂದ ಎಷ್ಟು ಜಾಸ್ತಿ ಬಂತು, ಇವ್ರದ್ದು ಓನ್ ಡಿಸಿಷನ್ಸ್ ಎಷ್ಟಿತ್ತು ಅನ್ನೋದು ನಮಗ್ ಗೊತ್ತಿಲ್ಲ. ಅದು ಅಲ್ಲಿ ಎಲ್ಲ ತಲೆ ಇರೋರು ತುಂಬಾ ಇದ್ರು. ಗೌತಮ್ ಗಂಭೀರ್ ಇದ್ರು, ಚಂದ್ರಕಾಂತ್ ಪಂಡಿತ್ ಇದ್ರು, ವೆಂಕಿ ಮೈಸೂರ್ ಇದ್ರು. ಆಮೇಲೆ ರಯನ್ ಟೆನ್ ಡೋಸ್, ನಂಗೆ ಹೆಸರು ಪ್ರೊನೌನ್ಸ್ ಮಾಡಕ್ ಬರಲ್ಲ. ಅದೇನೋ ಶಾಟ ಅಂತ ಅವನಿದ್ದ. ಆಮೇಲೆ ಇನ್ನೊಬ್ಬ ಯಾರೋ ಇದ್ರಲ್ಲ, ಈಗ ನಮ್ಗೆ ಬಂದಿದಾನಲ್ಲ, ಅದೇ ಬೌಲಿಂಗ್ ಕೋಚ್, ಹೆಸರು ಗೊತ್ತಿಲ್ಲ, ಬಟ್ ಅಂದ್ರು ಒಳ್ಳೆ ರೆಪ್ಯುಟೇಷನ್ ಇರೋರೆ ಬಂದಿದ್ದಾರೆ. ಅವ್ರನ್ನ ಲಾಸ್ಟ್ ಸೀಸನ್ ತಂದ್ಬಿಟ್ಟಿದ್ರೆ, ಅವ್ರನ್ನ ಸ್ಟಾರ್ಕ್ಗೆ ಅವರು ಕೋಚಿಂಗ್ ಮಾಡ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ನಮ್ಗೆ ಆ ಲೆವೆಲ್ ಹೇಳ್ಕೊಡ್ಬೋದಾಗಿತ್ತು. ಬಟ್ ಲಾಸ್ಟ್ ಇಯರ್ ಬಿಡಿ, ಮುಗ್ದೋಯ್ತು. ಇದೊಂದು ದೊಡ್ಡ ಕ್ವಶನ್ ಮಾರ್ಕ್ ಅಪ್ಪ. ಫಿನಿಶರ್ ಅಂತೂ ಯಾರುನು ಒಂಥರ ಗೋ ಟು ಫಿನಿಶರ್ ಅಂತ ಯಾರು ಇಲ್ಲ. ಒಂದ್ 3 ಜನ ಅನ್ಸುತ್ತೆ DK ಏನ್ ಮಾಡ್ತಾರೆ ಅಂತ. ಒಂದ್ ಹೇಳ್ದಂಗೆ 4 ಜನ ಫಿನಿಶರ್ ಇಟ್ಕೊಂಡು ಇಬ್ರನ್ನ ಆಡ್ಸಿ, ಒಬ್ರನ್ನ ಇಂಪ್ಯಾಕ್ಟ್ ಅಂತ ಆಡ್ಸಿ, ಎಲ್ಲಾನು ಒಂದೇ ಮ್ಯಾಚ್ ಅಲ್ಲಿ ಆಡಿಸ್ಬಿಡ್ತಾರೆ. ರೊಮಾರಿಯೋ ಶೆಪರ್ಡ್ ಅದು ಒಳ್ಳೆ ವೆಸ್ಟ್ ಇಂಡಿಯನ್ ಆಲ್ರೌಂಡರ್. ಲಾಸ್ಟ್ ಟೈಮ್ ಮುಂಬೈಗೆ ಆಡಿದ್ರಾ? ಏನೋ ಬ್ಲಿಸ್ಟರಿಂಗ್ ಇನ್ನಿಂಗ್ಸ್ ಬೇರೆ ಆಡಿದ್ರು ಅನ್ಕೊಂತೀನಿ, ನಂಗೆ ನೆನ್ಪಿದ್ರೆ. ಅವ್ರೊಂಥರ ಆಂಡ್ರೆ ರಸಲ್ ಟೈಪ್ ಪ್ಲೇಯರ್ ಅವರು. ಹೌದು. ರೊಮಾರಿಯೋ ಶೆಪರ್ಡ್ ಲಾಸ್ಟ್ ಇಯರ್ DC ಮೇಲೆ 32 ರನ್ಸ್ ಹೊಡೆದಿದ್ರು ಒಂದು ಓವರ್ ಅಲ್ಲಿ, ಆಂಡ್ರಿಕ್ ಮಾರ್ಕಿಯಾಗೆ ಅವರು. ನಾವು ಇಲ್ಲಿ ಬೆಂಗಳೂರಲ್ಲಂತೂ ನಾರ್ಕೆ, ಆಮೇಲೆ ಅವನ ಹೆಸರೇನು ಕೋಟ್ಸಿಯಾ, ಅವ್ರಿಬ್ರನ್ನ ಬರ್ದು. ಯಾಕಂದ್ರೆ ಅದು ರಾ ಪೇಸ್ ವರ್ಕ್ ಆಗಲ್ಲ ಬೆಂಗಳೂರಿನಲ್ಲಿ. ಅವ್ರು ತಿರ್ಗಾ ಸಿರಾಜ್ ತರಾನೇ ಆಗುತ್ತೆ. ಅದ್ರ ಬದಲು ಸಿರಾಜ್ನೇ RTM ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಗೋಸ್ಕರ. ಸಿರಾಜ್ ಬೆಂಗಳೂರಲ್ಲಿ ಓಡಿಸ್ಕೊಂಡು ನೋಡಿ ನಮಗೂ ಸಮಾಧಾನ ಇರುತ್ತೆ. ಏನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಏನೇನು ಸಿರಾಜ್ ಹೊಡ್ಸ್ಕೊಂಡ್ ನೋಡಿ ನಮ್ಗೂ ಅಭ್ಯಾಸ ಇರುತ್ತೆ, ಜಾಸ್ತಿ ಮಾತಾಡಕ್ ಹೋಗಲ್ಲ. ಬೇರೆಯವ್ರ ಯಾರು ಹೊಡ್ಸ್ಕೊಂಡ್ರೆ ಅದ್ರ ಮೇಲೆ ಸುಮ್ನೆ ನಾವು ಕಿಚ್ಚಾಡ್ತೀವಿ. ಸಿರಾಜ್ ಒಂಥರ ಅವ್ನು ಹೆಂಗೆ ಅಂದ್ರೆ, ಈಗ ಎಲ್ಲಾರ ಮನೇಲೂ 3ನೇ ಮಗ ಇರ್ತಾನಲ್ಲ,
ಅವನೊಂಥರ ವೇಸ್ಟ್, ಎಲ್ಲಾ ಕಡೆ ಹೋಗಿ ಅವ್ರ ಮೇಲೆ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರಲ್ಲ, ಆತರ ಇದ್ದಿದ್ದು ಸಿರಾಜ್. ಅವ್ನ್ ಹೊಡ್ಸ್ಕೊಂಡ್ರು ನಾವೆಲ್ಲರೂ ಓಕೆ, ನಮ್ಮ ಮನೆ ಹುಡುಗ ಅನ್ಕೊಂಡ್ ನಾವ್ ಸುಮ್ನೆ ಆಗ್ತಿದ್ವಿ. ಇನ್ನೊಬ್ಬ ನೋಡ್ಬೋದು ಅಂದ್ರೆ ಸಿಕಂದರ್ ರಾಜಾ, ಜಿಂಬಾಬ್ವೆಯನ್. ಕ್ಯಾಪ್ಟನ್. ಅಂದ್ರೆ ಒಳ್ಳೆ ಆಲ್ರೌಂಡರ್, ಪ್ರಾಪರ್ ಆಲ್ರೌಂಡರ್. ಮಿಸ್ಟ್ರಿ ಸ್ಪಿನ್ ತರನ ಏನೋ ಮಾಡ್ತಾರ ಅವರು. ಮಿಸ್ಟ್ರಿ ಸ್ಪಿನ್ ಜಾಸ್ತಿ ಜನ ಹೋಗಲ್ಲ. ಇಲ್ಲ, ನಾವೇನಾರ ಸಿಕಂದರ್ ರಾಜಾಗ್ ಒಂದು 5-10 crores ಕೊಡ್ತೀವಿ ಅಂತ ಜಸ್ಟ್ ಅಸ್ಯೂಮ್. 5-10 crores ಅವ್ರು IPL ಆಪ್ಷನ್ ಅಲ್ಲಿ ಅವ್ರಿಗೆ ದುಡ್ಡು ಸಿಕ್ಬಿಡ್ತು ಅಂದ್ರೆ ಅವ್ರು ರಿಚೆಸ್ಟ್ ಮ್ಯಾನ್ ಇನ್ ಜಿಂಬಾಬ್ವೆ ಆಗ್ಬಿಡ್ತಾರೆ. ಅದು ತಿರ್ಗಾ ನಾವ್ ಎವ್ರಿ ಸೀಸನ್ ಮಾಡ್ತೀವಿ ಅನ್ಸುತ್ತೆ ಒಬ್ರೊಬ್ರಿಗೆ. ಮೊದ್ಲು ಯುವರಾಜ್ ಸಿಂಗ್ಗೆ ಕೊಡ್ಬೇಕು ಅಂತ ಕೊಟ್ವಿ ಒಂದ್ ಸೀಸನ್. ಆಮೇಲೆ ಟಿಮೋಲ್ ಮಿಲ್ಸ್ ಕೊಟ್ಬಿಟ್ಟು ಅವ್ರನ್ನ ರಿಚ್ ಮಾಡಿದ್ವಿ. ಅವ್ರಿಗೆ ಅವ್ರ ಆದ್ಮೇಲೆ ಆಡೋದೇ ಬಿಟ್ಬಿಟ್ರು ಅನ್ಸುತ್ತೆ ಅವ್ರು, ಟಿಮೋಲ್ ಮಿಲ್ಸ್. ಇಷ್ಟ ದುಡ್ಡು ಸಿಕ್ಕಾದ್ಮೇಲೆ. ಆಮೇಲೆ ಇನ್ನೊಬ್ರು ಕೈಲ್ ಜೆಮಿಸನ್ ಬೇರೆ ಕೊಟ್ಟಿದ್ವಿ. ಆಮೇಲೆ ಲಾಸ್ಟ್ ಸೀಸನ್ ಕ್ಯಾಮ್ರನ್ ಗ್ರೀನ್ ಕೊಟ್ಟಿದ್ವಿ. ಆಮೇಲೆ ಹಸರಂಗ ಕೊಟ್ಟಿದ್ವಿ. ಶ್ರೀಲಂಕಾ ಕೊಲಾಪ್ಸ್ ಆದಾಗ ಅವ್ರೊಬ್ರೇನೆ ಖುಷಿಯಾಗಿದ್ದು. ಇನ್ಯಾರು ಕೊಟ್ಟಿದ್ದೀವಿ ಹೇಳು? ಶೇನ್ ವಾಟ್ಸನ್. ಅಪ್ಪಾ ಆಗಲ್ಲ. ಕರೆಕ್ಟ್. ಅವ್ರ ಹೆಸರು ಹೇಳ್ಬೇಕಾದ್ರೆ ಎಷ್ಟು ನೋವಿತ್ತು ಅಂತ ಕೇಳಿಸ್ತಾ ಇತ್ತು. ಅದನ್ನು ಅವ್ರು ನಮ್ಗೆ ಫೈನಲ್ ಸೋಲ್ಸಿದ್ರು, 64 ರನ್ ಹೊಡ್ಸ್ಕೊಂಡ್ 4 ಓವರ್ ಅಲ್ಲಿ ಅಂತ ನಮಗ್ ಬೇಜಾರಿಲ್ಲ. ನೆಕ್ಸ್ಟ್ ಸೀಸನ್ ಹೋಗಿ ಚೆನ್ನೈನ್ ಗೆಲ್ಸ್ಕೊಟ್ರಲ್ಲ 100 ಹೊಡ್ದ್ಬಿಟ್ಟು, ರಕ್ತ ಹೊಡ್ಸ್ಕೊಂಡು. ಅದು ಯಾರ ಹತ್ರ ಹೊಡ್ಸ್ಕೊಂಡಿದ್ದವ್ರು ಫೈನಲ್ ಓವರ್? ಬೆನ್ ಕಟ್ಟಿಂಗ್ ಹತ್ರ. ಆ ವೂಂಡ್ಸ್ ಎಲ್ಲ ಅದು ಯಾವತ್ತೂ ಹೋಗಲ್ಲ ಬಾಡಿ ಮೇಲೆ, ಎಷ್ಟೇ ಬ್ಯಾಂಡೇಜ್ ಕಟ್ಕೊಂಡ್ರು ಹೋಗಲ್ಲ. ಇನ್ನೊಬ್ಬ ಆಲ್ರೌಂಡರ್ ಬೇಕು ಅಂದ್ರೆ ವಿನಿಶಿಯಂ. ಬಟ್ ಅವ್ರ ಒಂಥರ ಅಂದ್ರೆ ಬೇರೆ ಯಾರು ಆಪ್ಷನ್ ಇಲ್ಲ, ಸುಮ್ನೆ 11 ಜನ ಫೀಲ್ಡ್ ಮಾಡೋ ಅಂದ್ರೆ ಬೇಕು ಟೀಮ್ ಅಲ್ಲಿ ಅಂತ ಅವ್ರು ತಗೋತಾರೆ ಅವ್ರನ್ನ. ನಾವ್ ಆ ಲೆವೆಲ್ಗೆ ಹೋಗೋದ್ ಬೇಡ ಅಂತ ಅನ್ಸುತ್ತೆ. ಜಿಮ್ಮಿ ರಿಚಾ ಮತ್ತೆ ಕೋರಿ ಆಂಡರ್ಸನ್ ಆತರ ಪ್ಲೇಯರ್ಸ್ ಆಗಿದ್ರು ಇದೊಂದು 5 years ಇಂದ. ಈಗ ಇಷ್ಟು ಆಪ್ಷನ್ಸ್ ನಾವ್ ನೋಡಿದೀವಿ. ಈಗ ಫಾರ್ ಎಕ್ಸಾಂಪಲ್ ಜಿತೇಶ್ ಶರ್ಮಾ ಇಂದ ಹಿಡಿದು ರಾಮನ್ ಪವಲ್ ವರ್ಗು. ರಾಮನ್ ಪವಲ್ನು ಆಲ್ರೌಂಡರ್ ಏನೆ. ಅಭಿನವ್ ಮೋಹನ್ ಅವರಿಂದ ರೊಮಾರಿಯೋ ಶೆಪರ್ಡ್ ವರ್ಗು. ಇದ್ರಲ್ಲಿ ನಿಮ್ಗೆ 3 ಜನನ್ನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಯಾರ್ಯಾರು ಮಾಡ್ತೀರಾ? ನಾನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಜಿತೇಶ್ ಶರ್ಮಾ ಒಳ್ಳೆ ಪ್ರಾಸ್ಪೆಕ್ಟ್, ಬಟ್ ಅವ್ರು ನಮಗ್ ಸಿಗಲ್ಲ ಅನ್ಸುತ್ತೆ. ಸೊ ನಾನ್ ಹೋಗೋದು ಫಸ್ಟ್ ಡೇವಿಡ್ ಮಿಲ್ಲರ್, ಆಮೇಲೆ ಅಭಿನವ್ ಮನೋಹರ್, ಗ್ಲೆನ್ ಫಿಲಿಪ್ಸ್. ಈ 3 ಜನನ ನಾನು ನೋಡ್ತೀನಿ. ನಾನು ಹೋಗೋದು ಗ್ಲೆನ್ ಫಿಲಿಪ್ಸ್, ಟಿಮ್ ಡೇವಿಡ್. ಆಮೇಲೆ ಇವ್ರು ಇಷ್ಟು ಜನ ಅಲ್ದಲೆ ನಮ್ಮ ಕೊಳ್ಳ ಸುಮಂತ್ ಯಾರು ಹೊಸಬ್ರನ್ನ ಪಿಕ್ ಮಾಡ್ತಾರಲ್ಲ ಅವ್ರು. ಅದು ಎಲ್ಲಾರ್ಗೂ ಖುಷಿನೇ ಆಗುತ್ತೆ. ನಾನಾಗಿದ್ರೆ ಫಸ್ಟ್ ಡೇವಿಡ್ ಮಿಲ್ಲರ್, ಫಾರಿನರ್ ಅವೈಲೇಬಲ್ ಇದ್ರೆ. ಇಲ್ಲ ಅಂದ್ರೆ ಅಭಿನವ್ ಮನೋಹರ್, ಆಮೇಲೆ ಗ್ಲೆನ್ ಫಿಲಿಪ್ಸ್, ಆಮೇಲೆ ಮೇ ಬಿ ರೊಮಾರಿಯೋ ಶೆಪರ್ಡ್. ನಾನ್ ರೊಮಾರಿಯೋ ಶೆಪರ್ಡ್ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರು ಆಡಿದ್ದೆ ನೋಡಿಲ್ಲ, ಸೊ ಅವ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಆಕ್ಚುಲಿ ಮುಂಬೈಗೂ ಅವ್ರೇನು ಎಲ್ಲಾ ಮ್ಯಾಚಸ್ ಆಡ್ಕೊಟ್ಟಿಲ್ಲ, ಒಂದು 2-3 ಆಡಿರ್ಬೇಕೇನೋ ಹಾರ್ಡ್ಲಿ ಅಷ್ಟೇ. ಇಸ್ ಕೇಪಬಲ್, ಬಟ್ ಡೆಲಿವರ್ ಮಾಡ್ತಾರ ಇಲ್ವಾ ಅನ್ನೋದು ಯು ಕಾಂಟ್ ರಿಲೈ ಆನ್ ಹಿಮ್. ಇನ್ನಷ್ಟು ಜನನ ತಗೋಬಹುದು ಹಂಗೇನೆ, ಅಂದ್ರೆ ಯಾರದು ಸಮೀರ್ ರಿಜ್ವಿ ಅವರೆಲ್ಲಾನು. ಆಮೇಲೆ ಇನ್ನ ಎಷ್ಟೊಂದ್ ಜನ ಇರ್ತಾರೆ ನಾವ್ ಮಿಸ್ ಮಾಡಿರೋರು, ಅವ್ರನ್ನೆಲ್ಲ ತಗೊಂಡ್ ಇಟ್ಕೊಂಡಿರ್ಬೋದು. ನಾವ್ ಲಾಸ್ಟ್ ಟೈಮ್ ಅಂತದವ್ರನ್ನೇ ಆಡ್ಸಿದ್ವಿ. ಸ್ವಪ್ನಿಲ್ ಸಿಂಗ್ನು ಆಡ್ಸಿದ್ವಿ, ಸೌರವ್ ಚೌಹಾನ್ ಆಡ್ಸಿದ್ವಿ. ಆತರ ಆಪತ್ ಕಾಲೆ ವಿಪರೀತ ಬುದ್ಧಿ ತರ ಒಂದಷ್ಟು ಜನ ಇಟ್ಕೊಂಡಿರ್ಬೋದು. ಬೆಂಚ್ ಸ್ಟ್ರೆಂತ್ ಇರುತ್ತೆ, ಯಾರಾದ್ರೂ ಮಿಡ್ ಸೀಸನ್ ಹೋಗ್ತಾರೆ ಅಥವಾ ಇಂಜೂರ್ ಆದ್ರೂ ನೋಡ್ಬೋದು. ಆಮೇಲೆ ಸ್ಪಿನ್ ಅಲ್ಲಿ ಹರ್ಪ್ರೀತ್ ಬ್ರಾರ್ ನೋಡ್ಬೋದು. ಅದು ಸ್ಪಿನ್ ಅಲ್ಲಿ ಹರ್ಪ್ರೀತ್ ಬ್ರಾರ್ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್.
ಹ್ಮ್ ಬಟ್ ನಿಮ್ಗೇನೋ ರಚಿನ್ ರವೀಂದ್ರ ತಗೊಂಡ್ರೆ ಅವ್ರಿಗೆ ವ್ಯಾಲ್ಯೂ ಇದಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸಿಮಿಲರ್ ರೋಲೇ ಪ್ಲೇ ಮಾಡ್ತಾರೆ ಅವ್ರು. ಹಾ ಹಾ ಬಟ್ ಬೌಲಿಂಗ್ ಅಂದ್ರೆ ನಿಮ್ಗೆ ಕ್ವಾಲಿಟಿ ರಚಿನ್ is Harpreet Bradho is much better than Rachin. ರಚಿನ್ ಡಿಪೆಂಡಬಲ್ ಬೌಲರ್ ಇಲ್ವಾ ಅಂತ ನೋಡ್ಬೇಕು. ಬಟ್ ಸಿ ಎಸ್ ಕೆ ಅವರು ಅಷ್ಟು ಯೂಸ್ ಮಾಡಿಲ್ಲ. ಅವರಿಂದ ಎವ್ರಿ ಮ್ಯಾಚ್ 4 ಓವರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಯಾಕಂದ್ರೆ ಚಹಲ್ ವಿಲ್ ಬಿ ಅವರ್ ಫ್ರಂಟ್ ಲೈನ್ ಸ್ಪಿನ್ನರ್ ಅಲ್ಲ. ಹ್ಮ್ ಅಲ್ಲ ನಾನ್ ಹೇಳ್ತಿರೋದು ಹರ್ಪ್ರೀತ್ ಬ್ರಾರು ಆಸ್ ಬ್ಯಾಕಪ್ ಟು ಸುಂದರ್ ಅಂತ. ಸೇಮ್ ರನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋದು ಮಿಡ್ಲ್ ಓವರ್ಸ್ ಅಲ್ಲಿ. ಒಂದ್ ಪ್ಲೇಯರ್ ಇದಾರೆ ವೆಸ್ಟ್ ಇಂಡಿಯನ್ ಅಕೆಲ್ ಹೊಸೇನ್ ಅಂತ. ಹ್ಮ್ ಲೈಕ್ ರೀಸೆಂಟ್ ಆಗಿ T20 ಬೌಲಿಂಗ್ ಅಂತೂ ಸಕ್ಕತ್ತಾಗಿ ಮಾಡ್ತಾ ಇದಾರೆ. ಆದ್ರೆ ತುಂಬಾ ಜನ ಹೋಗಲ್ಲ ಅವ್ರ ಹಿಂದೆ. ಅವ್ರನ್ನ ನೋಡ್ಬೋದು, ಫಾರಿನರ್ ಅವರು ಬೆಂಚ್ಗಾದ್ರೂ ಹಾಕೋಬಹುದು ಸುಮ್ನೆ ಬೆಂಚ್ ಸ್ಟ್ರೆಂತ್ಗೋಸ್ಕರ. ಅದೇ ತರ ಕೇಶವ್ ಮಹಾರಾಜ್ಗೂ ಹೋಗ್ಬೋದು. ಹ್ಮ್ ಲಾಸ್ಟ್ ಟೈಮ್ RR ಒಳ್ಳೆ ಕೆಲಸನೇ ಮಾಡ್ಕೊಟ್ಟಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಫಾರಿನ್ ಸ್ಲಾಟ್ ಇಲ್ಲ ಅಂತ ಆಡ್ಸಕ್ಕಾಗಲ್ಲ ಅವ್ರಿಗೆ ಎಲ್ಲಾ ಮ್ಯಾಚು. ಹ್ಮ್ ಹ್ಮ್ ಅವರೆಲ್ಲ ಅಂಡರ್ ರೇಟ್, ಐ ಮೀನ್ ಜಾಸ್ತಿ ಹೋಗಲ್ಲ. ಆತರ ಚೋಕ್ ಬೇಕು ನಮ್ಗೆ. ಅಂದ್ರೆ ಯಾರನ್ನಾರು ಒಂದ್ ಟೀಮ್ ಮೊಮೆಂಟಮ್ ನ ಸ್ಟಾಪ್ ಮಾಡಿ ಅವ್ರನ್ನ ಚೋಕ್ ಮಾಡೋದಿಕ್ ಒಬ್ರು ಬೇಕು. ಆಮೇಲೆ ದೀಪಕ್ ಚಹರ್, ಶಾರ್ದುಲ್ ಠಾಕೂರ್, ಕೃಣಾಲ್ ಪಾಂಡ್ಯ ಇದಾರೆ ಆಪ್ಷನ್ ಅಲ್ಲಿ. ಅಂಕ್ರಿಶ್ ರಘುವಂಶಿ. ಆಕ್ಚುಲಿ ತುಂಬಾ ಇನೋವೇಟಿವ್ ಸ್ಟ್ರೋಕ್ ಪ್ಲೇಯರ್ ಅಂತ ಒಬ್ರು ಬೇಕೇ ಬೇಕು. ಪ್ಲಸ್ ಅವ್ರಿಗೆ ತುಂಬಾ ಹೆಂಗು ನಮ್ಗೆ ಏನೇನ ನೀವ್ ಎಂಡಲ್ ಹೇಳಿದ್ ಕೇಳಿಸ್ಲಿಲ್ಲ ವಿಷ್ಣು ಅವರೇ. ತುಂಬಾ ಯಂಗ್ ಅಂತ ಅಂದೆ, ಇನ್ನ 18 or 19 ಇರ್ಬೇಕು ಅಷ್ಟೇ. ಅದೇ ತರ ನಮನ್ ಧೀರ್ ಅಂತ ಒಬ್ರು ಇದಾರೆ. ಅವ್ರು ಲಾಸ್ಟ್ ಟೈಮ್ ಮುಂಬೈಗೆ ಆಡಿದ್ರು. ಅವರು ಹೆವಿ ಕೇಪಬಲ್. ಅವ್ರ ಅದೇ ಅಲ್ವಾ ಮುಂಬೈಗೆ ಒಂದ್ ಅನ್ಕ್ಯಾಪ್ ಪ್ಲೇಯರ್ RTM ಇದೆ. ಅವ್ರ ಅದೇ ಎಲ್ಲಾರು ಕೇಳ್ತಿರೋದು ಅದೇನೆ, ನಮನ್ ಧೀರಾ ಅಥವಾ ನೆಹಾಲ್ ವಧೇರಾನ ಅವರು ಇಲ್ಲ ಇಲ್ಲ ಆಕಾಶ್ ಮದ್ವಾಲ್ಗೂ ಹೋಗ್ಬೋದು ಬೌಲರ್ ಬೇಕು ಅಂದ್ರೆ. ಬಟ್ ಬ್ಯಾಟಿಂಗ್ ಸಾರ್ಟ್ ಔಟ್ ಆಗಿದೆ ಆಪ್ಷನ್ ಅಲ್ಲಿ ಅಂದ್ರೆ ಆಕಾಶ್ ಮದ್ವಾಲ್ ಕಡೆನೂ ಹೋಗ್ಬೋದು. ಅಥವಾ ಸ್ಪಿನ್ನರ್ ಯಾರು ಸಿಕ್ಕಿಲ್ಲ ಅವ್ರ ಅಂದ್ರೆ ಕುಮಾರ್ ಬೌಲಿಂಗ್ ಕಾರ್ತಿಕೇಯ ಆಲ್ಮೋಸ್ಟ್ ಕಡೆಗೂ ಹೋಗ್ಬೋದು. 50% ಸಾಲ್ಟ್ ಇದೆ, ಯಾಕಂದ್ರೆ ಬುಮ್ರಾ ಇದೆ. ಅದೇ ನನ್ ಪ್ರಕಾರ ಮುಂಬೈ ಸ್ಟಾರ್ಕ್ ಹೋಗ್ತಾರ ಅವರು. ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ಸ್ತಿದೆ ಅದೇನೋ ಇನ್ಸ್ಟಿಂಕ್ಟ್. ಏನಾದ್ರು ಬುಮ್ರಾನ ಸ್ಟಾರ್ಕ್ ನ ತಂದು ನಿಲ್ಸ್ಬಿಟ್ಟು ವಾಪಸ್ ಜೋಫ್ರಾ ಆರ್ಚರ್ ಇರೋದ್ರಿಂದ ಅವ್ರಿಗೂ ವಾಪಸ್ ಹೋಗ್ಬೋದು. ವಿಷ್ಣು ಸ್ವಲ್ಪ ಮೈಕ್ ನ ಹತ್ರ ತಗೊಂಬ, ನೀನ್ ಮಾತಾಡ್ತಿರೋ ಲೈಟ್ ಆಗಿ ಕೇಳಿಸ್ತಿದೆ ಸ್ವಲ್ಪ. ಜೋಫ್ರಾ ಆರ್ಚರ್ಗೂ ಹೋಗ್ಬೋದು ವಾಪಸ್, ಈಗ ಆಪ್ಷನ್ ಅಲ್ಲಿ ಇದಾರಲ್ಲ. ಸೊ ಈಗ ಈ ಸ್ಕ್ವಾಡ್ ಅಖಿಲ್ ಹುಸೇನ್ ರೀಸೆಂಟ್ ಆಗಿ T20 ಬೌಲಿಂಗ್ ಅಲ್ಲಿ 3rd ರ್ಯಾಂಕ್ ಬೇರೆ ಏನ್ ICC ಸ್ಪಿನ್ನರ್ ಪ್ರಕಾರ. ಲೆಫ್ಟ್ ಆರ್ಮ್ ಸ್ಪಿನ್ನರ್, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್. ಲೈಕ್ ಜಡೇಜಾ, ಕೇಶವ್ ಮಹಾರಾಜ್ ಆ ತರನೇ ನ್ಯೂ ಬಾಲ್ ಅಲ್ಲೂ ಡೆಲಿವರ್ ಮಾಡ್ತಾರೆ ಅವರು ಬೇಕಿದ್ರೆ. ಮಿಡಲ್ ಓವರ್ಸ್ ಅಲ್ಲೂ ಮಾಡೇ ಮಾಡ್ತಾರೆ. ಬಟ್ ಅದೇ ಜಾಸ್ತಿ ಜನ ಹೋಗಲ್ಲ ಅವ್ರ ಹಿಂದೆ, ತುಂಬಾ ಹೆಸರಿಲ್ಲ ಅನ್ನೋ ತರ ಅಂತ ಅನ್ಕೊಂತೀನಿ ನಾನು. ಒಳ್ಳೆ ಆಪ್ಷನ್. ಬಟ್ ಫಾರಿನರ್ಗೆ ವೇಸ್ಟ್ ಮಾಡ್ಬೇಕಾ ಸ್ಪಾಟ್ ಸ್ಪಿನ್ನರ್ದು ಅಂತ. ಅದಿದ್ದೇ ಇರುತ್ತೆ, ಯಾಕಂದ್ರೆ ಎಲ್ಲರೂ ಪ್ರಿಫರ್ ಮಾಡೋದೇ ಇಂಡಿಯನ್ ಸ್ಪಿನ್ನರ್ಸ್. ಈ ಸತಿ ನನ್ ಪ್ರಕಾರ ಆ ಬೌಲರ್ಸ್ ಶಾರ್ಟೇಜ್ ಇಲ್ಲ, ಶಾರ್ಟೇಜ್ ಇರೋದು ಫಿನಿಶರ್ಸ್ ಇದೇನೆ. ಹೌದು, ಫಿನಿಶರ್ಸ್ ಜಾಸ್ತಿ ಹೋಗ್ಬೋದು. ಈಗ ಇಷ್ಟು ಪ್ಲೇಯರ್ಸ್ ನಲ್ಲಿ ನಿಮ್ಗೆ ಈಗೊಂದು 11 ಬಿಲ್ಡ್ ಮಾಡ್ಬೇಕು ಅಂದ್ರೆ ಯಾರ್ಯಾರನ್ನ ತಗೋತೀರಾ ಪ್ರಾಪರ್? ಅಂದ್ರೆ 12 ಸಾರಿ, ಈಗ 11 ಇಲ್ಲ 12 ಯಾರು 11 ಅಂತಾನೆ ಅನ್ಕೊಳ್ಳಿ, ಯಾಕಂದ್ರೆ ಕೊಹ್ಲಿ ಆಟೋಮೆಟಿಕ್ ಪಿಕ್ ಎಲ್ಲಾರ್ದು. ಕೊಹ್ಲಿ, ರಜತ್, ಯಶ್ ದಯಾಲ್ ಅದು ನಮ್ದು ಹಣೆ ಬರ. ಅದು ಹಣೆ ಬರಹ ಅನ್ನೋದು ತುಂಬಾ ದೊಡ್ಡದಾಯ್ತು ಅನ್ಕೊಂತೀನಿ. ಅಲ್ಲ ಅಂದ್ರೆ ಹಣೆ ಬರಹ ರಾಂಗ್ ವರ್ಡ್. ಅಂದ್ರೆ ಅದು ಪ್ರಥಮೇಶ್ ಬರಹ. ಅದು ಅವನ ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಈಗ ಇನ್ನೊಂದು ಇಲ್ಲೇ ಕೆಳಗಡೆ 11 ತರ ಸುಮ್ನೆ ಬರ್ದ್ಬಿಡು, ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಬರಿಬೇಡ, ಯಾಕಂದ್ರೆ ಅದು ಎಲ್ ಫಿಟ್ ಆಗ್ತಾರೆ ಗೊತ್ತಿಲ್ಲ ಅದು. ಹಾ
ನಿಂದ್ ಫಸ್ಟ್ ನಿನ್ 11 ಶುರು ಮಾಡ್ಬಿಡು. ಹಂಗೆ ಪಕ್ಕದಲ್ಲಿ ನಮ್ದು ಒಂದು ಎಲ್ಲ ಹಾಕೊಂಡು. ನನ್ ಹೆಸರನ್ನ ಅದ್ ಹೆಂಗೋ ಏನೋ ಒಂದ್ ಮಾಡಿ ಮರ್ಡರ್ ಮಾಡ್ತೀಯ ನೀನಲ್ಲೋ. ಲೇ ಆಯ್ತಾ ಬಿಡ್ಸ್ಬೈ. SUDHANVA V for van. ಹಾ ಶುರು ಮಾಡು ನೀನೆ. ನಮ್ದು ಪ್ಲೇಯಿಂಗ್ 11 ಆಡಿಸ್ಬೇಕು ಅಂತಂದ್ರೆ ಮಾತಾಡ್ತಾ ಮಾಡು. ಕೊಹ್ಲಿ ಜಾಕ್ಸ್ ಓಪನಿಂಗ್ ರಿಸಲ್ಟ್ ಪಟ್ಟಿದ್ದಾರೆ ನಂಬರ್ 3. ಇದು ಯಾವಾಗ್ಲೂ ವರ್ಕ್ ಆಗಿದೆ, ಸುಮ್ಮನೆ ಯಾಕೆ ಚೇಂಜ್ ಮಾಡ್ಬೇಕು ಅಂತ ಅನ್ಸುತ್ತೆ. KL ರಾಹುಲ್ at 4 ಅಂತ ಅಂತೀನಿ ಆಸ್ ಕ್ಯಾಪ್ಟನ್ ಅಂಡ್ ವಿಕೆಟ್ ಕೀಪರ್. ಬಟ್ ನಾನು KL ರಾಹುಲ್ 4 ಅಲ್ಲೇ ಆಡಿಸ್ತೀನಿ ಅಂತ ನಾನು ಡಿಸೈಡ್ ಮಾಡ್ತಿಲ್ಲ ಇವಾಗ್ಲೇನೆ. ಅವ್ರನ್ನ ಫ್ಲೋಟರ್ ಆಗಿ ಆಡಿಸ್ತೀನಿ. ಕ್ಯಾನ್ ಪ್ಲೇ ಅಪ್ವರ್ಡ್ಸ್ ಆಫ್ ಪ್ಲೇ ಡೌನ್ ದಿ ಆರ್ಡರ್. ಆಮೇಲಿಂದ ರಚಿನ್ ರವೀಂದ್ರ, ಆಮೇಲಿಂದ ಗ್ಲೆನ್ ಫಿಲಿಪ್ಸ್. ಒಂದ್ ನಿಮಿಷ ರೀ. 3 ಫಾರಿನರ್ ಆಯ್ತು. ಓಕೆ, ಮೈನ್ ಅನ್ನು ಮಿಸ್ ಮಾಡಿದೆ, ಸರಿ. ಓ ಅಂಕೃಷ. ಹಾ ಡ್ರ್ಯಾಗನ್ ಡ್ರಾಪ್ ಮಾಡಕ್ಕಾಗಲ್ಲ. ಇಲ್ಲ ಏನು ಓಪನಿಂಗ್ ಕಳಿಸ್ತೀಯಾ? ಇದು 3 ಸರ್ ಓಪನಿಂಗ್ ಅಲ್ಲಿ. ಓಕೆ, ಆ 31 ಇಂದ 34 ತನಕ ಶಿಫ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು. ಓಕೆ ಬಿಡಿ. ಏಳಾಯ್ತು. ಬೌಲಿಂಗ್ ಅಟ್ಯಾಕ್ ಬಂತು ಅಂತಂದ್ರೆ ಬ್ಯಾಕ್ ಪ್ಲೇಯರ್ ನಾನು ಡಿಪೆಂಡಿಂಗ್ ಆನ್ ಸಿಚುವೇಶನ್ ಬ್ಯಾಟ್ಸ್ಮನ್ ಬೇಕೋ ಬೌಲರ್ ಬೇಕು ಅಂತ ಡಿಸೈಡ್ ಮಾಡ್ಬೇಕಂದ್ರೆ ನಾನು ವೈಶಾಖ್ ಬೌಲಿಂಗ್ಗೆ, ಇಲ್ಲ ಅಂತಂದ್ರೆ ಐ ವಿಲ್ ಟ್ರಸ್ಟ್ ಕೊಳ್ಳಾ ಸುಮಂತ್ ಅಂಡ್ ಬಿಟ್ವೀನ್ ಒನ್ ಕ್ಯಾಪ್ ಪ್ಲೇಯರ್. ಸ್ಟ್ರೀಟ್ ಪ್ಲೇಯರ್ ಅಂತ ಹಾಕು. ನಂದ್ರಲ್ಲಿ ವಿರಾಟ್ KL ಓಪನಿಂಗ್, ವಿಲ್ ಜಾಕ್ಸ್ ಅಲ್ಲ, ಇವನು ರಚಿನ್ ರವೀಂದ್ರ 1 ಡೌನ್. ನೆಕ್ಸ್ಟ್ ರಜತ್ 2 ಡೌನ್. ರಚಿನ್ ರವೀಂದ್ರ, ರಜತ್ ಆರ್ಡರ್ ಅಂತ ನೆಸೆಸರಿ ಇಲ್ಲ. ಈಗ ಏನಾದ್ರು KL ರಾಹುಲ್ ವಿರಾಟ್ ಪವರ್ ಪ್ಲೇ ಮುಗ್ದು ಸ್ಪಿನ್ನರ್ಸ್ ಬಂದ್ರೆ ಯಾರು ಔಟ್ ಆದ್ರೆ ಅವಾಗ ರಜತ್ ನ ಕಳ್ಸೋದು. ಅವ್ರೇನಾದ್ರು ಬೇಗ ಔಟ್ ಆದ್ರೆ ರಚಿನ್ ನ ಕಳ್ಸೋದು, ವಿಚ್ ಇಸ್ ಮೋಸ್ಟ್ ಲೈಕ್ಲಿ. ನಾ ಅಸಂಪ್ಷನ್ ಬೇಸಿಸ್ ಮೇಲೆ ಹೋಗ್ತಾ ಇದೀನಿ. ರಜತ್ ಆದ್ಮೇಲೆ ಐ ವಿಲ್ ಗೋ ವಿತ್ ಯಾರು ಅದೇ ಏನಂತಾರೆ ಯಂಗ್ ಪ್ಲೇಯರ್ ಟೈಪ್ಸ್. ಮೋಸ್ಟ್ ಪ್ರಾಬಬ್ಲಿ ಇಲ್ಲ ಅಶುತೋಷ್ ಶರ್ಮಾ, ಜಿತೇಶ್ ಶರ್ಮಾ, ಆಮೇಲೆ ಆ ಕ್ಯಾಟಗರಿಲಿ ಒಬ್ರು. ಅಭಿನವ್ ಮನೋಹರ್.
ಅಭಿನವ್ ಮನೋಹರ್, ಅಶುತೋಷ್ ಶರ್ಮಾ, ಅಭಿನವ್ ಮನೋಹರ್, ಆ ಟೈಪ್ ಪ್ಲೇಯರ್ ಯಾರು, ಅಥವಾ ಸಮೀರ್ ರಿಜ್ವಿ. ನೆಕ್ಸ್ಟ್ ಗ್ಲೆನ್ ಫಿಲಿಪ್ಸ್, ಆಮೇಲೆ ವಾಷಿಂಗ್ಟನ್ ಸುಂದರ್, ಅದಾದ್ಮೇಲೆ ಇವನು ಅವನ ಹೆಸರೇನು, ಶಾರ್ದುಲ್ ಠಾಕೂರ್ ಅಥವಾ ದೀಪಕ್ ಚಹರ್. ಆಮೇಲೆ ಸೇಮ್ ಯಶ್ ದಯಾಲ್, ಕಗಿಸೋ ರಬಾಡ, ಚಹಲ್. ಆಮೇಲೆ ಇದಕ್ಕೆ ಇಂಪ್ಯಾಕ್ಟ್ಗೆ ನಟರಾಜನ್. ನಾನಿದು ಬ್ಯಾಟಿಂಗ್ ಫಸ್ಟ್ ಅಂತ ಅಸ್ಯೂಮ್ ಮಾಡ್ಕೊಂಡು ಇದು ಹೇಳಿರೋದು. ಬೌಲಿಂಗ್ ಫಸ್ಟ್ ಆದ್ರೆ ಯಾರೋ ರಜತ್ ನ ಆಚೆ ತಂದು ನಟರಾಜನ್ನ ಸ್ಟಾರ್ಟ್ ಮಾಡೋದು. ಓಕೆ, ರಾಹುಲ್ ಅವರೇ, ನಿಮ್ಮ ಸಮಯ ಈಗ ಶುರು. ವಿರಾಟ್ ನ ಓಪನ್ ಮಾಡ್ಸೋಕ್ ಟೆಂಪ್ಟಿಂಗ್ ಆಗಿದೆ, ಬಟ್ KL ಮತ್ತೆ ರಚಿನ್ ಓಪನಿಂಗ್. ಒನ್ ಡೌನ್ ವಿರಾಟ್, ಆಮೇಲೆ ರಜತ್ ಪಾಟಿದಾರ್, ಆಮೇಲೆ ವಿಲ್ ಜಾಕ್ಸ್ ಆರ್ ಗ್ಲೆನ್ ಮ್ಯಾಕ್ಸ್ವೆಲ್. ಅಕಸ್ಮಾತ್ ಗ್ಲೆನ್ ಮ್ಯಾಕ್ಸ್ವೆಲ್ ಚೀಪ್ ಆಗಿ ಸಿಕ್ಕಿದ್ರೆ ಆಮೇಲೆ ಅಭಿನವ್ ಮನೋಹರ್, ರಾಮನ್ ಪವಲ್, ಆಮೇಲೆ ಇಂಡಿಯನ್ ಪೇಸರ್ ನಟರಾಜನ್, ಯಶ್ ದಯಾಲ್, ಆಮೇಲೆ ಚಹಲ್ ಅಥವಾ ಸುಯೇಶ್ ಶರ್ಮಾ. ಆಮೇಲೆ ಮೇ ಬಿ ಮುಸ್ತಫಿಜುರ್ ರೆಹಮಾನ್. ಅಥವಾ ರಬಾಡ. ಐ ಗೆಸ್ ಮುಸ್ತಫಿಜುರ್ ಮತ್ತೆ ನಟರಾಜನ್ ತುಂಬಾ ಸಿಮಿಲರ್ ಟೈಪ್ ಆಫ್ ಬೌಲರ್ಸ್ ಅವರಿಬ್ರು. ಮೇ ಬಿ ರಬಾಡ, ಡಿಪೆಂಡಿಂಗ್ ಆನ್ ಸಿಚುಯೇಷನ್. ಇನ್ನೊಬ್ಬ ಬೌಲರ್ ಬೇಕಲ್ವಾ ನಮ್ಗೆ. ವೈಶಾಖ್ ವಿಜಯ್ ಕುಮಾರ್ ಮೇ ಬಿ. ಆಲ್ಮೋಸ್ಟ್ ಸಿಮಿಲರ್ ರಿಲೆವೆನ್ಸ್ ಏನಿಲ್ಲ, ಜಸ್ಟ್ ಆರ್ಡರ್ ಸ್ವಲ್ಪ ಡಿಫರೆಂಟ್ ಇದೆ. ಒಂದಿಬ್ರು ಪ್ಲೇಯರ್ಸ್ ಡಿಪೆಂಡಿಂಗ್ ಆನ್ ಪರ್ಸನಲ್ ಒಪಿನಿಯನ್ ಚೇಂಜ್.
ಬಟ್ ಬೇಸಿಕಲಿ ಎಲ್ಲಾರ್ಗು ವಿ ಆರ್ ಆಲ್ ಇನ್ ಅಗ್ರಿಮೆಂಟ್ ದಟ್ ಟೀಮ್ ಸ್ಟ್ರಕ್ಚರ್ ಹಿಂಗೆ ಇರ್ಬೇಕು. ಹ್ಮ್ ಹ್ಮ್ ಹಿಂಗಿರ್ಬೇಕು ಅಂತ ನಾವ್ ಅಗ್ರಿ ಮಾಡ್ತೀವಿ, ಬಟ್ ಅದು ಆಕ್ಷನ್ ಟೇಬಲ್ ಅಲ್ಲಿ ಆಗಲ್ಲ. ನಾವ್ ಏನೇ ಯೋಚನೆ ಇಲ್ಲ. ಮಾಡಿದ್ರು ಕೊನೆಲಿ ಕೈ ಎತ್ತೋದು ನಮ್ಮ ಪ್ರಥಮೇಶ್ ಅವರೇನೆ. ಇಂತ ಒಂದು ಪಾಸಿಟಿವ್ ನೋಟ್ ನಲ್ಲಿ ನಾವು ಎಂಡ್ ಮಾಡ್ತಾ ಇದೀವಿ ಎಪಿಸೋಡ್ ನ. ನಾಳೆ ಆಕ್ಷನ್ ಟೈಮ್ ನಲ್ಲಿ ಟ್ರೈ ಮಾಡ್ತೀವಿ ರೆಕಾರ್ಡ್ ಮಾಡೋದಿಕ್ಕೆ. ಅದಾದ್ಮೇಲೂ ಪಕ್ಕ ಸಿಗ್ತೀವಿ. ಸೊ ಅಲ್ಲಿವರ್ಗುನು ನಿಮ್ಮ ಹಾರ್ಟ್ ಇರೋ ಜಾಗದಲ್ಲೇ ಇರ್ಲಿ, ಬಾಯಿಗೆ ಬರ್ದೇ ಇರ್ಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥಿಸ್ಕೊತಾ ಈ ಎಪಿಸೋಡ್ ನ ಎಂಡ್ ಮಾಡ್ತಾ ಇದೀವಿ. ಹೊಸದಾಗಿ ಬಂದಿರೋ ರಾಹುಲ್ ಅವ್ರಿಗೆ ಥ್ಯಾಂಕ್ ಯು. ಯಾವಾಗ್ಲೂ ಇರೋ ವಿಷ್ಣು ಥ್ಯಾಂಕ್ ಯು. ಹಾಗೂ ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ ಎಂಡ್ ಮಾಡಕ್ಕಿಂತ ಮುಂಚೆ ಒಂದೇ ಒಂದ್ ಮಾತು ಹೇಳ್ತೀನಿ. ಪ್ರಥಮೇಶ್ ಮಿಸ್ ಆಗಿದ್ರಿ.